ಇದು ರಿಕಾರ್ಡಿಂಗ್ ಆಗಲಿಲ್ಲ. ಹಾಂ, ಅಂದ್ರೆ ಪಂಚಮ ಅಧ್ಯಾಯದಲ್ಲಿ ಏನ್ ಬರ್ತಿದೆ ಅಂದ್ರೆ ಅಂಗಧ್ವಜ ಹೇಳ ಅಂತ ಒಬ್ಬ ಮಹಾರಾಜ ಇರ್ತಾನೆ. ಆ ಅಂಗಧ್ವಜ ಮಹಾರಾಜ ಹಾಗಿದ್ದಾನೆ ಅಂದ್ರೆ ಭಾರಿ ಧರ್ಮಿಷ್ಠ, ತುಂಬಾ ಒಳ್ಳೆ ಮಹಾರಾಜ. ದಿನಾಲು ದೇವಸ್ಥಾನಕ್ಕೆ ಹೋಗ್ತಾ ಇದ್ದ, ದಿನಾಲು ದೇವತಾ ಆರಾಧನೆ ಮಾಡ್ತಾ ಇದ್ದ. ಅಲ್ಲಿ ಬಂದ ಪುರೋಹಿತರನ್ನ ಬ್ರಾಹ್ಮಣರು ಕರೆದು ಬೇಕಾದಷ್ಟು ದಾನ ಧರ್ಮನೆಲ್ಲ ಮಾಡ್ತಾ ಇರ್ಬೇಕಿದ್ರೆ ಅಷ್ಟು ಪುಣ್ಯವಂತನಾಗಿರ್ತಾನೆ. ಬೇಕಾದಷ್ಟು ತನ್ನ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ಅಷ್ಟು ಒಳ್ಳೆಯ ಮಹಾರಾಜ. ಅವನಿಗೆ ಏನಾಯ್ತು, ರಾಜ್ಯಭಾರವನ್ನು ಮಾಡಿ 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 ಬೇಟೆ ಆಡ್ಬೇಕು ಅಂತ ಒಂದು ಹುಮ್ಮಸ್ಸು ಬಂದ್ಬಿಡ್ತಿದೆ ಅಂಗಧ್ವಜ ಮಹಾರಾಜನಿಗೆ. ನಿಮ್ಗೆಲ್ಲ ಸ್ವಲ್ಪ ಹಾಗೆ ಅಲ್ವಾ ಏಪ್ನವ್ರೆ? ಇಲ್ವಾ? ವಾರೆಲ್ಲ ಕೆಲಸ ಮಾಡಿ ಹೆಂಡತಿ ಕರ್ಕೊಂಡು ಊಟಿ ಪಾಟಿ ಹೋಗ್ಬೇಕು ಅಂತ ಹೇಳಿ ಇಲ್ವಾ? ಮಾಡ್ಬೇಕು ಸರ್, ಪಾಪ ಮನೆಯಲ್ಲೇ ಇಲ್ಲ ಸರ್, ಪಾಪ ಎಲ್ಲಿ ಕರ್ಕೊಂಡು ಹೋಗಿಲ್ಲ ಸರ್. ನಮ್ಮ ಹುಡುಗಿ ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಯಾಕೆ ಪಾಪ ಮನೆಯಲ್ಲೇ ಇರೋದು? ಹೌದು ಸರ್, ನಮ್ಮ ಹುಡುಗಿ ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಸ್ವಲ್ಪ ಚೇಂಜ್ ಬೇಕಲ್ಲ ಸರ್, ನಮ್ಮ ಮಾಡ್ತಾರೆ. ಈಗ ಇವತ್ತಿನ ಮದುವೆ ಮಾಡಿಸಿದೀವಲ್ಲ. ಹೌದು ಸರ್, ನಮ್ಮ ಅಂಗಧ್ವಜನಿಗೆ ಇದೆಲ್ಲ ಏನು ಬೇಡ. ಅವನಿಗೆ ಏನಾಗ್ಬೇಕಿದು, ರಾಜ್ಯಭಾರ ಮಾಡಿ ಸ್ವಲ್ಪ ಏನೋ ಮನಸ್ಸಲ್ಲಿ ಚೇಂಜ್ ಆಗ್ಬೇಕು ಅಂತ ಹೇಳೋ ದೃಷ್ಟಿಯಿಂದ ಏನ್ ಮಾಡ್ತಾನೆ, ಬೇಟೆ ಆಡ್ಬೇಕು ಅಂತ ಹುಮ್ಮಸ್ ಬಂದ್ಬಿಡ್ತಿದೆ ಅಂಗಧ್ವಜನಿಗೆ. ಬೇಟೆ ಆಡೋ ಸುಮ್ಮನೆ ಅಲ್ವಾ, ಎಲ್ಲ ಪುರಜನರು ಕರ್ಕೊಂಡು ಕಾಡಿಗೆ ಬೇಟೆ ಆಡ್ಲಿಕ್ಕೆ ಹೋಗ್ತಾನೆ. ನಿಂತ್ಕೊಂಡೆಲ್ಲ ಏನು ಪ್ರಾಣಿ ಸಿಗೋದಿಲ್ವಾ, ಓಡ್ಬೇಕಲ್ಲ. ಹೋಗಿ ಓಡ್ತಾನೆ, ಹುಲಿಯನ್ನು ಹೊಡಿತಾನೆ ಅಂಗಧ್ವಜ. ಹೋಗ್ತಾನೆ ಮತ್ತೆ ಬಲ್ಲೂಕನ್ನು ಹೊಡಿತಾನೆ, ಹಾಗೆ ಮೃಗಗಳನ್ನು ಹೊಡಿತಾನೆ, ಸಿಂಹಗಳನ್ನು ಹೊಡಿತಾನೆ. ಹೀಗೆ ಬೇಕಾದಷ್ಟು ಮೃಗಗಳನ್ನು ಹೊಡಿತಾನೆ. ಎಲ್ಲ ಬೇಟೆ ಮುಗಿದು ಹೋಗ್ತದೆ. ಬೇಟೆ ಎಲ್ಲ ಮುಗಿದ ಮೇಲೆ ಹೋಗಿ ಅಂದ್ರೆ ಓಡಿ ಒಳಗೆ ಹೋಗಿರ್ತಾನಲ್ಲ, ಒಂದು ವೃಕ್ಷದ ಕೆಳಗೆ ಬಂದು ಕೂತ್ಕೊಂಡ್ಬಿಡ್ತಾನೆ, ಅಂದ್ರೆ ಮರದ ಕೆಳಗೆ ಬಂದು ಕೂತ್ಕೊಳ್ತಾನೆ. ತುಂಬಾ ಸುಸ್ತಾಗಿರ್ತದೆ. ಮೋಸ್ಟ್ಲಿ ನಿಮ್ಗೆಲ್ಲ ಸ್ವಲ್ಪ ಹಾಗೆ ಆಗಿರ್ಬೋದು ಅಲ್ವಾ? ಪರಮೇಶ್ವರ ಭಟ್ರು ಎಷ್ಟೊತ್ತಿ ಕಥೆ ಮುಗಿಸ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಅದಷ್ಟು ಬೇಗ ಮುಗಿಸಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದು ಅಂತ ಅಲ್ವಾ? ಆಗಲ್ವಾ? ಹಾಗಾಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವರಿಗೆ ಏನಾಗಿದೆ, ಏನೂ ಇಲ್ಲ. ಬೇಟೆ ಆಡಿ ಬಳಗೆ ಹೋಗ್ಬಿಟ್ಟಿದ್ದಾನಲ್ಲ, ಬೇಟೆ ಆಡಿ ಬಳಗೆ ಹೋಗಿದ್ದಾನೆ. ಬಳೆ ಹೋದ್ಮೇಲೆ ಕೂತ್ಕೊಂಡಿದ್ದಾನೆ. ಗಾಢವಾದಂತ ನಿದ್ದೆ ಬಂದ್ಬಿಡ್ತಿದೆ ಅಂಗಧ್ವಜನಿಗೆ. ನಿದ್ದೆ ಈ ಕಡೆ ಪರಿವೇ ಇಲ್ಲ, ಅಷ್ಟು ನಿದ್ದೆ ಬಂದ್ಬಿಡ್ತದೆ. ಕುಡಿ ಸರ್, ಏನು ತೊಂದರೆ, ಕುಡಿ, ಏನು ತೊಂದರೆ. ಅವನಿಗೆ ಗಾಢವಾದ ನಿದ್ದೆ ಅಂದ್ರೆ ಸುಸ್ತಾದಾಗ ಹಾಗೆ ಅಲ್ವಾ, ಗಾಢವಾದಂತ ನಿದ್ದೆ ಬಂದಿದೆ. ಈ ಕಡೆ ಪರಿವೇ ಇಲ್ಲ, ಒಳ್ಳೆ ನಿದ್ದೆ ಬಂದ್ಬಿಟ್ಟಿದೆ. ಒಳ್ಳೆಯ ಕಥೆಯಾಗಿದೆ ನೋಡಿ, ಚಿತ್ರ ನೋಡಿ. ಗೋಪಾಲಕರು ಹಸು ಕಾಯರು ಇರ್ತಾರ, ಏನ್ ಮಾಡಿದ್ದಾರೆ, ಆ ಗುಡ್ಡದಲ್ಲೇ ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇದ್ದಾರೆ ಕಾಡಿನಲ್ಲಿ. ನೋಡಿ, ಅವರಿಗೇನು ಸತ್ಯನಾರಾಯಣ ಪೂಜೆ ಮಾಡಿ ಆಗ್ಬೇಕಾಗಿದ್ದೇನೂ ಇಲ್ಲ. ಅವರಿಗೆ ಸತ್ಯನಾರಾಯಣ ಪೂಜೆ ಮಾಡಬೇಕು, ಸತ್ಯನಾರಾಯಣ ಪೂಜೆ ಇಟ್ಟಿದ್ದು ಪ್ರಸಾದವನ್ನು ತಿನ್ಬೇಕಂತ ಅಷ್ಟೇ. ಕೇಸರಿ ಬತ್ ಬೇಡ ಅವ್ರಿಗೆ. ಕೇಸರಿ ಬತ್ ಬೇಕಾದ್ರೆ ಮನೆಯಲ್ಲೇ ಮಾಡಿಸ್ಕೊತಿದ್ರು. ಸತ್ಯನಾರಾಯಣ ಪ್ರಸಾದವೇ ಬೇಕು ಅವ್ರಿಗೆ. ಸತ್ಯನಾರಾಯಣ ಪ್ರಸಾದ ಸಿಗೋದು ಯಾವಾಗ, ಪೂಜೆ ಮಾಡಿದ್ರು ಮಾತ್ರ ಅಲ್ವಾ? ನೋಡಿ, ಆ ಹಸು ಕಾಯರು ಏನ್ ಮಾಡ್ತಾರೆ, ಆ ಗುಡ್ಡದಲ್ಲೇ ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇರ್ತಾರೆ. ಪೂಜೆ ಮಾಡ್ತಾ ಇರ್ಬೇಕಿದ್ರೆ ಒಬ್ಬ ಗೋಪಾಲಕ ಸುತ್ತ ಇರ್ತಾನೆ. ಹೀಗೆ ಸುತ್ತ ಇರ್ಬೇಕಿದ್ರೆ ಮರದ ಕೆಳಗೆ ಯಾರೋ ಒಬ್ರು ಕೂತ್ಕೊಂಡಂಗೆ ಕಾಣ್ತಾ ಇದೆ. ಹೋಗಿ ನೋಡ್ತಾನೆ, ದೊಡ್ಡ ಮನುಷ್ಯರ ತರ ಕಾಣ್ತಾ ಇದ್ರು. ಅಲ್ಲೇ ಬೇಕಾದಷ್ಟು ರಾಜ ಅಲ್ವಾ ಕೂತ್ಕೊಂಡಿದ್ದಾನೆ. ರಾಜ ಅಂತ ಗೊತ್ತಿಲ್ಲ ಅವನಿಗೆ. ಹೋಗಿ ಗೋಪಾಲಕರಿಗೆ ಬಂದು ಹೇಳ್ತಾನೆ, ಅಲ್ಲಿ ಯಾರೋ ಒಬ್ರು ಕೂತ್ಕೊಂಡಿದ್ದಾರೆ. ಅವ್ರು ನೋಡಿ ಸಾಧಾರಣ ವ್ಯಕ್ತಿ ತರ ಕಾಣ್ತಾ ಇಲ್ಲ. ಹಿಡಿದಾಗ ಗೋಪಾಲಕರು ಪೂಜೆ ಎಲ್ಲ ಪೂರೈಸ್ಕೊಂಡು ಹೋಗಿ ನೋಡ್ತಾರೆ, ಅಂಗಧ್ವಜ ಮಹಾರಾಜ. ಅರೆ ನೋಡಿ ಎಷ್ಟು ವಿಚಿತ್ರ ನೋಡಿ. ರಾಜ ಪ್ರತ್ಯಕ್ಷ ದೇವತಾ ಅಲ್ವಾ? ರಾಜ ಅಂದ್ರೆ ದೇವರಿಗೆ ಸಮಾನ ಆಗಿದ್ದಾನೆ. ಎಲ್ಲರೂ ಸಾಕುವನ್ ಮಹಾರಾಜ ಅಲ್ವಾ? ರಾಜ ಪ್ರತ್ಯಕ್ಷ ದೇವತಾ ಅಂತೆ. ನಮ್ಮ ಪೂಜೆಗೆ ರಾಜರೇ ಬಂದಿದ್ದಾರೆ ಅಂತ ಯಾರಿಗೆ ಸಂತೋಷ ಆಗುದಿಲ್ಲ ಅಲ್ವಾ? ಇವತ್ತು ನಿಮ್ಮಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಅಲ್ವಾ? ನರೇಂದ್ರ ಮೋದಿ ಅವರು ಬಂದ್ರೆ ಯಾರಿಗೆ ಸಂತೋಷ ಆಗೋದಿಲ್ಲ ಅಲ್ವಾ? ಪ್ರಧಾನಮಂತ್ರಿ ಬಂದ್ರೆ ಯಾರಿಗೆ ಸಂತೋಷ ಆಗೋದಿಲ್ಲ. ಅಷ್ಟು ಸಂತೋಷ ಆಗಿದೆ ಅವರಿಗೆ. ಅಂಗಧ್ವಜ ಅವನು ಬಂದಿದ್ದದಕ್ಕೆಲ್ಲ ಬೇಟೆ ಆಡಿದಾನೆ, ಬಂದು ಕೂತ್ಕೊಂಡಿದ್ದಾನೆ, ನಿದ್ರೆ ಬಂದು ಹೋಗಿದೆ. ಇವ್ರಿಗೆ ಹಾಗಲ್ಲ, ರಾಜನೇ ನಮ್ಮ ಪೂಜೆ ಬಂದಿದ್ದಾರೆ ಅಂತೇಳಿ ಅಷ್ಟು ಸಂತೋಷ ಆಗ್ತದೆ. ಇವ್ರು ಏನ್ ಮಾಡ್ತಾರೆ, ಸತ್ಯನಾರಾಯಣ ಪೂಜೆ ಮಾಡಿದ್ದು ಪ್ರಸಾದ ಇರ್ತಿಲ್ಲ, ತಗೊಂಡು ಹೋಗಿ ರಾಜನ ತಗೊಂಡೋಗಿರ್ತಾರೆ. ರಾಜನ್ ಗೊತ್ತಿಲ್ಲ, ನಿದ್ರೆಡಿದ್ದಾನೆ, ಈ ಕಡೆ ಪರಿವೇ ಇಲ್ಲ. ಅವನು ಅಡುಗೆಯನ್ನು ಮಾಡಿಸಿದಾರಲ್ಲ, ಅಡುಗೆಯನ್ನು ತಗೊಂಡೋಗಿ ಒಂದು ಪಾತ್ರೆ ತಗೊಂಡು ರಾಜನ ತಗೊಂಡೋಗಿ ಇಡ್ತಾರೆ. ಯಥಾಸ್ಥಾನಕ್ಕೆ ಬಂದು ಊಟ ಮಾಡಿಕೊಂಡು ರಾಜ ಎಷ್ಟೊತ್ತಿಗೆ ಹೇಳ್ತಾನೆ, ರಾಜ ಅಲ್ವಾ ಕಾಯ್ತಾ ಇದ್ದಾರೆ. ರಾಜ ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಎಚ್ಚರಿಕೆ ಆಗ್ತದೆ. ಕಣ್ಣು ಬಿಡ್ತಾನೆ. ಕಣ್ಣು ಬಿಟ್ಟು ನೋಡಿದಾಗ ಅರೆ ಮಲಗಬೇಕಿದ್ರೆ ಇಲ್ಲಿ ಏನು ಪಾತ್ರೆಗಳು ಇರಲಿಲ್ಲ, ಏನೂ ಇರಲಿಲ್ಲ. ಏನು ಇಟ್ಟಿದಾರಲ್ಲ, ದೂತಂತ ಬರಯ್ಯ ಇಲ್ಲಿ ಏನೋ ಇಟ್ಟಿದ್ದು, ಏನೋ ಪಾತ್ರ ಇದು ಅಂತ ಕೇಳ್ತಾನೆ. ಸ್ವಾಮಿ, ಇಲ್ಲೇ ಸ್ವಲ್ಪ ದೂರದಲ್ಲಿ ಗೋಪಾಲಕರೆಲ್ಲ ಸೇರಿ ಯಾವುದೋ ಪೂಜೆ ಮಾಡಿದ್ದಾರೆ ಅಂತೆ ಸ್ವಾಮಿ. ಆ ಪೂಜೆ ಪ್ರಸಾದವನ್ನು ಇಟ್ಟಿದ್ದಾರೆ. ನೀವು ಕಾಡಲ್ಲಿ ಬೇಟೆ ಆಡಿ ಬಳರೋಗಿ ಸುಸ್ತಾಗಿಬಿಟ್ಟಿದ್ದೀರಾ, ನೀವು ಸ್ವೀಕಾರ ಮಾಡಿ ಅಂತ ಇಟ್ಟಿದ್ದಾರೆ. ಅಡುಗೆಯನ್ನು ಇಟ್ಟಿದ್ದಾರೆ, ಊಟ ಮಾಡಿ ಅಂತ ಇಟ್ಟಿದ್ದಾರೆ ಅಂತ ಹೇಳಿದಾಗ ನೋಡಿ ಹೇಳೋದು, ಮನುಷ್ಯ ಯಾವ ಹೊತ್ತಿಗೆ ಏನಾಗ್ತಾನೆ ಅಂತ ಗೊತ್ತಿಲ್ಲ. ಇವತ್ತು ನಾವು ಏನಾಗ್ತೀವೋ ಗೊತ್ತಿಲ್ಲ. ಆ ಹೊತ್ತಿನಲ್ಲಿ ಅವನಿಗೆ ಏನಿಕ್ ಪ್ರಭಾವ ಆಗಿದೆ ಗೊತ್ತಿಲ್ಲ. ಯಾರು ಈ ಪ್ರಸಾದ ಮಾಡಿದ್ದು ಅಂತ ಕೇಳ್ತಾನೆ. ಅಂಗಧ್ವಜ ಯಾವತ್ತು ಧರ್ಮ ಬಿಟ್ಟವನಲ್ಲ, ಪ್ರಜೆಗಳನ್ನು ಅಷ್ಟು ಚೆನ್ನಾಗಿ ನೋಡಿದವನು. ಈ ಪ್ರಸಾದ ಮಾಡಿದ್ದು ಯಾರು ಕೇಳ್ತಾರೆ. ಈ ಸತ್ಯನಾರಾಯಣ ಪ್ರಸಾದವನ್ನು ಮಾಡಿದವರು ಗೋಪಾಲಕರು ಅಂತ ಹೇಳ್ತಾರೆ.
ನೋಡಿ ವಿಚಿತ್ರ ನೋಡಿ. ಯಾರು ಈ ಅಡಿಗೆ ಮಾಡಿದ್ದು? ಗೋಪಾಲಕರು. ಗೋಪಾಲಕರು ಮಾಡಿದಂಥ ಪ್ರಸಾದವನ್ನ ನಾನು ಮಹಾರಾಜ ತಿನ್ಬೇಕಾ? ಗೋಪಾಲಕರು ಮಾಡಿದಂಥ ಅಡುಗೆಯನ್ನು ಮಹಾರಾಜ ತಿನ್ಬೇಕಂತೇಳಿ ಹಾಗೆ ಯಾರು ಇಡ್ಬೋದಿತ್ತು. ಏನು ಮಾಡ್ತಾರೆ ಇನ್ನು? ಆ ಸತ್ಯನಾರಾಯಣ ಪೂಜೆ ಮಾಡಿದ ಪ್ರಸಾದ ಇರ್ತಿದ್ದಿಲ್ಲ, ಎತ್ತಿ ಬಿಸಾಕ್ಬಿಡ್ತಾನೆ. ಪಾತ್ರೆ ಕೂಡ ಅಡುಗೆ ಮಾಡಿರ್ತಾರಲ್ಲ, ಅಡುಗೆನೂ ಕೂಡ ಬಿಸಾಕ್ಬಿಡ್ತಾನೆ. ಆಗ ಸ್ವಾಮಿ ಸಿಟ್ಟು ಬಂದು ಹೋಗ್ತದೆ. ಎಂತ ದುರಹಂಕಾರಿ ನೀವು! ಭಕ್ತಿ ಶ್ರದ್ಧೆಯಿಂದ ಕೊಟ್ಟ ಊಟವನ್ನೇ ತಿರಸ್ಕಾರ ಮಾಡ್ತೀಯಲ್ವ ನೀವು, ನನಗೆ ಇಟ್ಟಿರುವಂತಹ ನೈವೇದ್ಯವನ್ನೇ ತಿರಸ್ಕಾರ ಮಾಡ್ತೀಯಲ್ಲ ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾನೆ. ಹಾಗೆ ಘನಘೋರವಾದಂಥ ಶಾಪವನ್ನು ಕೊಡ್ತಾನೆ ಸ್ವಾಮಿ. ಅದಕ್ಕೆ ಹೇಳುದು, ಮನುಷ್ಯ ಯಾವ ಹೊತ್ತಲ್ಲಿ ಯಾವ ಕ್ಷಣದಲ್ಲಿ ಏನಾಗ್ತಾನೆ ಅಂತ ಗೊತ್ತಿಲ್ಲ. ಅದಕ್ಕೆ ಆದಷ್ಟು ಒಂದು ಯೋಚನೆ ಮಾಡಬೇಕು, ಚಿಂತನೆ ಮಾಡಿ ಮಾತಾಡಬೇಕು. ಅಹಂಕಾರ ಇರಬಾರ್ದು. ಹೌದು, ಅಹಂಕಾರ ಯಾವತ್ತು ಬರ್ತದೆ ಗೊತ್ತಿಲ್ಲ, ಅಂಧಕಾರ ಯಾವತ್ತು ಸುಳಿತಿದೆ ಅಂತ ಗೊತ್ತಿಲ್ಲ, ಶನಿ ಪ್ರಭಾವ ಹೇಗೆ ಬರ್ತಿದೆ ಗೊತ್ತಾಗೋದಿಲ್ಲ. ಇವನು ಎತ್ತು ಬಿಸಾಕ್ತಾನಲ್ಲ, ಸ್ವಾಮಿ ಸಿಟ್ಟು ಬಂದು ಹೋಗ್ತದೆ. ನನಗೆ ಇಟ್ಟಿರುವಂಥ ಪ್ರಸಾದವನ್ನೇ ತಿರಸ್ಕಾರ ಮಾಡಿ ಬಿಸಾಕ್ತೀಯ. ನೀನು ತಿಂದೆ ಹಾಗೆ ಇಟ್ಟಿದ್ರು ಬೇರೆಯವರಿಗೆ ಆಗ್ತಿತ್ತು, ಅದನ್ನೂ ಮಾಡಿಲ್ಲ ನೀನು ತಿಂದಿಲ್ಲ, ಬೇರೆಯವರಿಗೂ ಕೊಟ್ಟಿಲ್ಲ ಅಂತ ಹೇಳಿ ಸ್ವಾಮಿ ಶಾಪವನ್ನು ಕೊಡ್ತಾನೆ. ಯಾಕೆ ಶಾಪ ಕೊಡ್ತಾನೆ ಅಂದ್ರೆ, ಅಂಗಧ್ವಜನಿಗೆ 101 ಮಕ್ಕಳು ಹುಟ್ಟಿರ್ತಾರೆ. ಒಂದೆರಡಲ್ಲ, 101 ಮಕ್ಕಳು ಇರ್ತಾರೆ. ನಿನಗೆ ಹುಟ್ಟಿರುವಂತಹ 101 ಮಕ್ಕಳನ್ನು ನೀನು ಕಳ್ಕೊಳ್ಬೇಕು, ನಿನ್ನ ಮಕ್ಕಳೇ ಇಲ್ಲ ಅಂತೇಳಿ ಶಾಪ ಕೊಡ್ತಾನೆ. 101 ಮಕ್ಕಳನ್ನು ಕಳ್ಕೊಂಡು ಕೊಡ್ತಾನೆ. ನೋಡಿ ವಿಚಿತ್ರ. ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ ಸ್ವಾಮಿ. ನೀನು ಕಟ್ಟಿರುವ ಸಾಮ್ರಾಜ್ಯ ಇದೆಯಲ್ಲ, ಇದರಿಂದನೇ ನೀನು ಭ್ರಷ್ಟನಾಗಿ ಹೋಗ್ಬೇಕು, ನೀನು ರಾಜನೇ ಆಗ್ಬೇಕು. ಯಾಕೆಂದ್ರೆ ಭಕ್ತರು ಕೊಟ್ಟಿರುವಂತಹ ಪ್ರಸಾದವನ್ನೇ ಸ್ವೀಕಾರ ಮಾಡಿಲ್ಲ ಅಂತಂದ್ರೆ ನೀನೇನು ರಾಜ ಆಗ್ತೀಯ? ನೀನು ರಾಜನೇ ಅಲ್ಲ, ನೀನು ಭ್ರಷ್ಟನಾಗುವಂತ ಶಾಪ ಕೊಡ್ತಾನೆ. ಅಷ್ಟಕ್ಕೆ ಸುಮ್ಮನಾಗಲ್ಲ ಸ್ವಾಮಿ. ನಿನಗೆ ಮೈಗೆಲ್ಲ ಕುಷ್ಠ ರೋಗ ಅಂಟ್ಕೊಡ್ಬೇಕು, ನಿನ್ನ ರಾಜ ಅಂತ ಯಾರು ವೃತ್ತ ಹಿಡಿಬಾರ್ದು, ನಿನ್ನ ಹುಳನಾಳ ಹರಿಬೇಕು ಅಂತ ಹೇಳಿ ಘನಘೋರವಾದಂಥ ಶಾಪವನ್ನು ಕೊಟ್ಬಿಡ್ತಾನೆ. ನೋಡಿ ವಿಚಿತ್ರ ನೋಡಿ. ಪುತ್ರ ಶೋಕೋ ನಿರಂತರ ಅಲ್ವಾ? ಒಂದು ಮಕ್ಕಳು ಕಳ್ಕೊಂಡ್ರೆ ಅಷ್ಟು ಶೋಕ, 101 ಮಕ್ಕಳು ಕಳ್ಕೊಂಡ್ರ ಪರಿಸ್ಥಿತಿ ಏನಾಗಬೇಕು? ಒಂದು ರಾಜ್ಯದಿಂದ ಭ್ರಷ್ಟನಾಗಿದ್ದಾನೆ, ಮೈಗೆಲ್ಲ ರೋಗಗಳು ಅಂಟ್ಕೊಂಡ್ಬಿಟ್ಟಿದೆ, ಹುಚ್ಚಿನಾಗಿದ್ದಾನೆ, ಕಣ್ಣೇ ಕಾಣ್ತಾ ಇಲ್ಲ. ನೋಡಿ ಅಂದ್ರೆ ಅರ್ಥ ಇಷ್ಟೇ, ಸ್ವಾಮಿ ಅನುಗ್ರಹದಲ್ಲಿ ಪ್ರಸಾದದಲ್ಲಿ ಅಷ್ಟೇ ಶಕ್ತಿ ಇದೆ. ಇವನು ಹುಚ್ಚಿನಾಗಿದ್ದಾನೆ, ಮಕ್ಕಳನ್ನು ಕಳ್ಕೊಂಡಿದ್ದಾನೆ, ಎಲ್ಲ ದೇಶದಿಂದ ಭ್ರಷ್ಟನಾಗಿದ್ದಾನೆ, ಹುಚ್ಚಿನಾಗಿ ಓಡಾಡಿ ಶುರು ಮಾಡ್ತಾನೆ, ಮೈ ಮೇಲೆ ಬಟ್ಟೆನೇ ಇಲ್ಲ, ಹೊಳನಳ ಹರಿತಾ ಇದೆ. ಎಲ್ಲರೂ ಅವನು ನೋಡಿ ತಿರಸ್ಕಾರ ಮಾಡ್ತಾರೆ, ಜನಗಳು ನೋಡಿ ಅಸಹ್ಯ ಪಡ್ತಾರೆ, ರಾಜ ಅಂತಲೇ ಗೊತ್ತಾಗೋದಿಲ್ಲ. ಅಲ್ಲಿಯ ಪುರುಜನರಿಗೆ ಗೊತ್ತಾಗೋಗ್ತಿದೆ, ಯಾಕೆ ಹೀಗಾದರೂ ನಮ್ಮ ಮಹಾರಾಜರು? ಯಾಕೆಂದ್ರೆ ನಮ್ಮನ್ನೆಲ್ಲ ಮಕ್ಕಳಂತೆ ನೋಡಿದಂಥ ಮಹಾರಾಜ, ನಮ್ಮನ್ನೆಲ್ಲ ನಿಮಗೇನು ಬೇಕು ಕೇಳಿದಂಥ ಮಹಾರಾಜ, ಯಾವತ್ತೂ ನಮ್ಮನ್ನ ತಿರಸ್ಕಾರ ಮಾಡಿದವರಲ್ಲ. ಮನೆಗೆ ಬಂದು ನಿಮಗೇನು ಕಷ್ಟ ಇದೆ, ನಿಮಗೇನು ಬೇಕು, ನಿಮಗೇನು ತೊಂದರೆ ಇದೆ ಅಂತ ಕೇಳಿದಂಥ ಮಹಾರಾಜರಿಗೆ ಈ ಥರ ಕಷ್ಟ ಬಂತಲ್ಲ ಅಂತೇಳಿ ಕಣ್ಣೀರು ಹಾಕ್ತಾರೆ, ಎಲ್ಲರೂ ಕಣ್ಣೀರು ಹಾಕ್ತಾರೆ. ಯಾಕೆ ಹೀಗಾಯಿತು ಸ್ವಾಮಿ? ಏನು ಮಾಡಿದ್ರು ರಾಜ ಸರಿ ಆಗೋದೇ ಇಲ್ಲ. ಹೋಗಿ ವಿದ್ವಾಂಸರ ಹತ್ರ ಹೋಗಿ ಕೇಳ್ತಾರೆ, ಯಾಕೆ ಹೀಗಾಯ್ತು ಸ್ವಾಮಿ? ನಿಮ್ಮ ಮಹಾರಾಜರು ಕಾಡಿಗೆ ಬೇಟೆ ಆಡ್ಲಿಕ್ಕೆ ಹೋದ್ರು, ಬೇಟೆಯಾಡಿ ಬಂದು ಕುಳಿತುಕೊಂಡಾಗ ಅವ್ರಿಗೆ ಗಾಢವಾದಂಥ ನಿದ್ರೆ ಆವರಿಸ್ತವ್ರಿಗೆ. ನಿದ್ದೆಯಿಂದ ಎಚ್ಚೆತ್ತಾಗ ಅವರಿಗೇನು ಸತ್ಯನಾರಾಯಣ ಪೂಜೆ ಮಾಡಿದಂಥ ಪ್ರಸಾದ ಗೋಪಾಲಕರು ಕೊಟ್ಟರೆ ತಿರಸ್ಕಾರ ಮಾಡಿದ್ದಕ್ಕಾಗಿ ಅವರಿಗೆ ಈ ದೋಷ ಬಂದಿದೆ. ಹೌದಾ? ನಮ್ಮ ಮಹಾರಾಜರು ಹಾಗೆ ಮಾಡೋದಿಲ್ಲಲ್ಲ, ಅದಕ್ಕಾಗಿ ಈ ಥರ ಬಂದಿದೆ. ಹಾಗಾದ್ರೆ ಏನು ಮಾಡಲಿ? ಜನಗಳೇ ಕೇಳ್ತಾರೆ, ಏನು ಮಾಡಲಿ? ಯಾಕೆಂದ್ರೆ ನಮಗೆ ರಾಜರು ಬಿಟ್ಟು ನಮ್ಗೆ ಬದುಕಲಿಕ್ಕಾಗೋದಿಲ್ಲ. ನಮ್ಮ ಮಹಾರಾಜರು ಒಳ್ಳೆಯವಿದ್ದಾರೆ, ನಮಗೆ ಬೇಕು ಅಂತ ಹೇಳಿದಾಗ ಅವ್ರ ಪರವಾಗಿ ಏನಾದ್ರು ಮಾಡೋಣ. ಯಾರು ಏನು ಮಾಡಬೇಡಿ ಹೇಳ್ತಾರೆ, ಯಾರು ಏನು ಮಾಡಬೇಡಿ, ನೀವು ಏನು ಮಾಡಬೇಡಿ ನೀವು. ಯಾಕೆ ಅಂತಂದ್ರೆ ಇದಕ್ಕೆಲ್ಲ ಕಾಲವೇ ನಿರ್ಣಯ ಮಾಡಬೇಕಾಗ್ತದೆ, ನೀವು ನಿರ್ಣಯ ಮಾಡುವುದಿಲ್ಲ. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ 19 ವರ್ಷ ಜನ್ಮ ಶನಿ ಅಂತ ಬರ್ತದೆ. ಅಷ್ಟಮ ಶನಿ ಬೇರೆ, 7.5 ಶನಿ ಬೇರೆ, ಪಂಚಮ ಶನಿ ಬೇರೆ, ಗೊತ್ತಾಯ್ತಾ? ಅದ್ರ ಮಧ್ಯದಲ್ಲಿ 7.5 ಅಲ್ಲ 19 ವರ್ಷ ಜನ್ಮ ಶನಿ ಬರ್ತದೆ ಎಲ್ಲರಿಗೂ. ನೋಡಿ ಗ್ರಹಗಳು 9 ಇದಾವೆ, ಒಬ್ಬ ಗ್ರಹಗಳಿಗೆ ಇಷ್ಟಿಷ್ಟು ವರ್ಷ ಅಂತಿದೆ, ಗೊತ್ತಾಯ್ತಾ? 6 ವರ್ಷ ಸೂರ್ಯನಿಗೆ, 10 ವರ್ಷ ಚಂದ್ರನಿಗೆ, ಗೊತ್ತಾಯ್ತಾ? ಬುಧನಿಗೆ 18 ವರ್ಷ ಇದೆ, ಶುಕ್ರನಿಗೆ 20 ವರ್ಷ ಇದೆ, ಶನಿಗೆ 19 ವರ್ಷ ಇದೆ. ಅಂದ್ರೆ ಈ ಗ್ರಹಗಳ ನಂಬರ್ ಎಲ್ಲ ಟೋಟಲ್ ಮಾಡಿದ್ರೆ 120 ವರ್ಷ. ಒಂದು ಮನುಷ್ಯ 120 ವರ್ಷ ಬದುಕಬೇಕು ಅಂತಿದೆ ಶಾಸ್ತ್ರದಲ್ಲಿ. ಎಲ್ಲಿ ಬದುಕ್ತಾರೆ ಅಲ್ವಾ? 60 ವರ್ಷ 70 ವರ್ಷ ಆದ್ರೆ ಕಷ್ಟ, ಹಾಗಿದೆ ಅಂತೆ ಶಾಸ್ತ್ರದಲ್ಲಿ. ಏನಯ್ಯ ನೀನು ಏನ್ ಮಾಡ್ತಾ ಇದ್ದೀಯ ನೀನು? ಸ್ವಾಮಿ ನಮ್ಮ ಮಹಾರಾಜರಿಗೆ ಈ ತರ ಯಾಕಾಯ್ತು? ನಾವೇ ಅವ್ರ ಪರವಾಗಿ ಪೂಜೆ ಮಾಡ್ತೀವಿ, ಅವ್ರ ಪರವಾಗಿ ಪ್ರಾರ್ಥನೆ ಮಾಡ್ತೀವಿ, ಯಾರು ಏನು ಮಾಡಬೇಡಿ. ಯಾಕೆಂದ್ರೆ ಕಾಲವೇ ಏನೇನು ನಿರ್ಣಯ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಅವ್ರವ್ರ ಕರ್ಮ, ನಿಮ್ ಕರ್ಮ ನನ್ ಕೊಡಿ ಅಂತ ಹೇಳಲಿಕ್ಕೆ ಆಗಲ್ಲ, ಅಥವಾ ನನ್ನ ಕರ್ಮ ನೀವು ತಗೊಳ್ಳಿ ಹೇಳಲಿಕ್ಕೂ ಆಗೋದಿಲ್ಲ. ಅವ್ರವ್ರ ಕರ್ಮನ್ನ ಅವರೇ ಅನುಭವಿಸ್ಬೇಕಾಗ್ತದೆ. ಯಾರು ಏನು ಮಾಡು, ಅವ್ರ ಹೆಸರಲ್ಲಿ ಪೂಜೆ ಮಾಡಿ, ಅವ್ರ ಹೆಸರಲ್ಲಿ ಹವನ ಮಾಡಿಸಿ, ಅವ್ರ ಹೆಸರಲ್ಲಿ ಪೂಜೆ ಎಲ್ಲ ಮಾಡಿಸಿ, ಆದ್ರೆ ಒಂದಲ್ಲ ಒಂದಿನ ಅವರೇ ನಿರ್ಣಯ ಮಾಡ್ತದೆ ಅಂತ ಹೇಳಿದಾಗ ಅಲ್ಲಿಯ ಗುರುಜನರೆಲ್ಲ ಬೇಜಾರ ಮಾಡ್ಕೊಳ್ತಾರೆ. ಯಾಕೆ ಹೀಗಾಯ್ತು ಸ್ವಾಮಿ, ಯಾಕೆ ಹೀಗಾಯ್ತು? ಎಷ್ಟು ಒಳ್ಳೆಯ ಮಹಾರಾಜರು, ಯಾಕೆ ಹೀಗಾದ್ರು ಅವರು?
ಅವ್ರ ಹೆಸರಲ್ಲಿ ಏನೋ ಮಾಡಿಸಿ ನೋಡೋಣ, ಕಾಲವೇ ನಿರ್ಣಯ ಮಾಡ್ತೀವಿ ಹೇಳಿದಾಗ ಆಗ ಏನು ಮಾಡ್ಲಿಕ್ಕಿಲ್ಲ. ಎಲ್ಲರೂ ಪೂಜೆ ಮಾಡುತ್ತಾರೆ, ಅವನನ್ನು ಮಾಡ್ತಾರೆ, ಬೇಕಾದಷ್ಟು ದಾನ ಧರ್ಮನೂ ಮಾಡ್ತಾರೆ. ಏನಂದ್ರು ಮಹಾರಾಜ ಸರಿಯಾಗ್ತದೆ. ಯಾಕೆಂದ್ರೆ 19 ವರ್ಷ ಜನ್ಮಶನಿ ಬರ್ತದೆ. ಎಷ್ಟೋ ದಿನ ಕಳೆದ ಮೇಲೆ ರಾಜ ಒಂದು ದಿವಸ ಹೀಗೆ ಅವನಿಗೂ ಪರಿಹಾರ ಅಂದ್ರೆ ಬಗೆಹರಿಯ ಕಾಲ ಬರ್ತಾ ಇದೆ. ಒಂದು ದಿನ ಹೀಗೆ ಹೋಗ್ತಾ ಇರ್ಬೇಕಿದ್ರೆ ಅಲ್ಲಿ ಪುರಜನರಿಗೆ ಗೊತ್ತಾಗ್ಬಿಡ್ತದೆ ಇವರೇ ನಮ್ಮ ಮಹಾರಾಜರು ಅಂತ ಹೇಳಿ. ನೋಡಿ ಹೋಗಿ ಕರೀತಾರೆ, ಸ್ವಾಮಿ ನೀವು ಮಹಾರಾಜರು. ಇವನು ಹುಚ್ಚಿನಾಗ ಹೋಗಿದಾನಲ್ಲ, ಗಹಗೈಸಿ ನಗ್ತಾನೆ. ಏನ್ ಹೇಳ್ತಾ ಇದ್ದೀರೋ ನೀವು, ಏನ್ ಹೇಳ್ತಾ ಇದ್ದೀರಾ? ನಾನು ಮಹಾರಾಜ, ನನ್ನ ಹತ್ರನೇ ಯಾರು ಬರೋದಿಲ್ಲ, ನನ್ನ ನೋಡಿ ಅಸಹ್ಯ ಪಡ್ತಾ ಇದ್ದಾರೆ, ಒಳನೆಲ್ಲ ಹರಿತೆ ವಾಸನೆ ಇದೆ, ಯಾರು ನನ್ನ ಹತ್ರ ಬರುತ್ತೆ ಮಹಾರಾಜ ಅಂತ ಹೇಳ್ತೀಯ. ಹೌದು ಸ್ವಾಮಿ, ನೀವು ಅಂಗಧ್ವಜ ಮಹಾರಾಜರು, ಹೌದಾ? ನಾನ್ಯಾಕೆ ಹೀಗಾದೆ ಅಂತ ಕೇಳ್ತಾನೆ. ಸ್ವಾಮಿ ನೀವು ಕಾಡಿಗೆ ಬೇಟೆ ಆಡ್ಲಿಕ್ಕೆ ಹೋಗಿ, ಬೇಟೆಯಾಡಿ ಬಂದು ಕುಳಿತುಕೊಂಡಾಗ ನಿಮಗೆ ಗಾಢವಾದಂತೆ ನಿದ್ದೆ ಬಂದು ಎಚ್ಚಿತ್ತಾಗ ಸತ್ಯನಾರಾಯಣ ಪೂಜೆ ಪ್ರಸಾದ ಮಾಡಿದ್ರು ಕೊಟ್ರೆ ತಿರಸ್ಕಾರ ಮಾಡಿ ಬಿಸಾಕಿದ್ರೆ, ಹಾಗಾಗಿ ನಿಮಗೆ ದುರ್ಗತಿ ಬಂದಿದೆ. ಆಗ ಇವನಿಗೆ ಯೋಚನೆ ಮಾಡ್ತಾನೆ, ಇಷ್ಟೆಲ್ಲ ನಾನು ಮಾಡಿದ್ದೇನೆ. ಹೌದು ಸ್ವಾಮಿ, ನೀವೇ ಮಾಡಿದ್ದು. ಪ್ರಸಾದವನ್ನು ಬಿಸಾಕಿದ್ರಿ, ಊಟವನ್ನೇ ಬಿಸಾಕಿದ್ರಿ ಅಂತ ಹೇಳಿ ಸ್ವಾಮಿ ಹೇಳ್ತಾ ಇದ್ದಾರೆ, ಪಂಡಿತರು ಹೇಳ್ತಾ ಇದ್ದಾರೆ. ಹೇಳಿದಾಗ ಹಾಗಾದ್ರೆ ನಾನು ಏನ್ ಮಾಡ್ಲಪ್ಪ, ಕೈ ಮುಗಿತಾನ ಏನ್ ಮಾಡ್ಬೇಕೀಗ? ನೀವೇನು ಮಾಡೋದು, ನಮ್ಮ ಜೊತೆಗೆ ಬನ್ನಿ. ಯಾವ ಕ್ಷೇತ್ರದಲ್ಲಿ ಪೂಜೆ ಆಗಿದೆಯೋ, ಯಾವ ಜಾಗದಲ್ಲಿ ಸತ್ಯನಾರಾಯಣ ವ್ರತ ಆಗಿದೆಯೋ ಅದೇ ಜಾಗದಲ್ಲಿ ಹೋಗಿ ಮತ್ತೆ ಸತ್ಯನಾರಾಯಣ ವ್ರತವನ್ನು ಮಾಡೋಣ. ಏನು ಮಾಡ್ಲಿಕ್ಕೆ ನನಗೆ ಶಕ್ತಿ ಇಲ್ಲ, ಕಣ್ಣೇ ಕಾಣ್ತಾ ಇಲ್ಲ ನನಗೆ, ನಾ ಏನು ಪೂಜೆ ಮಾಡಿ ಏನು ಮಾಡೋದು ಬೇಡ ಸ್ವಾಮಿ, ಹರಕೆ ಮಾಡೋಣ. ಯಾವ ಜಾಗದಲ್ಲಿ ಆ ಪೂಜೆ ಅದೇ ಜಾಗದಲ್ಲಿ ಹೋಗಿ ಮತ್ತೆ ಸತ್ಯನಾರಾಯಣ ವ್ರತವನ್ನು ಮಾಡೋಣ ಅಂತೇಳಿ ಅಲ್ಲೇ ಪುರಜನರು ಪುರೋಹಿತರು ಎಲ್ಲ ಸೇರಿ, ಜನರೆಲ್ಲ ಸೇರಿ, ಮಂತ್ರಿ ವರ್ಗರೆಲ್ಲ ಸೇರಿ ಅದೇ ಜಾಗಕ್ಕೆ ಮತ್ತೆ ಹೋಗ್ತಾ ಇರುತ್ತೆ. ನೋಡಿ ಚಿತ್ರ ನೋಡಿ, ಅಲ್ಲೇ ಹೋಗಿ ಮಂಟಪವನ್ನು ನಿರ್ಮಾಣ ಮಾಡಿ ಪುರೋಹಿತರು ಒಟ್ಟಿಗೆ ಪೂಜೆ ಮಾಡಿ ಶುರು ಮಾಡ್ತಾರೆ. ಪೂಜೆ ಮಾಡ್ತಾ 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 ಇರ್ಬೇಕಿದ್ರೆ ನೋಡಿ ಸ್ವಾಮಿನೇ ಪ್ರತ್ಯಕ್ಷನಾಗ್ಬಿಡ್ತಾನೆ. ಸತ್ಯನಾರಾಯಣ ದೇವರೇ ಪ್ರತ್ಯಕ್ಷನಾಗಿ, ಅಂಗಧ್ವಜ ಯಾಕೆ ಹೀಗಾದೆ ಅಂತ ಕೇಳ್ತಾನೆ. ಯಾರು ಸ್ವಾಮಿ? ಕಣ್ಣೇ ಕಾಣ್ತಾ ಇಲ್ಲ. ಯಾರು ಸ್ವಾಮಿ? ಯಾರೇ ಆಗಿರ್ಲಿ, ಯಾಕೆ ಹೀಗಾದೆ? ಯಾಕೆಂದ್ರೆ ನೀನು ಯಾವತ್ತೂ ಧರ್ಮ ಬಿಟ್ಟವನಲ್ಲ, ನಿನ್ನ ಪ್ರಜೆಗಳ ಮಕ್ಕಳಂತೆ ನೋಡಿದವನು ನೀನು, ಬೇಕಾದಷ್ಟು ದಾನ ಧರ್ಮವನ್ನು ಮಾಡಿದವನು ನೀನು. ಯಾಕೆ ಹೀಗಾದೆ? ಗೊತ್ತಿಲ್ಲ ಸ್ವಾಮಿ, ಯಾಕೆಂದ್ರೆ ಯಾವತ್ತೂ ತಪ್ಪು ಮಾಡೋದವನ್ನೇ ಅಲ್ಲ. ಈ ಹೊತ್ತಿನಲ್ಲಿ ಯಾಕೆ ಹೀಗಾಯ್ತು ನಿನಗೆ? ಗೊತ್ತಿಲ್ಲ, ಅಂಧಕಾರ ಏನಾಗಿದೆ ಗೊತ್ತಿಲ್ಲ, ನಿನ್ನ ಕರ್ಮೇ ಈ ತರ ಇದೆಯಪ್ಪ. ಆಗ ಅಂಗಧ್ವಜ ಹೇಳ್ತಾನೆ, ಸ್ವಾಮಿ ಈ ಮನುಷ್ಯ ಜನ್ಮನೇ ಬೇಡ, ನನಗೆ ಜನ್ಮನೇ ಬೇಡ. ಇವತ್ತೇ ನಿನ್ನ ಪಾದದಲ್ಲಿ ಅನುಗ್ರಹ ಮಾಡು, ಮೋಕ್ಷವನ್ನು ಅನುಗ್ರಹ ಮಾಡು, ನನಗೆ ಈ ಜನ್ಮನೇ ಬೇಡ ಅಂತ ಕೇಳ್ತಾನೆ. ನಿನ್ನ ಜೀವ ತೆಗಿಲಿಕ್ಕೆ ಬಂದವನಲ್ಲ ನಾನು, ನಿಮ್ಮನ್ನಲ್ಲಿ ಎಚ್ಚರಿಕೆ ಮಾಡ್ಲಿಕ್ಕೆ ಬಂದವನು. ಆ ಕೆಲಸ ಮುಂದೆ ಈಶ್ವರ ಮಾಡ್ತಾನೆ. ನನ್ನ ಕೆಲಸ ನಿಮ್ಮನ್ನೆಲ್ಲ ತಪ್ಪು ದಾರಿ ಹೋದ ಸರಿ ದಾರಿ ತರೋದೇ ನನ್ನ ಕೆಲಸ, ನಿಮ್ಮನ್ನ ಏನಿಗೆ ಮಾಡೋದೇ ನನ್ನ ಕೆಲಸ. ನಿಮಗೇನು ತಪ್ಪು ಮಾಡ್ತಾ ಇದ್ದೀರೋ ಅದನ್ನು ಸರಿ ಮಾಡೋದೇ ನಾನು ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದಾಗ, ಯಾಕೆ ಬದುಕಬೇಕು ಸ್ವಾಮಿ, ಯಾಕೆ ಬದುಕಲಿ ನಾನು? ಯಾಕೆಂದ್ರೆ ನನ್ನಂತವನಿಗೆ ಈ ತರ ಕಷ್ಟ ಬಂದ್ರೆ ಇನ್ನು ಸಾಧಾರಣ ಜನರ ಕಥೆ ಏನಾಗ್ಬೇಕು? ನನಗೆ ಹೀಗಾಯ್ತು ಅಂತಂದ್ರೆ ಏನು ಹೇಳ್ತಾ ಇದ್ದೀಯಪ್ಪ ನೀನು? ಅವ್ರವ್ರು ಯಾರೇ ಇರಲಿ, ಬಡವರಿರಲಿ ಶ್ರೀಮಂತರಿರಲಿ ಯಾರೇ ಇರಲಿ, ಅವ್ರವ್ರ ಕರ್ಮವನ್ನ ಅನುಭವಿಸಲೇಬೇಕು, ಯಾರನ್ನೂ ಬಿಡೋದಿಲ್ಲ ಅಲ್ವಾ? ಹಾಗಾಗಿ ಕರ್ಮವನ್ನು ಮಾಡಿದೀಯಪ್ಪ ನೀನು. ಹಾಗಾದ್ರೆ ಕೇಳ್ತೇನೆ, ಬದುಕಬೇಕು ಅಂತ ನೀವೇ ಹೇಳ್ತೀರಾ, ಯಾಕೆ ಬದುಕಲಿ ಸ್ವಾಮಿ, ಯಾಕೆ ಬದುಕಲಿ? ಅಲ್ಲಯ್ಯ ನೋಡಿ, ಈ ಪುರಜನರೆಲ್ಲ ನನ್ನ ಮಹಾರಾಜ ಬೇಕು ಅಂತ ಬೇಡ್ತಾ ಇದ್ದಾರೆ, ನಮ್ಮ ಮಹಾರಾಜ ಬೇಕು ಅಂತ ಬೇಡ್ತಾ ಇದ್ದಾರೆ. ಅದಕ್ಕೇನು ಹೇಳ್ತೀಯ ಸ್ವಾಮಿ? ಬದುಕಬೇಕು ಹೇಳೋರು ನೀವು, ಈ ಕಷ್ಟ ಕೊಡೋರು ನೀವು. ಏನು ಹೌದಪ್ಪ, ನಿನ್ನ ಕರ್ಮವನ್ನು ಕಡಿಬೇಕಲ್ಲ ಅದು. ಹಾಗಾದ್ರೆ ಬದುಕ್ತೇನೆ. ಯಾವತ್ತು ಈ ಅಂಧಕಾರ ನನ್ನ ಹತ್ರ ಬರಬಾರ್ದು, ಮುಂದೆ ಯಾವತ್ತೂ ಬರಬಾರ್ದು. ಯಾವತ್ತೂ ಈ ದುರಹಂಕಾರ ನನ್ನ ಹತ್ರ ಬರಬಾರ್ದು. ಯಾವತ್ತೂ ಕೂಡ ನನ್ನ ಪ್ರಜೆಗಳ ಭಕ್ತಿ ಶ್ರದ್ಧೆಯಿಂದ ನೋಡ್ಬೇಕು ಅಂತ ಹೇಳಿದಾಗ, ಇನ್ನು ಮುಂದೆ ಹಾಗಾಗಲ್ಲ, ನಿನ್ನ ಜೊತೆಗೆ ನಾನೇ ನಿಂತ್ಕೊಳ್ತೇನೆ. ಇನ್ನು ಮುಂದೆ ಆಗೋದಿಲ್ಲ. ನೀನು ಮೋಕ್ಷ ಹೊಂದಿದ ಮೇಲೆ ನಿನ್ನ ಜೊತೆಗೆ ನಿನ್ನ ಪಾದದಲ್ಲಿ ನಿನಗೆ ಮೋಕ್ಷವನ್ನು ಅನುಗ್ರಹ ಮಾಡ್ತೇನೆ ಅಂತ ಹೇಳಿ ಸ್ವಾಮಿ ಅವನಿಗೆ ಆಶೀರ್ವಾದ ಮಾಡ್ತಾನಂತೆ. ಧನ್ಯನಾದೆ ಸ್ವಾಮಿ, ಧನ್ಯನಾದೆ ಅಂತ ಹೇಳಿ ಕೈ ಮುಗಿದು ಬೇಡ್ತಾನೆ. ಆ ಪ್ರಸಾದವನ್ನ ಸ್ವಾಮಿ ಅನುಗ್ರಹ ಮಾಡ್ತಾನೆ. ನೋಡಿ, ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದಾಗ ನೀನು ಕಳ್ಕೊಂಡಿರುವಂತಹ 101 ಮಕ್ಕಳು ಮತ್ತೆ ಪುನಃ ಸಿಗಲಿ ಅಂತ ಆಶೀರ್ವಾದ ಮಾಡ್ತಾನೆ. 101 ಮಕ್ಕಳು ಮತ್ತೆ ಅವನಿಗೆ ಸಿಗ್ತದೆ. ನೀನು ಕಳ್ಕೊಂಡಿರುವಂತಹ ಸಾಮ್ರಾಜ್ಯ ಇದೆಯಲ್ಲ, ಪುನಃ ನೀನು ಮಹಾರಾಜನಾಗ್ತೀಯ, ಮಹಾರಾಜ ಆಗ್ತಾನೆ. ನಿನಗೆ ಗಂಟಿರುವಂತ ರೋಗ ಎಲ್ಲ ಹುಷಾರಾಗಿ ಯಥಾ ರಾಜನಾಗಿ ತಥ ಪ್ರಜೆಗಳನ್ನು ಪರಿಪಾಲನೆ ಮಾಡು ಅಂತ ಹೇಳಿ ಆಶೀರ್ವಾದ ಮಾಡ್ತಾನಂತೆ. ಹಾಗಾಗಿ ಕೆಲವರು ನನ್ನ ಈಶ್ವರ ಅಂತ ಹೇಳ್ತಾರೆ, ಕೆಲವರು ಸತ್ಯನಾರಾಯಣ ಅಂತ ಹೇಳ್ತಾರೆ, ಕೆಲವರು ಸತ್ಯದೇವರು ಅಂತ ಹೇಳ್ತಾರೆ. ಯಾರೇ ಆಗಿರಲಿ, ಯಾರು ದಿನ ನನ್ನ ಸ್ಮರಣೆ ಮಾಡ್ತಾರೆ, ವರ್ಷಕ್ಕೊಂದ್ಸರ್ತಿಯಾಗಿ ನನ್ನ ಆರಾಧನೆ ಮಾಡಿ ನನ್ನ ಕಥೆಯನ್ನು ಕೇಳ್ತಾರೋ ಅವ್ರ ಮನೆಯಲ್ಲಿ ನಾನು ಸದಾ ನೆಲೆಸಿರ್ತೇನೆ. ಯಾವುದೇ ತರ ದುಃಖ ದಾರಿದ್ರ್ಯ ಬರಲಿದ್ದಾಗೆ, ಯಾವುದೇ ತರ ಸಂಕಷ್ಟ ಇದ್ರೂ ಕೂಡ ಅವರು ಪರಿಪಾಲನೆ ಮಾಡ್ತೇನೆ ಅಂತ ಹೇಳಿ ಸ್ವಾಮಿ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ಇವತ್ತು ರಾಥೋಡ್ ಇವರು ಎಲ್ಲ ಸೇರಿ ನರೇಂದ್ರ ರಾಠೋಡ್ ಇವರೆಲ್ಲ ನಿಮ್ಮ ಕುಟುಂಬದವರು ಒಳ್ಳೆ ರೀತಿಯಲ್ಲಿ ಮನೇನು ಆ ಭಗವಂತ ಅನುಗ್ರಹ ಸಿಕ್ಕಿದೆ.
ಮಾಡಿದ್ದೀರ ಪೂಜೆ. ನಿನ್ನೆ ಬೆಳಗಿಂದ ಕೂಡ ಗಣಪತಿ ಹೋಮ, ನವಗ್ರಹ ಹೋಮ, ಪುಣ್ಯ ಎಲ್ಲ ಮಾಡಿ ಸತ್ಯನಾರಾಯಣ ವ್ರತವನ್ನು ಮಾಡಿದ್ದೀವಿ. ಪೂರ್ಣ ಅನುಗ್ರಹ ನಿಮ್ಮ ಕುಟುಂಬಕ್ಕೆ ಇರಬೇಕು. ಇನ್ನು ಹೆಚ್ಚಿನ ಶಕ್ತಿ, ಭಕ್ತಿ, ಶ್ರದ್ಧೆ ಎಲ್ಲ ಕೊಟ್ಟು ಇನ್ನು ಶಕ್ತಿ ಪೂಜೆ ಮಾಡುವಂಥ ಶಕ್ತಿ, ಭಕ್ತಿ, ಶ್ರದ್ಧೆ ನಿಮಗೆ ಒಲಿಬೇಕು, ಅನುಗ್ರಹ ಆಗಬೇಕು. ಸ್ವಾಮಿಯವರು ಸರ್ ಒಳ್ಳೆ ಮಾತು ಹೇಳಿದ್ದಾರೆ. ದೇವಸ್ಥಾನ ಸ್ವಾಮಿಯ ಅನುಗ್ರಹ, ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತಾಯಿತು ಅಲ್ವಾ. ಆ ಸ್ವಾಮಿ ಪೂರ್ಣ ಆಶೀರ್ವಾದ ಇರಬೇಕು. ನಿಮ್ಮಿಂದ ಸಾವಿರಾರು ಜನ ಬದುಕುವಂಥ ಒಂದು ದಾರಿಯನ್ನು ಕೊಡ್ತಾ ಇದ್ದೀರಾ. ನೀವು ಕೂಡ ಹಾಗೆ ಮಾಡ್ತಾ ಇದ್ದೀರಾ. ಆ ಭಗವಂತ ನಿಮ್ಮ ಜೊತೆಗಿದ್ದು ಆ ಭಗವಂತ ಪೂರ್ಣ ಆಶೀರ್ವಾದ ಮಾಡಿ ನಿಮ್ಮ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗಿ ಒಳ್ಳೆಯ ಕೆಲಸವನ್ನು ಮಾಡುವಂಥ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಸತ್ಯಾಸಂತ ಯಜಮಾನಸ್ಯ ಕಾಮಾಹ ಸತ್ಯನಾರಾಯಣ ಸ್ವಾಮಿ ದೇವತರ್ಮ ಪಂಚಮಾಧ್ಯಾಯಂ ಸಮರ್ಪಯಾಮಿ. ಓಂ ಶಾಂತಿ 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 ಶಾಂತಿ. ಸತ್ಯನಾರಾಯಣ ಸ್ವಾಮಿ ದೇವತರ್ಮ ಪಂಚಮಾಧ್ಯಾಯಂ ಸಮರ್ಪಯಾಮಿ. ಪುನಃ ಪೂಜಮಹಂ ಕರಿಷೇ. ಓಂ ಆಪಷ್ಟಮೇ ವಾತಾತ್ರ ಮಹರಣಾಕ್ಷೇ ಯವಶೋತ ಮಹೋದಸ್ಯಮಾನಿ ಸಿದ್ಧಿರ್ಮಾತ್ರ ತಸ್ಮಾತ್ ಅರಂಗಮಾಕ್ಷುಂಗ ಆಪೋಜನೆ ಧಾಜನ ಪ್ರೋಕ್ಷಣ ಮಹಾದೇವನ ಹರಿದ್ರಾ ಕುಂಕುಮ ಚೂರ್ಣಾಂ ಸಮರ್ಪಯಾಮಿ. ಗಂಧದ್ವಾರಾಂತರಾದರ್ಶಾಂತಿ ಗಂಧದ್ವಾರಾಂತರಾದರ್ಶಾಂತಿ ಕೃಷ್ಣೇ ಈಶ್ವರೇ ಸರ್ವಭೂತಾನಾಂತ ಮಹಿಮಪತ್ಕರ್ಷಗಂಧಂ ಸಮರ್ಪಯಾಮಿ. ಹರಿದ್ರಾ ಕುಂಕುಮ ಚೂರ್ಣಾಂ ಸಮರ್ಪಯಾಮಿ. ಅತ ನಾಮ ಪೂಜಮಹಂ ಕರಿಷೇ. ಓಂ ಸುಮುಖಾಯ ಮಹಾಜಿ. ಓಂ ಸುಮುಖಾಯ ಮುಂದೆ ಬಂದು. ಓಂ ಸುಮುಖಾಯ ಮಾಂ ಏಕದಂತಾಯ ಮಾಂ ಕಪಿಲಾಯ ಮಾಂ ಗಜಗಣಕಾಯ ಮಾಂ ಲಂಬೋದರಾಯ ಮಾಂ ವಿಕಟಾಯ ಮಾಂ ವಿಗ್ರಹಾಜಾಯ ಮಾಂ ಗಣಾಧಿಪಾಯ ಮಾಂ ಧೂಮಕೇತುಯ ಮಾಂ ಗಣಾಧ್ಯಕ್ಷಾಯ ಮಾಂ ಪಾಲಚಂದ್ರಾಯ ಮಾಂ ವರಮುಷ್ಕಾಯ ಮಾಂ ಶ್ರೀತಾಯ ಮಾಂ ಸರಸ್ವತಿ ಪ್ರದಾಯಕಾಯ ಮಾಂ ನಾಮ ಪೂಜಾಂ ಸಮರ್ಪಯಾಮಿ. ಓಂ ಕೇಶವಾಯ ಮಾಂ ನಾರಾಯಣಾಯ ಮಾಂ ಮಾಧವಾಯ ಮಾಂ ಮಸೂದನಾಯ ಮಾಂ ತ್ರಿವಿಕ್ರಮಾಯ ಮಾಂ ವಾಮನಾಯ ಮಾಂ ಸುಂದರಾಯ ಮಾಂ ವಿಜಯೇಶಾಯ ಮಾಂ ಪದ್ಮನಾಭಾಯ ಮಾಂ ದಾಮೋದರಾಯ ಮಾಂ ಸಂಕರ್ಷಾಯ ಮಾಂ ನಾಮ ಪೂಜಾಂ ಸಮರ್ಪಯಾಮಿ. ನಮೋಸ್ತಂತಾಯ ಸಹಸ್ರಪಾದಾಕ್ಷಿರೋರ್ಭಾವೆ ಸಹಸ್ರನಾಮೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ವಿಧಾನೇನ ಮಾಂ ಗಂಧಾ ಸಕಲಾರಾದಿಸುವರ್ತ ಓಂ ಆಗ್ರಹಂ ಸರ್ವದೇವಾನಾಂ ಧೂಪಂ ತ್ರಿವೇತಂ ಧೂಪಂ ಆಗ್ರಾಪಯಾಮಿ ದೀಪಂ ದರ್ಶಯಾಮಿ. ಸತ್ಯನಾರಾಯಣ ಸ್ವಾಮಿ ದೇವತರ್ಮ ಧೂಪಂ ಆಗ್ರಾಪಯಾಮಿ ದೀಪಂ ದರ್ಶಯಾಮಿ. ಸತ್ಯನಾರಾಯಣ ಸ್ವಾಮಿ ದೇವತರ್ಮ ಧೂಪಂ ಆಗ್ರಾಪಯಾಮಿ ದೀಪಂ ದರ್ಶಯಾಮಿ. ಸತ್ಯನಾರಾಯಣ ದೇವತಾಭ್ಯೋ ನಮಃ. ಓಂ 50 ರೂಪಾಯಿನಾದ್ರು ಕೊಟ್ಟು ಕಳಿಸ್ಬೇಕು ನೀವು ಅಲ್ವಾ. ಸ್ವಾಮಿ ಅಷ್ಟೊಂದು ಬಿಡ್ತಾನೆ. ಆಮೇಲೆ ಇವರು ಹಾಗೆ ಹೇಳಿದರೆ ಸುಳ್ಳು ಹೇಳಿದ್ದಾರೆ. ಏನಿದೆ ಪೆಟ್ಟಿಗೆಗಳಿಗೆ ಎಲೆ ಬಳ್ಳಿ, ನೀವು ನನಗೇನು ಹೇಳಿದ್ದೀರೋ ನಿಮ್ಮ ಮಾತೆ ಯಥಾರ್ಥವಾಗ್ಲಿ ಅಂತ ಅಂದ್ಬಿಡ್ತಾನೆ. ಹೋಗಿ ಸ್ವಾಮಿ ಹೋಗಿ ಒಂದು ವೃಕ್ಷದ ಮರದ ಕೆಳಗೆ ಹೋಗಿ ಕುತ್ಕೊಂಡ್ಬಿಡ್ತಾನೆ. ನೋಡಿ ಚಿತ್ರ ನೋಡಿ, ನೋಡೋಣ ಇವ್ರು ಏನ್ ಮಾಡ್ತಾರೆ. ಇವ್ರಿಗೇನು ಗೊತ್ತಿಲ್ಲ. ಹಡಗಿನಲ್ಲಿ ಮತ್ತೆ ಹೊತ್ಕೊಂಡು ಹೋಗ್ತಾ ವ್ಯಾಪಾರಕ್ಕೆ ಹೋಗ್ತಾ ಇರ್ತಾರೆ. ನಾವೆಲ್ಲ ಸ್ವಲ್ಪ ಹಾಗೆ ಅಲ್ವಾ ಅಯ್ಯಪ್ಪನವ್ರೆ, ಪ್ಯಾಂಟ್ ಹಾಕೊಂಡು ಜೇಬಲ್ಲಿ ದುಡ್ಡು ಜಾಸ್ತಿ ಇದ್ರೆ ಆ ಬಸ್ಸಲ್ಲಿ ಹೋಗ್ಬೇಕಿದ್ರೆ ಹಿಂಗೆ ಮುಟ್ಕೋತಾ ಇರ್ತೀವಿ ಅಲ್ವಾ. ಯಾರು ತುಪ್ಪ ಹಾಕೊಂಡಿರ್ತಾರೆ, ಸರಾಗಿರ ಹಾಕೊಂಡು ಕೈ ಅಳಿತಾನೆ ಇರ್ತಾರೆ. ಹಿಂದೆ ಎಲ್ಲಿ ಕಿತ್ಬಿಟ್ರೆ ಕಷ್ಟ ಅಂತ ಅಲ್ವಾ. ಹಾಗೆ ಮಾಡ್ತಾರೆ, ಗೊತ್ತಿಲ್ಲ ಮಾಡ್ತಾನೆ ಇರ್ತಾರೆ. ಇವ್ರಿಗೆ ಅದಲ್ಲ. ಒಳಿಯ ಮತ್ತು ಮಾವ ಹಡಗಲ್ಲಿ ಬೇಕಾದಷ್ಟು ಮುತ್ತು ರತ್ನ ಇದೆಯಲ್ಲ, ನೋಡೋಣ ಅಂತ ಏನ್ ಮಾಡ್ತಾನೆ, ಒಂದು ಪೆಟ್ಟಿಗೆ ತೆಗೆದು ನೋಡ್ತಾನೆ. ಅಲ್ಲಿ ಮುತ್ತು ರತ್ನ ಏನು ಕಾಣೋದಿಲ್ಲ, ಎಲ್ಲ ಏನಾಗಿದೆ, ಎಲೆ ಬಳ್ಳಿ ಆಗೋಗಿದೆ, ಹಸಿರು ಎಲೆ ಬಳ್ಳಿ ಆಗಿದೆ. ಅರೆ ಇದೇನು ಕಾಣ್ತಾ ಇದೆಯಲ್ಲ, ಹೀಗೆ ನೋಡೋಣ ಅಂತ ಮತ್ತೊಂದು ಪೆಟ್ಟಿಗೆ ತೆಗಿತಾನೆ, ಅಲ್ಲೂ ಕೂಡ ಎಲೆ ಬಳ್ಳಿ. ಎಷ್ಟು ಪೆಟ್ಟಿಗೆ ತೆಗೆದ್ರು ಎಲೆ ಬಳ್ಳಿಯಾಗಿ ಹೋಗಿದೆ. ಮಾವನಿಗೆ ಹೇಳ್ತಾರೆ, ಮಾವ ಇವತ್ತೇನು ವ್ಯಾಪಾರ ಕಂಡು ಹೋಗ್ತಾ ಇದ್ವಿ. ಮೊದಲೇ ಕೋಪಿಷ್ಟ ಅವನು. ಬುದ್ಧಿ ಇದೆಯೇನೋ ನಿನಗೆ, ಬುದ್ಧಿ ಇದೆಯಾ? ಯಾರೋ ವ್ಯಾಪಾರಕ್ಕೆ ತುಂಬಿದ್ದು? ನಾನಾ ನೀನ ತುಂಬಿದ್ದ? ಹೌದು ಮಾವ, ನಾನು ತುಂಬಿದ್ದು ಮುತ್ತು ರತ್ನವನ್ನ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ಎಲೆ ಬಳ್ಳಿ ಆಗಿ ಕಾಣ್ತಾ ಇದೆ ಅಂತ ಹೇಳಿದಾಗ, ಏನೋ ಹೇಳ್ತಾ ಇದೀಯಾ ನೀನು, ತೋರಿಸು ಅಂತ ಹೇಳಿ ಒಂದು ಪೆಟ್ಟಿಗೆ ತೋರಿಸ್ತಾನೆ. ಎಲ್ಲ ಎಲೆ ಬಳ್ಳಿ ಆಗೋಗಿದೆ. ಇನ್ನೊಂದು ಪೆಟ್ಟಿಗೆ ತೆಗಿ, ಅಲ್ಲೂ ಕೂಡ ಎಲೆ ಬಳ್ಳಿ ಆಗೋಗಿದೆ. ಎಷ್ಟು ಪೆಟ್ಟಿಗೆ ತೆಗೆದು ಎಲೆ ಬಳ್ಳಿ. ನೋಡ್ತಾ 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 ಮಾವ ಹಾಗೆ ಮೂರ್ಛೆ ಹೋಗ್ಬಿಡ್ತಾನೆ. ಯಾಕೆಂದ್ರೆ ಎಲೆ ಬಳ್ಳಿ ಎಷ್ಟು ದುಡ್ಡು ಸಿಗ್ತದೆ ಅಲ್ವಾ, ಅವ್ರು ಕೋಟಿ ಕೋಟಿ ದುಡಿಬೇಕು ಅವ್ರು. ಹಾಗೆ ಮೂರ್ಛೆ ಹೋಗ್ಬಿಡ್ತಾನೆ. ವಿಚಿತ್ರ, ಏನು ಮಾಡ್ಲಿಕ್ಕಿಲ್ಲ. ಗಂಗಾ ನದಿ ತೀರ ಅಲ್ವಾ, ನೀರು ಹಾಕಿ ಎಚ್ಚರಿಕೆ ಮಾಡಿ ಅವರಿಬ್ಬರು ಒಡೆಯ ಮತ್ತು ಮಾವ ಕೂತು ಮಾತಾಡ್ತಾರೆ. ಯಾಕೆ ಹೀಗಾಯ್ತು ಮಾವ? ಆಗ ಹೇಳ್ತಾನೆ ಒಡೆಯ, ಹೇಳ್ತಾನೆ, ನೋಡಪ್ಪ ಮಾಮ, ಬೆಳಗ್ಗೆ ನಾವು ವ್ಯಾಪಾರಕ್ಕೆ ಹೋಗ್ಬೇಕಿದ್ರೆ ಯಾರೋ ಒಬ್ರು ಸನ್ಯಾಸಿಗಳು ಸಿಕ್ಕಿದ್ರು ನಮ್ಗೆ ಅಲ್ವಾ. ಸನ್ಯಾಸಿಗಳು ಕೇಳಿದ್ರು, ಈ ಹಡಗಿನಲ್ಲಿ ಏನಿದೆ ಅಂತ ಕೇಳಿದ್ರು. ಹೌದು ಕೇಳಿದ್ದಾರೆ. ನಾವು ಅವ್ರ ಹತ್ರ ಸುಳ್ಳು ಹೇಳಿದ್ವಿ ಅಲ್ವಾ ಮಾಮ, ಸುಳ್ಳು ಹೇಳಬಾರ್ದಿತ್ತು. ನಾವು ಸುಳ್ಳು ಹೇಳಿದ್ವಿ ಅಲ್ವಾ, ನೋಡೋಣ ಅವರೇ ತಿಳಿದವರು ಅಲ್ವಾ ಅಂತ ಹೇಳಿ ಹಡಗನ್ನಲ್ಲಿ ಇಟ್ಟು ಹುಡುಕ್ತಾ ಹೋಗ್ತಾರೆ. ಸ್ವಾಮಿ ಒಂದು ಮರದ ಕೆಳಗೆ ಕೂತ್ಕೊಂಡು, ಸ್ವಾಮಿ ಅಂತ ಗೊತ್ತಿಲ್ಲ ಅವ್ರಿಗೆ. ಹೋಗಿ ಇಬ್ರು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಸ್ವಾಮಿ ಕಣ್ಬಿಟ್ಟು ನೋಡ್ತಾರೆ. ಏನಪ್ಪ ವ್ಯಾಪಾರಕ್ಕೆ ಹೋಗ್ಲಿಲ್ವಾ? ಹೋಗ್ಲಿಲ್ಲ ಸ್ವಾಮಿ. ಯಾಕೆ ಹೋಗ್ಲಿಲ್ಲ? ಎಲ್ಲಿ ಹೋಗೋದು ಸ್ವಾಮಿ, ವ್ಯಾಪಾರಕ್ಕೆ ಹೋಗ್ಲಿಕ್ಕೆ ಬೆಳಗ್ಗೆ ನೀವು ಸಿಕ್ಕಿದ್ರಿ. ಹೌದು ಸಿಕ್ಕಿದ್ದೇನೆ. ಈ ಹಡಗಿನಲ್ಲಿ ಏನಿದೆ ಅಂತ ಕೇಳಿದ್ರಿ. ಹೌದು ಕೇಳಿದ್ದೇನೆ. ನೀವು ಎಲೆ ಬಳ್ಳಿ ಅಂತ ಹೇಳಿದ್ದಲ್ವಾ? ಹೌದು ಸ್ವಾಮಿ, ಎಲೆ ಬಳ್ಳಿ ಅಂತ ಹೇಳಿದ್ದು ಹೌದು. ಆದ್ರೆ ನಾವು ಎಲೆ ಬಳ್ಳಿ ಮಾರೋರಲ್ಲ ಸ್ವಾಮಿ. ಹೌದಾ? ಹಾಗಾದ್ರೆ ನೀವ್ಯಾರು? ನಾವು ವರ್ತಕರು ಸ್ವಾಮಿ. ಮುತ್ತು ರತ್ನ ಬೆಳ್ಳಿ ಬಂಗಾರನ್ನು ವ್ಯಾಪಾರ ಮಾಡುವ.
ಹಾಗಾದ್ರೆ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಸುಳ್ಳು ಹೇಳಿದ್ರಲ್ವಾ ನೀವು? ಯಾಕೆ ಸುಳ್ಳು ಹೇಳಿದ್ರಿ? ನಾನು ಯಾರು ಅಂತ ಗೊತ್ತಾಯ್ತಾ ನಿಮಗೆ? ನೀವು ಸನ್ಯಾಸಿಗಳಲ್ಲ ಸ್ವಾಮಿ, ಮೂಢ ನೀವು. ಸ್ವಾಮಿ ಬೈದಿದ್ದಾರೆ, ಮೂಢ ನೀವು. ಏನ್ ಗೊತ್ತಾಗ್ತಿದೆ ನಿನಗೆ? ಯಾಕೆಂದ್ರೆ ಏನಯ್ಯ ನಿನಗೆ ಮಕ್ಕಳೇ ಇರಲಿಲ್ಲ ಅಲ್ವಾ? ಅನುಗ್ರಹ ಮಾಡದೆ ನಿನಗೊಂದು ಹೆಣ್ಣು ಮಗಳು ಹುಟ್ಟಿದ್ರು, 15 ವರ್ಷ 20 ವರ್ಷ ನಂತರ ಹೆಣ್ಣು ಮಗಳು ಹುಟ್ಟಿದ್ರು. ಏನ್ ಮಾಡಿದೆ? ನೀನು ಹರಕೆ ಮಾಡಿದೆ ಅಲ್ವಾ? ಸತ್ಯನಾರಾಯಣ ಪೂಜೆ ಮಾಡುತ್ತೇನೆ, ಮಗು ಹುಟ್ಟಿದ್ರೆ ಮಾಡಿಸಿದ್ಯಾ? ಮಾಡಿಲ್ಲ ಸ್ವಾಮಿ. ಹೋಗ್ಲಿ ಬಿಡು. ನಿನಗೆ ಕಾರಾಗೃಹವಾಸ ಆಯ್ತು ಅಲ್ವಾ? ಯಾರು ಮಾಡಿದ್ದು ಗೊತ್ತಿದೆ ನಿನಗೆ? ನಾನೇ ಮಾಡಿದ್ದೆ. ನಿನಗೆ ನೋಡೋಣ, ನಿನ್ನ ಕಳ್ತನ ಬಂದು ನಿನ್ನ ಕಾರಾಗೃಹವಾಸ ಆಗಲಿ ಅಂತ ಮಾಡಿದ್ದೆ ನಾನು. ನಿನಗಲ್ಲಿ ಹೆಂಡತಿರಲ್ಲಿ ಬಿಡುಗಡೆ ಮಾಡಿದ್ರು. ಸತ್ಯನಾರಾಯಣ ಪೂಜೆ ಮಾಡ್ತೀನಿ, ಗಂಡ ಎಷ್ಟೇ ಕಷ್ಟದಲ್ಲಿದ್ರು ಮನೆಗೆ ಬಂದ್ರೆ ವ್ರತವನ್ನು ಮಾಡ್ತೇನೆ ಅಂತ ಹರಕೆ ಮಾಡಿದ್ರು. ನಿನಗಲ್ಲಿ ಬಿಡುಗಡೆ ಆಯ್ತು ಮಾತ್ರ ಅಲ್ವಾ? ಮನೆ ಬಂದೇನಾದ್ರೂ ಬುದ್ಧಿ ಬರಬೇಕಾಗಿತ್ತಲ್ವಾ? ಮಾಡ್ಬೋದಿತ್ತಲ್ವಾ? ನೀನು ಹೇಳಲೇ ಅಲ್ವಾ? ಹಾಗಾಗಿ ಇಲ್ಲೂ ಕೂಡ ಅದೇ ತಪ್ಪನೆ ಮಾಡ್ತಾ ಇದೆಯಲ್ಲಪ್ಪ ಹೇಳಿದಾಗ ಆಗ ಈ ಅಳಿಯ ಮಾವನಿಗೆ ಎಚ್ಚರಿಕೆ ಆಗ್ತದೆ. ಅಂದ್ರೆ ಜ್ಞಾನೋದಯ ಕಳೀತಾ ಇದೆ, ಜ್ಞಾನೋದಯ ಬರುತ್ತೆ, ಜ್ಞಾನೋದಯ ಆಗ್ತಾ ಇದೆ. ಹೇಳ್ತಾರೆ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಆ ಹರ್ನಿಶಮ್ಮಯ. ನಮ್ಮ ತಪ್ಪನ್ನು ಮನಸ್ಬೇಕು ಸ್ವಾಮಿ, ಮನಸ್ಬೇಕು ಸ್ವಾಮಿ. ಯಾಕೆಂದ್ರೆ ಈ ಮನುಷ್ಯರೇ ಹಾಗೆ. ನಾವು ದುಡ್ಡು ಬಂದ್ಬಿಟ್ರೆ ನಮ್ಗೆ ಯಾರು ಬೇಡವೇ ಬೇಡ. ದುಡ್ಡು ಬಂದ್ಬಿಟ್ರೆ ದೇವ್ರ ಪೂಜೆನೇ ಬೇಡ. ನಮ್ಗೆ ದುಡ್ಡು ಬಂದ್ಬಿಟ್ರೆ ನಮಗೆ ನೆಂಟರಿಷ್ಟು ಯಾರೂ ಬೇಡವೇ ಬೇಡ. ದುಡ್ಡೇ ನಮ್ಮನ್ನು ಆಟ ಆಡ್ತಾ ಇದೆಯಲ್ಲ. ನೋಡಿ ಎಷ್ಟು ವಿಚಿತ್ರ ನೋಡಿ. ಅದಕ್ಕೆ ಹೇಳೋದು, ಭಗವಂತ ಯಾವತ್ತು ದುರಹಂಕಾರ ಪಡಬಾರ್ದು. ಯಾವತ್ತು ಇದ್ದಾಗ ದಾನ ಧರ್ಮ ಮಾಡಿದ್ರೆ ಅದೇ ನಮ್ಮನ್ನು ಕಾಪಾಡೋದು. ನಾವು ಮನೆ ಕಟ್ಟಿದ್ದು ಬರೋದಿಲ್ಲ, ಅಥವಾ ನಮ್ಮ ಆಸ್ತಿ ಮಾಡಿದ್ದು ಬರೋದಿಲ್ಲ. ನಾನೇನೋ ಒಳ್ಳೆ ಕೆಲಸ ಮಾಡಿದ್ರೆ ಇಂಥ ಪುಣ್ಯಾತ್ಮ ಅಂತ ಹೇಳ್ತಾರೆ ಅದನ್ನು ಅಲ್ವಾ? ಹಾಗೆ ಇದೆ, ಭಗವಂತ ಅನುಗ್ರಹ ಇದೆ. ಇವ್ರಿಗೆ ಜ್ಞಾನೋದಯ ಆಗ್ತದೆ. ಸ್ವಾಮಿ ತಪ್ಪನ್ನು ಮನಸ್ಬೇಕು ಸ್ವಾಮಿ, ಇನ್ನು ಮುಂದೆ ತಪ್ಪು ಮಾಡೋದಿಲ್ಲ. ನಿನ್ನ ಆರಾಧನೆಯನ್ನ ಪ್ರತಿ ಪರ್ವದಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಮಾಡ್ತೇನೆ ಹೇಳಿದಾಗ ಸಾಷ್ಟಾಂಗ ಎರಗ್ತಾರೆ. ಈ ಮನುಷ್ಯ ಜನ್ಮನೇ ಬೇಡ ಅಂತ ಹೇಳ್ತಾರೆ. ಜನ್ಮನೇ ಬೇಡ, ಯಾಕೆಂದ್ರೆ ಜನ್ಮನೇ ಆಗಿದೆ. ನಿನ್ನ ಜೀವ ತೆಗಿಲಿಕ್ಕೆ ಬಂದವನಲ್ಲ ನಾನು, ನಿಮ್ಮನ್ನಲ್ಲಿ ಎಚ್ಚರಿಕೆ ಮಾಡ್ಲಿಕ್ಕೆ ಬಂದವನು. ಆ ಕೆಲಸ ಈಶ್ವರ ಮುಂದೆ ಮಾಡ್ತಾನೆ ನಿಮ್ಮ ಕರ್ಮ ಕಳೆದ ಮೇಲೆ ಅಂತ ಹೇಳಿದಾಗ ಆಗ ಧನ್ಯವಾದ ಸ್ವಾಮಿ, ಧನ್ಯವಾದಗಳು ಅಂತ ಹೇಳ್ತಾರೆ. ನೋಡಿ, ಅವರಿಬ್ಬರನ್ನು ಸ್ವಾಮಿ ಎತ್ತಿ ನಿಲ್ಲಿಸ್ತಾನಂತೆ. ಅವರು ತಂದಿರುವಂಥ ಮುತ್ತುರತ್ನಗಳಿಗೆ 10ರಷ್ಟು ಮುತ್ತುರತ್ನ ಭಗವಂತನೇ ಕೊಡ್ತಾನಂತೆ. ನೋಡಿ ಎಷ್ಟು ವಿಚಿತ್ರವಾಗಿದೆ. ಸ್ವಾಮಿನೇ ಕೊಡ್ತಾನಂತೆ. ಏನು ಚಿಂತೆ ಮಾಡಬೇಡ, ಇವತ್ತಿನಿಂದ ನಿನಗಂಟಿರುವಂಥ ಈ ದಾರಿದ್ರ್ಯ ಮುಕ್ತಿ ಆಯಿತು, ನಿನಗಂಟಿರುವಂಥ ಈ ದೋಷಗಳೆಲ್ಲ ಪರಿಹಾರ ಆಗಿದೆ ಅಂತ ಹೇಳಿದಾಗ ಧನ್ಯನಾದೆ ಸ್ವಾಮಿ, ಧನ್ಯನಾದೆ ಅಂತೇಳಿ ಬೇಕಾದಷ್ಟು ಮುತ್ತುರತ್ನ ಅದನ್ನು ಮತ್ತೆ ಸರಿ ಮಾಡ್ತಾನೆ ಸ್ವಾಮಿ. ತಗೊಂಡು ಮತ್ತೆ ಮನೆಗೆ ಬರ್ತಾರೆ. ಮನೆಯಲ್ಲಿ ಏನು ಕಥೆಯಾಗಿದೆ ನೋಡಿ, ವಿಚಿತ್ರ ನೋಡಿ. ಕಲಾವತಿ ಮತ್ತು ಲೀಲಾವತಿ ಏನು ಮಾಡಿದ್ದಾರೆ? ಹರಕೆ ಮಾಡಿದ್ದಾರೆ ಅಲ್ವಾ? ಗಂಡ ಮನೆಗೆ ಬಂದರೆ ಸತ್ಯನಾರಾಯಣ ಮಾಡ್ತೇನೆ ಅಂತೇಳಿ. ಗಂಡ ಬರ್ತಾ ಇದ್ದೇನೆ ಅಂತ ಗೊತ್ತಾಗ್ತದೆ. ಇವರೇನು ಸತ್ಯನಾರಾಯಣ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡ್ತಾ ಇರ್ಬೇಕಿದ್ರೆ ದೂತ ಬಂದು ಹೇಳ್ತಾನೆ, ಅಮ್ಮ ಇವತ್ತು ನಿಮ್ಮ ಯಜಮಾನರು 1-2 ಪೆಟ್ಟಿಗೆ ಮುತ್ತುರತ್ನ ತಂದಿಲ್ಲ, ಬೇಕಾದಷ್ಟು ತಂದಿದ್ದಾರೆ. ಹೇಳಿದ ತಕ್ಷಣ ಈ ಹೆಣ್ಮಕ್ಳಲ್ಲ ಸ್ವಲ್ಪ ಹಾಗೆ ಅಲ್ವಾ? ಗಂಡ ಹೊಸ ಸೀರೆ ಕೊಡಿಸ್ತಾನೆ ಅಂತಂದ್ರೆ ಹಳೆ ಎಳೆದು ಬೇಕು ಎಳೆದು ಹೊರಕೊಂಡ್ಬಿಡ್ತಾರೆ. ನೋಡ್ರಿ ಹೊರದೋಗಿದೆ, ಪಕ್ಕದ ಮನೆ ನೆಗಾಡ್ತಾರೆ. ನೋಡಿ ಚಿನ್ನ ಅಂತ ಬಿಡ್ಬಿಡಿ, ಇವರೆಲ್ಲ ಒಳ್ಳೆಯವರಿದ್ದಾರೆ, ಇವರೆಲ್ಲ ಹಾಗೆ ಮಾಡೋರಲ್ಲ. ಇಲ್ಲ, ಅವರಿಗೆಲ್ಲ ಏನು ಮುತ್ತಿರುತ್ತೆ, ಬೆಳ್ಳಿ ಬಂಗಾರ ಏನು ಬೇಡ. ಅವ್ರಿಗೆ ಏನು ಕಷ್ಟ ಆಗಿದೆ? ಗಂಡನ್ ನೋಡದೆ ಬೇಸರಿಕೆ ಆಗಿದೆ. ಯಾಕೆಂದ್ರೆ ವರ್ಷಗಟ್ಟಲೆ ಆಗೋಗಿದೆಯಲ್ಲ. ಗಂಡ ನೋಡ್ಬೇಕು ಆತುರದಲ್ಲಿ. ಸತ್ಯನಾರಾಯಣ ಪೂಜೆ ಭಾರಿ ಚೆನ್ನಾಗೇ ಮಾಡಿರ್ತಾರೆ ಅವರಿಬ್ರು. ಮಾಡಿ ಏನ್ ಮಾಡ್ತಾರೆ, ಆ ಸತ್ಯನಾರಾಯಣ ಪೂಜೆ ಮಾಡಿದ ಪ್ರಸಾದ ಇರ್ತಿದೆಯಲ್ಲ, ಪ್ರಸಾದನ ತಿಂದೇನೆ ಗಂಡನ್ ನೋಡ್ಬೇಕು ಅಂತ ಗಂಗಾ ನದಿ ತೀರಕ್ಕೆ ಬಂದ್ಬಿಡ್ತಾರೆ. ಗಂಡನ್ನ ಎದುರ್ಕೊಳ್ಬೇಕು ಅಂತೇಳಿ. ಆಗ ಸ್ವಾಮಿ ಸಿಟ್ಟು ಬಂದು ಹೋಗ್ತೀವಿ. ಎಂಥ ದುರಹಂಕಾರಿಗಳು! ನಿಮಗೂ ಕೂಡ ದುರಹಂಕಾರ ಬಂತ? ನನ್ನ ಪ್ರಸಾದಕ್ಕಿಂತ ನಿಮ್ಗೆ ಗಂಡ್ರೆ ಹೆಚ್ಚರಾದ್ರ ಅಂತ ಹೇಳಿ ಕಲಾವತಿ ಗಂಡನನ್ನು ಸ್ವಾಮಿ ಏನ್ ಮಾಡ್ತಾನೆ, ಅದೃಶ್ಯವನ್ನು ಮಾಡ್ಬಿಡ್ತಾನೆ. ಅಂದ್ರೆ ಕಣ್ಣಿಗೆ ದಾನ ಮಾಡ್ಬಿಡ್ತಾನೆ. ನೋಡಿ ವಿಚಿತ್ರ ನೋಡಿ. ಅರ್ಥ ಇಷ್ಟೇ. ಅಂದ್ರೆ ಆ ಪ್ರಸಾದಲ್ಲಿ ಎಷ್ಟು ಶಕ್ತಿ ಇದೆ ಹೇಳಕ್ ಸ್ವಾಮಿ ಕಥೆ ಹೇಳ್ತಾ ಇದ್ದಾನೆ. ಕಥೆಗೂ ಸತ್ಯನಾರಾಯಣ ಪೂಜೆ ಹೋಗೋದು ವಿಶೇಷ ಅಲ್ಲ, ಊಟ ಮಾಡೋದು ವಿಶೇಷ ಅಲ್ಲ. ಕತೆ ಕೇಳಿ ಪ್ರಸಾದ ತಿನ್ನೋದಿದೆಯಲ್ಲ ಅದಷ್ಟು ಶ್ರೇಷ್ಠ. ಅದೇ ಪಕ್ಕದ ಮನೆಯವ್ರು ಹೇಳ್ಬೋದು, ನಾನು ಕರೆದಿಲ್ಲ, ನಾನು ಯಾಕೆ ಹೋಗ್ಬೇಕು, ಹೇಳಂಗಿಲ್ಲ. ಅವರು ಕೇಳಿದ್ರೆ ಕಿವಿ ಕೇಳಿದ್ರೆ ಸ್ವಾಮಿ ಯಾರು ಕೊಟ್ಟೆ ಕೊಡ್ತೇವೆ, ಸ್ವಲ್ಪ ಪ್ರಸಾದ ಊಟ ಮಾಡಬೇಕು ಅಂತಲ್ಲ, ಸ್ವಲ್ಪ ಪ್ರಸಾದಗಳು ಕೇಳಿ ತಿಂದ್ರೆ ಪೂಜೆ ಮಾಡಿದಷ್ಟೇ ಫಲ ಸಿಗ್ತದೆ. ಸತ್ಯನಾರಾಯಣ ಪೂಜೆ ಅಷ್ಟೇ ಕಥೆ ಇತ್ತು. ಇವರು ಹಾಗೆ ಆಗಿದೆ. ಅದೃಶ್ಯನ ಮಾಡ್ಬಿಟ್ಟಿದ್ದಾನೆ. ಇವರು ಗಂಗಾ ನದಿ ತೀರಕ್ಕೆ ಬಂದ್ಬಿಡ್ತಾರೆ. ಪ್ರಸಾದ ತಿಂದೆ ಬಂದು ನೋಡ್ತಾರೆ, ಅಪ್ಪ ಮಾತ್ರ ಕಾಣ್ತಾ ಇದ್ದಾರೆ, ಕಲಾವತಿ ಗಂಡ ಕಾಣ್ತಾನೆ ಇಲ್ಲ. ಅಪ್ಪ ನಮ್ಮ ಯಜಮಾನ್ರಲ್ಲಿ ಇಲ್ಲೇ ಇದ್ದಾರೆ, ಎಲ್ಲಿ ಎಷ್ಟು ಹುಡುಕಿರು ಕಲಾವತಿ ಗಂಡ ಕಾಣೋದೇ ಇಲ್ಲ. ಎಲ್ಲಿ ಹೋದ ಅಪ್ಪ? ಇಲ್ಲೇ ಇದ್ದಾನೆ, ಎಲ್ಲಿ ಎಷ್ಟು ಹುಡುಕಿರು ಕಲಾವತಿ ಗಂಡ ಇಲ್ಲ. ಜನ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ. ಏನಾಯ್ತು ಹಾಗಾದ್ರೆ? ಎಷ್ಟು ಹುಡುಕಿರು ಕಲಾವತಿ ಗಂಡ ಕಾಣೋದೇ ಇಲ್ಲ. ಆಗ ಕಲಾವತಿ ಹೇಳ್ತಾಳೆ, ಅಪ್ಪ ನೀವೆಲ್ಲೋ ನದಿಯಲ್ಲಿ ಬರ್ಬೇಕು, ಸಮುದ್ರದಿಂದ ಬರ್ಬೇಕಿದ್ರೆ ಮೊಸಳೆಯನ್ನು ತಿಂದಿರ್ಬೇಕು ಅವನು, ನೀನು ನೋಡಿಲ್ಲ. ಅಥವಾ ಎಲ್ಲೋ ಅಚಾನಕ್ಕಾಗಿ ನೀರಲ್ಲಿ ಬಿದ್ದು ಹೋಗಿದ್ದಾನೆ. ಏನು ಹೇಳ್ತಿದ್ದೀಯಮ್ಮ ನೀನು? ನಾವಿಬ್ರು ಬಂದು ಇಳಿದಿದ್ದೀವಿ, ನನಗೆ ಗೊತ್ತಿಲ್ವಾ? ಹಾಗಾದ್ರೆ ಎಲ್ಲಿ ಹೋದಪ್ಪ?
ಅಪ್ಪ ಕೈ ಮುಗಿದು ಹೇಳ್ತಾಳೆ, ಅಪ್ಪ ನಂಗೆ ಈ ಜೀವನ ಬೇಡ. ಯಾಕೆಂದ್ರೆ ಹಿಂದೆಲ್ಲ ಹಾಗೆ ಇತ್ತು. ಗಂಡ ತೀರ್ ಹೋದ ಅಂದ್ರೆ ಹೆಂಡತಿ ಏನ್ ಮಾಡ್ತಿದ್ರು? ಸಹಗಮನ ಮಾಡ್ತಾ ಇದ್ರು. ನಾನೂ ಕೂಡ ಸಹಗಮನ ಮಾಡ್ತೇನೆ, ನನಗೆ ಈ ಪ್ರಪಂಚದಲ್ಲಿ ಬದುಕಲು ಯೋಗ್ಯತೆ ಇಲ್ಲ ಅಂತ ಹೇಳಿದಾಗೆ ಹಾಗೆಲ್ಲ ಮಾಡಬೇಡ ಮಗಳೇ ಅಂತ ಹೇಳಿ ತಂದೆ ತಾಯಿ ಸಮಾಧಾನ ಮಾಡಿ, ಹಾಗೆ ಮಾಡಬೇಡ, ಯಾಕೆಂದ್ರೆ ಇನ್ನೂ ಕತ್ತಲೆ ಆಗಿಲ್ಲ, ಇನ್ನೂ ಸ್ವಲ್ಪ ಹುಡ್ಕೋಣ ನೋಡೋಣ ಅಂತ ಹೇಳಿದಾಗ ಒಂದು ಆಶೀರ್ವಾದ ನುಡಿತಿದೆ ಅಂತ ನೋಡಿ. ವಿಚಿತ್ರ ನೋಡಿ, ನಿನ್ನ ಮಗಳು ಮನೆಯಲ್ಲಿ ಸುತ್ತಿನಾಡೋತನ್ನು ಮಾಡಿದ ಪೂಜೆ ತುಂಬಾ ಚೆನ್ನಾಗಿ ಮಾಡಿದಾಳೆ. ಏನ್ ಮಾಡಿದ್ಲೆ ಅವಳು? ಪೂಜೆ ಮಾಡಿ ನನಗೆ ಇಟ್ಟಿರುವಂತಹ ನೈವೇದ್ಯವನ್ನೇ ತಿಂದೇ ಬಂದಿದ್ದಾಳಲ್ವ, ಹಾಗಾಗಿ ಕಲಾವತಿಯ ಗಂಡನನ್ನ ಅದೃಶ್ಯ ಮಾಡಿದ್ದೇನೆ ಅಂತೇಳಿ ಆಶೀರ್ವಾದ ಹೇಳ್ತಾ ಇದ್ದೆ. ಹಾಗಾದ್ರೆ ಕೈ ಮುಗಿದು ಕೇಳ್ತಾ, ಏನ್ ಮಾಡ್ಬೇಕು ಸ್ವಾಮಿ, ಏನ್ ಮಾಡಿ? ಈಗ ಏನು ಮಾಡಬೇಡಿ, ಮನೆಗೆ ಹೋಗಿ ಸತ್ಯನಾರಾಯಣ ಪೂಜೆ ಆರತಿ ಬೆಳಗಿ ಆ ಪ್ರಸಾದನ ಹಿಡಿದು ಪ್ರಾರ್ಥನೆ ಮಾಡ್ತೀವಿ, ಸ್ವೀಕಾರ ಮಾಡು, ಬಾ ತಿಂದು ಬಾ, ನಿನ್ನ ಗಂಡ ಸಿಗ್ತಾನೆ. ಕತೆ ಇಷ್ಟೇ ಅರ್ಥ. ಕತೆ ಕೇಳೋದು ವಿಶೇಷ, ಸತ್ಯನಾರಾಯಣ ಪ್ರಸಾದ ತಿನ್ನೋದು ಒಟ್ಟು ವಿಶೇಷ ಅಂಥೇಳಿ ಪ್ರಸಾದನ ತಿಂದು ಬಾ, ನಿನ್ನ ಗಂಡ ಸಿಗ್ತಾನೆ. ನೋಡಿ ವಿಚಿತ್ರ ನೋಡಿ, ಕೇಳ್ಕೊಳ್ತಾಳೆ. ಅಪ್ಪ ಮತ್ತು ಅಮ್ಮ ಹೇಳ್ತಾರೆ, ಅಮ್ಮ ನೋಡೋಣಮ್ಮ ಏನೋ ಆಶೀರ್ವಾದ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಮಗಳು ತನ್ನ ಮನೆಗೆ ಬರ್ತಾರೆ. ಮನೆಗೆ ಬಂದು ವಿದ್ಯುಕ್ತ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಸ್ವಾಮಿ ತಪ್ಪು ಮಾಡಿದ್ದು ಹೌದು, ಗಂಡ ಬಂದ ಹೇಳ ಸಂತೋಷಕ್ಕಾಗಿ ನಿನ್ನ ಪ್ರಸಾದವನ್ನು ತಿಂದೇ ಬಂದಿದ್ದ ಅಪರಾಧ ಆಗಿದೆ ಸ್ವಾಮಿ. ನನ್ನ ಗಂಡ ಎಷ್ಟೇ ಕಷ್ಟದಲ್ಲಿದ್ದರೂ ಮನೆಗೆ ಬರುವಂತ ಅನುಗ್ರಹ ಮಾಡು, ನನಗೆ ಸಿಕ್ಕುವಂತ ಅನುಗ್ರಹ ಮಾಡಿ ಈ ಮಾಂಗಲ್ಯವನ್ನು ಉಳಿಸಬೇಕು ಅಂತ ಹೇಳಿ ಆ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ನೋಡಿ, ಸ್ವೀಕಾರ ಮಾಡಿ ಮತ್ತೆ ತಾಯಿ ಮತ್ತು ಮಗಳು ಮತ್ತೆ ನದಿ ತೀರಕ್ಕೆ ಬರ್ತಾರೆ. ಅವಳು ಗಂಡ ಅಲ್ಲೇ ಕೂತ್ಕೊಂಡಿದ್ದಾನೆ. ನೋಡಿ, ಇವರಿಗೆ ಮಾತ್ರ ಕಾಣಲಿಲ್ಲ, ಅಲ್ಲೇ ಅದೃಶ್ಯ ಮಾಡಿದ್ದಾನೆ. ಅವನಿಗೆ ವಿಚಿತ್ರ, ಏನಾಯ್ತು ಅಂತ ಕೇಳ್ತಾನೆ. ಏನು ಇಷ್ಟೊಂದು ಜನ ಸೇರಿದಾರಲ್ಲ? ಆಗ ಅಲ್ಲಿ ನಡೆದ ವೃತ್ತಾಂತವನ್ನು ಹೀಗೀಗಾಯ್ತು ಅಂತೇಳಿ, ಯಾರು ಮನೆಗೆ ಹೋಗ್ಬೇಡಿ, ಯಾರು ಹೋಗ್ಬೇಡಿ, ಮನೆಗೆ ಬನ್ನಿ, ಸತ್ಯನಾರಾಯಣ ಮಾಡಿದ್ದೇನೆ, ಎಲ್ಲ ಬಂದು ತೀರ್ಥ ಪ್ರಸಾದ ಊಟ ಮಾಡಿ ಹೋಗ್ಬೇಕು ಅಂತೇಳಿ ಅವ್ರನ್ನೆಲ್ಲ ಮನೆಗೆ ಕರ್ಕೊಂಡು ಬಂದು ಅವರು ಮತ್ತೆ ಪೂಜೆಯನ್ನು ಮಾಡಿ ಬೇಕಾದಷ್ಟು ಪ್ರಸಾದ ಊಟ ಎಲ್ಲ ಕೊಟ್ಟು ಅವರು ಕಳಿಸ್ತಾರಂತೆ ಎಂಬಲಿಗೆ ಸತ್ಯನಾರಾಯಣ ಕಥೆಯ ಚತುರ್ಥಾಧ್ಯಾಯ ಸಂಪೂರ್ಣವಾಗಿ. ಸತ್ಯ ಸಂತ ಯಜಮಾನಸ್ಯ ಕಾಮ ಸತ್ಯನಾರಾಯಣ ಸ್ವಾಮಿ ದೇವತನ್ಮ. ಮಹಾರಾಜರಿಗೆಲ್ಲ ಏನ್ ಕಷ್ಟ ಅಲ್ವಾ? ಬೇಕಾದಷ್ಟು ಮುತ್ತು ರತ್ನ ಬೆಳ್ಳಿ ಬಂಗಾರ ಹಾಲು ಕಾಳು ಎಲ್ಲ ಇರ್ತದೆ, ಏನ್ ಕಷ್ಟ ಅವರಿಗೆ? ಗುಲ್ಕುಂಕ ಮಹಾರಾಜ, ಅವನ ಹೆಂಡತಿ ಬದೃಶಿ ಹೇಗಿದ್ದಾಳೆ ನೋಡ್ಲಿಕ್ಕೆ ಅಷ್ಟು ಸುಂದರವಾಗಿ ಕಾಣ್ತಾ ಇದ್ದಾಳೆ, ಎಲ್ಲ ಚೆನ್ನಾಗಿದೆ. ಅವರಿಗೆ ಮದುವೆಯಾಗಿ 15-20 ವರ್ಷ ಆದರೂ ಮಕ್ಕಳೇ ಆಗಿರೋದಿಲ್ಲ. ಈ ರಾಜರಿಗೆಲ್ಲ ಸ್ವಲ್ಪ ಹೀಗೆ ಅಲ್ವಾ? ಭಗವಂತ ಎಲ್ಲ ಕೊಟ್ಟಿರ್ತಾನೆ, ಮಕ್ಕಳೊಂದು ಇರೋದಿಲ್ಲ ಅವರಿಗೆ. ಆ ಗುಲ್ಕುಮುಖ ಮತ್ತು ಬದೃಶಿ ಏನಾಗಿರುತ್ತದೆ? ಅವರಿಗೆ ಯಾರೋ ಹೇಳಿದ್ದಾರೆ, ಸತ್ಯನಾರಾಯಣ ವ್ರತವನ್ನು ಮಾಡೋದ್ರಿಂದ ಸಂಕಷ್ಟ ಪರಿಹಾರ ಆಗಿ ನಿಮಗೆ ಸಂತಾನ ಭಾಗ್ಯ ಆದ್ರೂ ಆಗ್ಬೋದು, ನೀವು ಹರಕೆ ಮಾಡ್ಕೊಳ್ಳಿ ಅಂತೇಳಿ ಯಾರೋ ತಿಳಿಸಿರ್ತಾರೆ. ಆ ಮಹಾರಾಜ ಮತ್ತು ಮಹಾರಾಣಿ ಏನ್ ಮಾಡ್ತಾರೆ? ದೇವರ ಮುಂದಿತ್ತು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಎಲ್ಲ ನೀನು ಕೊಟ್ಟಿದ್ದೀಯಪ್ಪ, ನೀನು ಮುತ್ತು ರತ್ನ ಬೆಳ್ಳಿ ಬಂಗಾರ ಆಳು ಕಾಳು ಅರಮನೆ ನನ್ನ ಹತ್ರ ಇದೆ, ಆದರೆ ನನಗೆ ಸಂತಾನ ಭಾಗ್ಯನೇ ಇಲ್ಲ, ನನಗೆ ಮಕ್ಕಳೇ ಇಲ್ಲ. ಯಾಕೆ ನನ್ನ ಮುಂದೆ ರಾಜ್ಯವನ್ನು ಪ್ರತಿಪಾದನೆ ನಡೆಸ್ಕೋಬೇಕಲ್ಲ? ಯಾರು ನಡೆಸೋರು ಸ್ವಾಮಿ? ಯಾವತ್ತು ನೀನು ಅನುಗ್ರಹ ಮಾಡ್ತೀಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ. ಹೇಗೆ ಪೂಜೆ ಮಾಡ್ತೇನೆ? ಅರಮನೆಯಲ್ಲಿ ಪೂಜೆ ಮಾಡ್ತೇನೆ ಅಂತ ಹೇಳುವುದೇ ಇಲ್ಲ ಮಹಾರಾಜ. ನೋಡಿ ಚಿತ್ರ ನೋಡಿ, ನನಗೇನಾದ್ರೂ ಮಗು ಆದ್ರೆ ಗಂಗಾ ನದಿ ತೀರ್ಥದಲ್ಲಿ ಹೋಗಿ ಸತ್ಯನಾರಾಯಣ ವ್ರತವನ್ನು ಮಾಡ್ತೇನೆ, ಅರಮನೆಯಲ್ಲಿ ಮಾಡ್ತೇನೆ ಹೇಳೋದಿಲ್ಲ. ಹರಕೆ ಹಾಗೆ ಎಲ್ಲಿ ಮಾಡ್ತಾರೋ ಅಲ್ಲೇ ಮಾಡಬೇಕು. ನನಗೇನಾದ್ರು ಸಂತಾನ ಭಾಗ್ಯ ಆದ್ರೆ ಗಂಗಾ ನದಿ ತೀರದಲ್ಲಿ ಹೋಗಿ ಸತ್ಯನಾರಾಯಣ ಪೂಜೆ ಮಾಡಿ ಅಲ್ಲೇ 4 ಜನ ಕೂಟ ಹಾಕ್ತೇನೆ ಅಂತ ಹೇಳಿ ಹರಕೆ ಮಾಡ್ಕೊಂಡು ಬಿಡ್ತಾನೆ. ವಿಚಿತ್ರ ನೋಡಿ, ಹರಕೆ ಆಗಿ ಹೋಗಿರ್ತದೆ. ಆ ಹರಕೆ ಮಾಡಿದ್ದಕ್ಕಾಗಿ ಹರಕೆ ಒಂದು 15-20 ವರ್ಷ ನಂತರ ಅವರಿಗೂ ಒಂದು ಮಗು ಆಗ್ತದೆ. ನೋಡಿ ವಿಚಿತ್ರ ನೋಡಿ, ಅಂದ್ರೆ ಕತೆ ಆಗಿದೆ ಅಂತ, ಅಂದ್ರೆ ಸ್ವಾಮಿಯ ಅನುಗ್ರಹ ಆಗಿದೆ ನೋಡಿ, ಮಗು ಆಗ್ತದೆ. ಹರಕೆ ತೀರಿಸಬೇಕಲ್ಲ, ಎಲ್ಲ ಪುರುಜನರು ಕರ್ಕೊಂಡು ಗಂಗಾ ನದಿ ತೀರಕ್ಕೆ ಹೋಗ್ತಾರೆ. ಪುರೋಹಿತರು ಕರ್ಕೊಂಡು ಹೋಗಿ ವಿದ್ಯುಕ್ತವಾದಂತಹ ಒಂದು ಮಂಟಪ ನಿರ್ಮಾಣ ಮಾಡ್ತಾ ಇರ್ಬೇಕಿದ್ರೆ ಅಲ್ಲೊಂದು ವಿಶೇಷವಾದಂತ ಒಂದು ಘಟನೆ ನಡೀತದೆ. ಏನ್ ಘಟನೆ? ಒಬ್ಬ ವರ್ತಕ ವ್ಯಾಪಾರಸ್ಥ ಏನ್ ಮಾಡ್ತಾನೆ, ಹಡಗಿನಲ್ಲಿ ಗಂಗಾ ನದಿಯಲ್ಲಿ ಹೋಗ್ತಾ ಇರ್ತಾನೆ, ಹಡಗು ವ್ಯಾಪಾರಕ್ಕಾಗಿ ಹೋಗ್ತಾ ಇರ್ತಾನೆ. ದೂರದಲ್ಲೇ ನೋಡ್ತಾನೆ, ಅರೆ ಏನು ನದಿ ತೀರದಲ್ಲಿ ಇಷ್ಟೊಂದು ಜನ ಕೂತ್ಕೊಂಡಿದ್ದಾರಲ್ಲ, ನದಿ ತೀರದಲ್ಲಿ ಯಾರು ಕೂತ್ಕೊಳ್ತಾರೆ ಅಲ್ವಾ? ನದಿ ತೀರದಲ್ಲಿ ಯಾರು ಕೂತ್ಕೊಳ್ತಾರೆ? ಯಾರೋ ನದಿಗೆ ಬಿದ್ದಿರ್ಬೇಕು, ಅಥವಾ ನದಿಗೆ ಯಾರೋ ಹಾಯಿರ್ಬೇಕು, ಅಥವಾ ಏನೋ ತೊಂದರೆ ಆಗಿರ್ಬೇಕು, ಹಾಗಾಗಿ ಜನ ಕೂತ್ಕೊಂಡಿದ್ದಾರೆ ನೋಡೋಣ ಅಂತ ಹೇಳಿ ಹಡಗ ಇವನೇನ್ ಮಾಡ್ತಾರೆ, ವರ್ತಕ ಹಡಗನ್ನು ಅಲ್ಲೇ ಇಟ್ಬಿಟ್ಟು ಬಂದು ನೋಡ್ತಾನೆ, ಗುಲ್ಕುಮುಖ ಮಹಾರಾಜ ಕೂತ್ಕೊಂಡಿದ್ದಾರೆ. ಮಹಾರಾಜ ಅವನ ಹೆಂಡತಿ ಭದ್ರಶೀಲ ಕೂತ್ಕೊಂಡಿದ್ದಾರೆ, ಅವನ ಜೊತೆಗೆ ಅವನ ಮಗುನೂ ಕೂತ್ಕೊಂಡಿದೆ. ಇದೇನು ಮಹಾರಾಜರಿಗೆ ಅಷ್ಟು ದೊಡ್ಡ ಅರಮನೆ ಇದೆ, ಅಲ್ಲೇನು ಮಾಡುದು, ಇದೇನು ನದಿ ತೀರದಲ್ಲಿ ಮಾಡ್ತಾ ಇಲ್ಲ ಅವನು ಅನ್ಕೊಳ್ತಾನೆ. ಹಾಗೆ ಹೋಗ್ಲಿಕ್ಕೂ ಇಲ್ಲ ವ್ಯಾಪಾರಕ್ಕೆ, ಯಾಕಂದ್ರೆ ಮಹಾರಾಜ ಬೇರೆ. ಹಡಗು ಅಲ್ಲೇ ಇಟ್ಟು ಬಂದು ಸಭೆ ಜನ ತುಂಬಾ ಜನ ಸೇರಿದ್ದಾರೆ, ಮಹಾರಾಜ ಅಲ್ವಾ, ಇವನು ಬಂದು ಸಭೆಯಲ್ಲಿ ಬಂದು ಕೂತ್ಕೊಳ್ತಾನೆ. ಪುರೋಹಿತರು ಪೂಜೆ ಮಾಡ್ತಾ ಇದ್ದಾರೆ, ಅಷ್ಟೋತ್ತರ ಮಾಡ್ತಾ ಇದ್ದಾರೆ, ಎಲ್ಲ ಪೂಜೆ ಮುಗಿತದೆ. ಬಂದಂತವರಿಗೆ ತೀರ್ಥ ಪ್ರಸಾದ ಕೊಟ್ಟು ಅವರೆಲ್ಲ ಊಟ ಮಾಡಿಕೊಂಡು ಅಲ್ಲೇ ಊಟಕ್ಕೂ ಏರ್ಪಡಿಸಿದ್ದಾರೆ, ಪೆಂಡಲೆಲ್ಲ ಹಾಕಿ ಊಟ ಮಾಡಿಕೊಂಡು ಅವರೆಲ್ಲ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ ಪುರೋಜನರಲ್ಲಿ. ಇವನು ಒಬ್ಬರೇ ಕೂತ್ಕೊಂಡಿರ್ತಾನೆ, ವರ್ತಕ ಕೂತ್ಕೊಂಡು
ಹೋಗಿ ರಾಜನಿಗೆ ಹೋಗಿ ಕೈ ಮುಗಿತಾನೆ, ಸ್ವಾಮಿ ನಮಸ್ಕಾರ. ಸ್ವಾಮಿ ನಮಸ್ಕಾರ ಅಂತಾರೆ, ಮಹಾರಾಜ ನಮಸ್ಕಾರ ಅಂತ ಹೇಳ್ತಾರೆ. ಸ್ವಾಮಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಮಾಡ್ತೇನೆ. ಏನಪ್ಪ ಅದು? ಏನು ಹೇಳು, ಏನು ಹೇಳು, ಯಾಕೆ ಮಾಡ್ತೀನಿ ಹೇಳು. ಅಲ್ಲ ಸ್ವಾಮಿ, ನಿಮಗೆ ಅಂಥ ದೊಡ್ಡ ಅರಮನೆ ಇದೆ, ಅರಮನೆಯಲ್ಲಿ ಪೂಜೆ ಮಾಡಿದ್ರೆ ಇದೇನೋ ನದಿ ತೀರದಲ್ಲಿ ಬಂದು ಪೂಜೆ ಮಾಡ್ತಾ ಇದ್ದೀರಲ್ಲ, ಯಾಕಾಗಿ ಅಂತ ಕೇಳ್ತಾರೆ. ನೋಡೋಣ. ರಾಜ ಸಿಟ್ಟು ಮಾಡ್ಕೊಳ್ಳಲ್ಲ ಮಹಾರಾಜ. ಕೂತ್ಕೊಳ್ಳಪ್ಪ, ಹೇಳ್ತೇನೆ, ಕೂತ್ಕೋ, ಏನಂತೂ ನಿನ್ಗೆ ಕಾರಣ ಹೇಳ್ತೇನೆ ಅಂತ ಹೇಳ್ತೇನೆ. ಏನಂದ್ರೆ, ನೋಡಪ್ಪ, ನನಗೆ ಮದುವೆ ಆಯ್ತು, ಮದುವೆ ಆಗಿ 15-20 ವರ್ಷ ಆದ್ರೂ ನನಗೆ ಮಕ್ಕಳೇ ಆಗಿರ್ಲಿಲ್ಲಪ್ಪ. ನನಗೆ ಯಾರೋ ತಿಳಿಸಿದ್ರು, ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಹರಕೆ ಮಾಡ್ಕೊಳ್ಳೋದ್ರೆ ಅಂದ್ರೆ ಫಲ ಆಗ್ತದೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಎಲ್ಲಾದ್ರೂ ಮಾಡ್ಕೊ ಅಂತ ಹೇಳಿದ್ದಾರೆ. ಅರಮನೆಯಲ್ಲಾದ್ರೂ ಮಾಡು, ದೇವಸ್ಥಾನದಲ್ಲಾದ್ರೂ ಮಾಡು, ಕಾಡಿನಲ್ಲಾದ್ರೂ ಮಾಡು, ನದಿ ತೀರದಲ್ಲಾದ್ರೂ ಮಾಡು ಅಂತ ಹೇಳಿದ್ದಾರೆ. ನಾನು ಯೋಚನೆ ಮಾಡಿದೆ, ಬೇಕಾದಷ್ಟು ಹೋಮ ಮಾಡಿಸಿದ್ದೇನೆ, ಮಗುವಿನ ಸಂತಾನವಾಗಿ ಬೇಕಾದಷ್ಟು ಪೂಜೆ ಪುರಸ್ಕಾರ ಎಲ್ಲ ಮಾಡಿದೆ, ಏನು ಫಲ ಆಗಲಿಲ್ಲ. ಆದರೆ ನನಗೆ ಯಾರೋ ಹೇಳಿದ್ರು ಎಲ್ಲಾದ್ರೂ ಮಾಡ್ಕೊ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಏನ್ ಮಾಡಿದೆ, ದೇವ್ರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದೆ. ನನಗೆ ಯಾವಾಗ ಸಂತಾನ ಆಗ್ತದೆಯೋ ಅವತ್ತು ಹರಕೆಯನ್ನು ಗಂಗಾ ನದಿ ತೀರದಲ್ಲಿ ಹೋಗಿ ತೀರಿಸ್ತೇನೆ, ಸತ್ಯನಾರಾಯಣ ವ್ರತವನ್ನು ಮಾಡ್ತೇನೆ ಅಂತ ಹೇಳಿದಾಗ, ನೋಡಪ್ಪ, ನನಗೆ ಹುಟ್ಟಿರೋ ಮಗು ಇದೇನೆ, ನನಗೆ ಹರಕೆ ಮಾಡಿದ ಮೇಲೆ ಮಗು ಹುಟ್ಟಿದೆ, ಮನೆ ತೀರ್ಸಕ್ಕೆ ಬರೋದಿಲ್ಲ ಅಲ್ವಾ, ಹರಕೆ ಮಾಡಿದ್ದೆ ಹಾಗೆ ಸಂತಾನವಾಗಿ ಆದ್ರೆ ಗಂಗಾ ನದಿ ತೀರದಲ್ಲೇ ತೀರಿಸ್ತೇನೆ ಹೇಳಿದ್ದೇನೆ, ಹಾಗಾಗಿ ನಾನು ಹುಟ್ಟಿದ ಮಗು ಇದು ಅಂತ ಹೇಳಿದಾಗ, ಅಲ್ಲಿ ಏನಾಗಿದೆ ಕತೆ, ಆ ವರ್ತಕನಿಗೂ ಮಕ್ಕಳೇ ಇರೋದು, ಅವನಿಗೂ ಮದುವೆ ಆಗಿ 15-20 ವರ್ಷ ಆಗಿರ್ತದೆ. ಹೋಗಿ ಕೈ ಮುಗಿತಾನೆ. ಎಂತ ಮಾತು ಹೇಳಿದಿರಿ ಸ್ವಾಮಿ, ಏನ್ ಮಾತು ಹೇಳಿದ್ರಿ? ನಂದು ಇದೇ ಪರಿಸ್ಥಿತಿ ಆಗಿದೆ ಸ್ವಾಮಿ, ನನಗೂ ಮದುವೆ ಆಗಿ 15-20 ವರ್ಷ ಆಯ್ತು ಸ್ವಾಮಿ. ನನ್ನ ಹೆಂಡತಿ, ಆ ವರ್ತಕರ ಹೆಂಡತಿ ಹೆಸರು ಲೀಲಾವತಿ, ನನ್ನ ಹೆಂಡತಿ ದಿನಾಲೂ ಕಣ್ಣೀರು ಹಾಕ್ತಾಳೆ ಸ್ವಾಮಿ. ನನಗೂ ಭಗವಂತ ಬೇಕಾದಷ್ಟು ಮುತ್ತು, ರತ್ನ, ಬೆಳ್ಳಿ, ಬಂಗಾರ ಎಲ್ಲವನ್ನೂ ಕೊಟ್ಟಿದ್ದಾನೆ, ಎಲ್ಲ ಇದೆ ನನ್ನ ಹತ್ರ. ನಾನು ವ್ಯಾಪಾರ ಮಾಡಿದೆ ಅದನ್ನ, ಆದರೆ ನನಗೆ ಮಾತ್ರ ಮಕ್ಕಳ ಮಾತ್ರ ಸಂತಾನ ಭಾಗ್ಯನೇ ಇಲ್ಲ ಅಂತ ಹೇಳ್ತಾನೆ. ಹೌದಾ, ನಿನಗೂ ಮಕ್ಕಳಾಗ್ಲಿಲ್ವಾ? ಹೌದು ಸ್ವಾಮಿ. ಹಾಗಾದ್ರೆ ಚಿಂತೆ ಮಾಡಬೇಡ. ಯಾಕೆ ಚಿಂತೆ ಮಾಡ್ತೀಯ? ನನಗೆ ಯಾರೋ ಹೇಳಿದ್ರು, ನನಗೂ ಮಗುವಾಯ್ತು, ನೀನು ಸಂಕಲ್ಪ ಮಾಡ್ಕೋ ಮನೆಗೆ ಹೋಗಿ ಅಂತ ಹೇಳಿದಾಗ, ವ್ಯಾಪಾರಕ್ಕೆ ಹೋಗಲ್ಲ ವರ್ತಕ, ಮನೆಗೆ ಬರ್ತಾನೆ. ಮನೆಗೆ ಬಂದು ಲೀಲಾವತಿ ಹತ್ರ ಹೇಳ್ತಾನೆ, ಹಿಂಗಾಯ್ತಮ್ಮ ಇವತ್ತು. ಗಂಡ ಹೇಳ್ತಿ ಇಬ್ಬರೇ ರೀತಿ ಪ್ರಾರ್ಥನೆ ಮಾಡ್ತೀನಿ. ಸ್ವಾಮಿ, ನಿನ್ನ ಹತ್ರ ಏನು ಪ್ರಾರ್ಥನೆ ಮಾಡ, ನಿನ್ನ ಹತ್ರ ಏನು ಕೇಳಲ್ಲ ನಾನು, ಎಲ್ಲ ನೀನೇ ಕೊಟ್ಟಿದ್ದೆ, ನನ್ನ ಹತ್ರ ಎಲ್ಲ ಇದೆ, ಮುತ್ತು, ರತ್ನ, ಬೆಳ್ಳಿ, ಬಂಗಾರ, ಆಳು ಕಾಳು ಎಲ್ಲ ನನ್ನ ಹತ್ರ ಇದೆ. ಆದ್ರೆ ಸಂತಾನ ಬೇಕಲ್ವಾ? ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಎಷ್ಟೇ ಸೀರೆ ಇರ್ಬೋದು ಅಲ್ವಾ, ಅವ್ರಿಗೆ ಎಷ್ಟೇ ಮುತ್ತು, ರತ್ನ, ಬೆಳ್ಳಿ, ಬಂಗಾರ ಇರ್ಬೋದು, ಆಯ್ತನ ಗೊತ್ತಾಗಬೇಕಿದ್ರೆ ಒಂದು ಮಗು ಆಗ್ಬೇಕು ಅಂತ ಹೇಳ್ತದೆ ಶಾಸ್ತ್ರದಲ್ಲಿ. ಹೆಣ್ಣು ಪಕ್ಕು ಆಗ್ಬೇಕಿದ್ರೆ ಒಂದು ಸಂತಾನ ಭಾಗ್ಯ ಆಗ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ, ಇಲ್ಲಾಂದ್ರೆ ಹೆಣ್ಣು ಪಕ್ಕನೇ ಆಗೋದಿಲ್ಲ. ಹಾಗಾಗಿ ಹೇಳಿದ್ದೇನೆ ಅಂತ ಹೇಳಿದಾಗ, ಯಾವತ್ತು ನೀನು ಅನುಗ್ರಹ ಮಾಡ್ತೀಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ. ಯಾವತ್ತು ಗಂಡಾರೋ ಆಗ್ಲಿ ಹೆಣ್ಣಾರೋ ಆಗ್ಲಿ ಮಗು ಯಾವತ್ತು ಹೊಡ್ತಿದ್ಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ ಅಂತ ಹೇಳಿ ಹರಕೆ ಮಾಡ್ಕೊಂಡ್ಬಿಡ್ತಾರೆ. ಗಂಡ ಹರಕೆ ಆಗ್ತದೆ, ಒಂದು ದಿನ ಕಳಿತಿದೆ, ಒಂದು ವಾರ ಕಳಿತಿದೆ, ಒಂದು ತಿಂಗಳು ಕಳೆದು ಹೋಗ್ತಿದೆ. ಒಂದು ಸುಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ರು ವಿಲನವಾಗ್ತಾರೆ, ಸೇರ್ತಾನಂತ. ಸೇರಿದಾಗ ಅವತ್ತು ಲೀಲಾವತಿ ಗರ್ಭವನ್ನು ಧರಿಸ್ಬಿಡ್ತಾರೆ. ನೋಡಿ ವಿಚಿತ್ರ, ನೋಡಿ 15-20 ವರ್ಷ ಮಕ್ಕಳೇ ಇರೋದಿಲ್ಲ ಅವರಿಗೆ. ಅವತ್ತು 15 ವರ್ಷ ನಂತರ ಹರಕೆ ಮಾಡಿದ್ಮೇಲೆ, ಸತ್ಯನಾರಾಯಣ ಹರಕೆ ಮಾಡಿದ್ಮೇಲೆ ಆ ಲೀಲಾವತಿ ಗರ್ಭವನ್ನು ಧರಿಸ್ಬಿಟ್ಟು ಅವಳು 1 ತಿಂಗಳು ತುಂಬಿದಾಗ ಗರ್ಭವತಿ ಆಗ್ತಾಳೆ. ಹಾಗೆ 2 ತಿಂಗಳು ಆಗ್ತಿದೆ. ಹೀಗೆ 3, 4, 5, 6, 7, 8, 9 ನವಮಾಸಗಳು ತುಂಬಿದ್ಮೇಲೆ 10ನೇ ತಿಂಗಳಲ್ಲಿ ಒಂದು ಹೆಣ್ಣು ಮಗಳಿಗೆ ಜನ್ಮವನ್ನು ಕೊಡ್ತಾರೆ. ನೋಡಿ ವಿಚಿತ್ರ, ನೋಡಿ ಕತೆ ನೋಡಿ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಸ್ವಾಮಿಯ ಕಲಿಯುಗದಲ್ಲಿ ಸ್ವಾಮಿ ಅನುಗ್ರಹ ಆಗಿದೆ ಕತೆ ಅಷ್ಟೇ. ಗರ್ಭವತಿ ಆಗ್ತಾಳೆ, ಹೆಣ್ಣು ಮಗಳಿಗೆ ಜನ್ಮವನ್ನು ಕೊಡ್ತಾಳೆ. ಜನ್ಮ ಕೊಟ್ಟಾದ್ಮೇಲೆ 11 ದಿನ ಕಳಿಬೇಕಲ್ಲ, 11ನೇ ದಿನಕ್ಕೆ ಪುರೋಹಿತರು ಕರೆಸಿ ಪುಣ್ಯಾವಾಚನೆ ಮಾಡಿಸಿ ನಾಮಕರಣ ಮಾಡ್ತಾರೆ. ಕಲಾವತಿ ಎಂಬ ನಾಮಕರಣ ಮಾಡ್ತಾರೆ. ಅಂದ್ರೆ ಆ ಹೆಣ್ಮಗಳಿಗೆ ಕಲಾವತಿ ಅಂತ ಹೆಸರನ್ನು ಇಟ್ಬಿಡ್ತಾರೆ. ಆಗೋಗ್ತದೆ, ಹೆಸರು ಆಗೋಗ್ತದೆ. ಅವಳ ಹೆಂಡತಿ ಲೀಲಾವತಿ ಗಂಡನಿಗೆ ಹೇಳ್ತಾಳೆ, ಏನ್ರಿ ಎಷ್ಟು ವರ್ಷ ಆಗಿತ್ತು ನಮ್ಮ ಮಕ್ಕಳಿದೆ, ಸ್ವಾಮಿಯ ಅನುಗ್ರಹದಿಂದ ಒಂದು ಹೆಣ್ಮಗಳಾರು ಹುಟ್ಟಿದ್ದಲ್ವ, ಎಷ್ಟು ಸಂತೋಷ ಅಲ್ವಾ ಅಂತ ಹೇಳಿದಾಗ, ಈಗ ಹರಕೆ ತೀರಿಸೋಣ, ಯಾವತ್ತರ ಪೂಜೆ ಇಟ್ಕೊಂಡು ಹೇಳಿದಾಗ ಈ ಯಜಮಾನಿಗೆ ಪೂರ ತಲೆ ತಿರ್ಲಿಕ್ಕೆ ಶುರು ಆಗ್ತಾ ಇದೆ. ನೋಡಿ ವಿಚಿತ್ರ, ನೋಡಿ ಹೆಂಡತಿಗೆ ಸಮಾಧಾನ ಮಾಡ್ಬಿಡ್ತಾನೆ. ಹೌದಮ್ಮ, ಹರಕೆ ಮಾಡಿದ್ದು ಹೌದು, ಹರಕೆ ತೀರಿಸ್ಬೇಕಿದ್ದು ಹೌದು, ಮಗು ಹುಟ್ಟಿದ್ದು ಸತ್ಯ, ಮತ್ತೆ ತೀರಿಸ್ಬೇಕು ಅಂತೇನಿಲ್ಲ ಅಲ್ವಾ, ನೋಡ ಇನ್ನೊಂದು ದಿವಸ ತೀರ್ಸೋಣ ಅಂತ ಹೇಳಿ ವ್ಯಾಪಾರಸ್ಥ ಅಲ್ವನು ಹೆಂಡತಿಗೆ ಸಮಾಧಾನ ಮಾಡಿ ವ್ಯಾಪಾರಕ್ಕಾಗಿ ಹೊರಟು ಹೋಗ್ಬಿಡ್ತಾನೆ. ಗಂಡ ಹೆಂಡತಿ ಮಾತು ಕೇಳಿಲ್ಲ ಅಂದ್ರೆ ಯಾರ ಮನೇಲಿ ಏನ್ ಮಾಡ್ಲಿಕ್ಕಾಗ್ತದೆ ಅಲ್ವಾ? ಇಲ್ಲ, ಗಂಡ ಹೆಂಡತಿ ಮಾತು ಕೇಳಲೇಬೇಕು ಸರ್. ಕೇಳಿದ್ರೆ ಒಳ್ಳೇದು, ಕೇಳಲೇಬೇಕು ಹೆಂಡತಿ ಮಾತು. ಹೇಳಿದ್ರೆ ಒಳ್ಳೇದು, ಕೇಳಿಲ್ಲ ಅಂದ್ರೆ ಏನ್ ಮಾಡಕ್ಕಾಗ್ತದೆ? ಏನು ಮಾಡ್ಲಿಕ್ಕಿಲ್ಲ, ಮನೆಯಲ್ಲೇ ಇರ್ತಾರೆ ಪಾಪ, ಏನು ಮಾಡಿ. ಎಷ್ಟೋ ದಿನ ಕಳೆದ ಮೇಲೆ ಮತ್ತೆ ಮನೆಗೆ ಬರ್ತಾನೆ ವರ್ತಕ, ಮತ್ತೆ ಹೆಂಡತಿ ಮತ್ತೆ ಗಂಡನಿಗೆ ಎಚ್ಚರಿಕೆ ಮಾಡ್ತಾನೆ. ನೋಡಿ ಚಿತ್ರ, ನೋಡಿ ಸತ್ಯನಾರಾಯಣ ಪೂಜೆ ಮಾಡೋಣ, ಆಯ್ತು ಆಯ್ತು ಹೇಳ್ತಾನೆ ಬಿಟ್ರೆ ಮಾಡೋಣ ಅಂತ ಹೇಳೋದು. ಒಂದು ದಿನ
ಹೀಗೆ ಕಲಾವತಿ ದಿನ ದಿನ ಬೆಳೀತಾ ಇದ್ದಾಳೆ. ನೋಡಿ, ಆ ಹೆಣ್ಣು ಮಗಳಿಗೆ 1 ವರ್ಷ ತುಂಬಿತು, ಸತ್ಯನಾರಾಯಣ ಮಾಡಲಿಲ್ಲ. ಆ ಹೆಣ್ಣು ಮಗಳಿಗೆ 2 ವರ್ಷ ತುಂಬಿತು, ಸತ್ಯನಾರಾಯಣ ಮಾಡಲಿಲ್ಲ. ಆ ಹೆಣ್ಣು ಮಕ್ಕಳಿಗೆ 5 ವರ್ಷ ತುಂಬಿತು, ಸತ್ಯನಾರಾಯಣ ಹರಕೆ ತೀರಿಸಿಲ್ಲ. ಆ ಹೆಣ್ಣು ಮಕ್ಕಳಿಗೆ 10 ವರ್ಷ ಆಯ್ತು, ಸತ್ಯನಾರಾಯಣ ಮಾಡಲಿಲ್ಲ. ಆ ಹೆಣ್ಣು ಮಕ್ಕಳಿಗೆ 16 ವರ್ಷ ಆಯ್ತು. ನೋಡಿ, 16 ವರ್ಷ ಆದ್ರೂ ಕೂಡ ಸತ್ಯನಾರಾಯಣ ಹರಕೆಯನ್ನು ತೀರ್ತೇ ಇಲ್ಲ. 16 ಅಂದ್ರೆ ಏನು ಅರ್ಥ ನೋಡಿ, ಎಷ್ಟು ಕತೆ, ಅಷ್ಟು ಸ್ವಾರಸ್ಯ ಇದೆ, ಎಲ್ಲ ತಿಳ್ಕೊಳ್ಳುವಂತ ಕತೆ. 16 ಅಂದ್ರೆ ಷೋಡಶ ಅಲ್ವಾ? ನಾವೊಂದು ಪೂಜೆ ಮಾಡ್ಬೇಕಾದ್ರೆ 16 ತರ ಪೂಜೆ ಮಾಡ್ತೀವಿ. ಅಷ್ಟೋತ್ತರ ಇರ್ಬೋದು, ಕುಂಕುಮಾರ್ಚನೆ ಇರ್ಬೋದು, ಅತ್ತೇನೋ ಇರ್ಬೋದು, ಅರ್ಚನೆ ಕೊಡ್ಬೋದು, ಫಲ ಕೊಡೋದು ಇರ್ಬೋದು. 16 ಪೂಜೆ ಆಗ್ತಿದೆ. ಷೋಡಶ ಅಂದ್ರೆ ಹೆಣ್ಮಕ್ಳಿಗೆ ಶ್ರೇಷ್ಠ, ಗಂಡು ಮಕ್ಕಳಿಗಲ್ಲ. 16 ವರ್ಷಕ್ಕೆ ಹಿಂದೆಲ್ಲ ಏನಾಗ್ತಿದ್ರು, 16 ವರ್ಷಕ್ಕೆ ಹೆಣ್ಮಕ್ಳೆಲ್ಲ ರುಚಿಮತಿಗಳಾಗ್ತಿದ್ರು. ಈಗೆಲ್ಲ ಆಹಾರ ಪದ್ಧತಿ ವ್ಯತ್ಯಾಸ ಆಗೋಗಿದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಆಗ ಹಾಗಿರ್ಲಿಲ್ಲ. 15-16 ವರ್ಷಕ್ಕೆ ರುಚಿಮತಿ ಆಗ್ತಿ, ಆಗ ಕಾಲವೇ ಆಗಿತ್ತು. 16 ವರ್ಷ ಆಯ್ತು ಅಂದ್ರೆ, ರುಚಿಮತಿ ಆದ್ರು ಅಂದ್ರೆ ಅವ್ರಿಗೆ ಮದುವೆ ಮಾಡ್ಬಿಡೋದು ಅಲ್ವಾ? ಈಗಿನ ಮಕ್ಕಳು ಹೋಗ್ತಾರ ಕೇಳಿ, ಇಲ್ಲ ನಾನು ಓದ್ಬೇಕು, ನಾನು ಕೆಲಸಕ್ಕೆ ಹೋಗ್ಬೇಕು, ಅಪ್ಪನ ಸ್ವಲ್ಪ ಸಾಕ್ಬೇಕು ಅಂತೆಲ್ಲ ಹೇಳ್ತಾರೆ. ಆಗಲ್ಲ, ಅದೆಲ್ಲ ಹೇಳ್ತಿರ್ಲಿಲ್ಲ. ಹೆಣ್ಮಕ್ಳೆಲ್ಲ ಕೆಲಸಕ್ಕೆ ಏನು ಹೋಗ್ತಿರ್ಲಿಲ್ಲ. 16 ವರ್ಷ ತುಂಬ ರುಚಿಮತಿ ಆದ್ರು ಅಂದ್ರೆ ಅವರಿಗೆ ಮದುವೆ ಮಾಡ್ಬಿಡೋರು. 16 ವರ್ಷಕ್ಕೆ ಮದುವೆ ಆಗಿ ಹೋಗ್ತಾ ಇತ್ತು. ಇವಳು ರುಚಿಮತಿ ಆಗಿದ್ದಾಳೆ. ಅವಳಿಗೆ 4 ದಿವಸ ತೊಪ್ಪಿ ಎಲ್ಲ ಆದ್ಮೇಲೆ ಅವಳಿಗೆ ಎಣ್ಣೆ ಅರಿಶಿನೆಲ್ಲ ಮಾಡಿಸಿ, ಅರಿಶಿನ ಸ್ನಾನವನ್ನ ಮಾಡಿಸಿ, ಎಲ್ಲ ಸ್ನಾನವನ್ನೆಲ್ಲ ಮಾಡಿಸ್ತಾರೆ. ಅದನ್ನೇ ಮಾಡ್ತಾರೆ. ಇವನಿಗೇನು ಗೊತ್ತಿಲ್ಲ, ಇವನು ವ್ಯಾಪಾರಕ್ಕೆ ಹೋಗಿದ್ದಾನೆ. ವ್ಯಾಪಾರವನ್ನು ಪೂರೈಸ್ಕೊಂಡು ಮನೆಗೆ ಬರ್ತಾನೆ. ಎಲ್ಲಮ್ಮ ನನ್ನ ಮಗಳು ಅಂತ ಕೇಳ್ತಾನೆ. ಏನಕ್ಕೆ ಹಾಗೆ ಕೇಳ್ತಾ ಇದ್ದೀರಾ? ಮಗಳು ಮನೇಲೇ ಇದ್ದಾಳೆ. ನನ್ನ ಮಗಳು ಏನಾಗಿದ್ದಾಳೆ ಗೊತ್ತಾ ನಿಮ್ಗೆ? ಏನಾಗಿದ್ದಾಳೆ? ರುಚಿಮತಿ ಆಗಿದ್ದಾಳೆ, ದೊಡ್ಡವಳಾಗಿದ್ದಾಳೆ ಇವಳು. ಹೌದಾ? ಕರೆಸುವ, ಮಗಳು ನೋಡ್ಬೇಕು ನಾನು ಅಂತ ಹೇಳಿದಾಗ ಮಗಳನ್ನ ಕರೆದು ನೋಡ್ತಾನೆ. ನೋಡಿ ಕಷ್ಟು ಸುಂದರವಾಗಿ ಕಾಣ್ತಾ ಇದ್ದಾಳೆ. ಯಾಕೆಂದ್ರೆ ಹೆಣ್ಮಕ್ಳೇ ಹಾಗೆ, ರುಚಿಮತಿ ಆದಾಗ ಅವ್ರಿಗೆ ಮದುವೆ ಕಲೆ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ. ದೂತನನ್ನು ಕರಿತಾನೆ, ಬರಯ್ಯ ಇಲ್ಲಿ, ಬರೋ ಇಲ್ಲಿ, ನನ್ನ ಮಗಳಿಗೆ 16 ವರ್ಷ ಆಯ್ತು, ಅವಳಿಗೆ ಮದುವೆ ಮಾಡ್ಬೇಕು, ನಾನು ಒಳ್ಳೆ ವರ ಎಲ್ಲಿದೆ ಹುಡ್ಕೊಂಡ್ ಬರ್ಬೇಕು, ನೀನು ಹುಡುಗನ ಜಾತಕ ತರಬೇಕು ಅಂತ ಹೇಳಿದಾಗ ಆ ದೂತರೆಲ್ಲ ಹುಡುಕ್ತಾ ಎಲ್ಲಿಗೆ? ಕಾಂಚನವೆಂಬ ಪಟ್ಟಣಕ್ಕೆ ಹೋಗ್ತಾ ಇರುತ್ತೆ. ನೋಡಿ ವಿಚಿತ್ರ ನೋಡಿ, ಅಲ್ಲಿ ಒಳ್ಳೆ ಗುಣಾಢ್ಯನಾದಂತ ಬಲಿಷ್ಠನಾದಂತ ಹುಡುಗನ ಜಾತಕವನ್ನು ತಂದು ಆ ವರ್ತಕನ ಕೈಯಲ್ಲಿ ಕೊಡ್ತಾರೆ. ವರ್ತಕನ ಕೈಯಲ್ಲಿ ಕೊಟ್ಟಾಗ ಮಗಳ ಜಾತಕ ಮತ್ತು ಅಳಿಯ ಜಾತಕ ತಗೊಂಡೋಗಿ ಪುರೋಹಿತರ ಹತ್ರ ತೋರಿಸ್ತಾರೆ. ಗಣಕೂಟ ಆಗ್ತಾ ಇದೆ, ಯೋನಿ ಕೂಟ ಆಗ್ತಾ ಇದೆ, ಪ್ರಜ್ಜು ಕೂಟ ಆಗ್ತಾ ಇದೆ, ನಾಡಿ ಕೂಟ ಆಗ್ತಾ ಇದೆ, ರಾಶಿ ಕೂಟ ಆಗ್ತಾ ಇದೆ. 12 ಕೂಟಗಳಿದಾವಲ್ಲ, ಎಲ್ಲದೂ ಚೆನ್ನಾಗಿ ಕೂಡುತ್ತಾ ಇದೆ. ಪುರೋಹಿತರು ಹೇಳ್ತಾರೆ, ಈ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡಿ, ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳಿದಾಗ ಮದುವೆ ನಿಶ್ಚಯ ಮಾಡಿ ಅಂತ ಹೇಳ್ತಾನೆ. ಮದುವೆ ನಿಶ್ಚಯನೂ ಮಾಡ್ಬಿಡ್ತಾನೆ. ಮದುವೆ ನಿಶ್ಚಯ ಮಾಡ್ತಾನೆ ಬಿಟ್ರೆ ಸತ್ಯನಾರಾಯಣ ವ್ರತವನ್ನು ಮಾತ್ರ ಮಾಡೋದೇ ಇಲ್ಲ. ನೋಡಿ, ಮಗಳು ಮದುವೆ ಮಾಡ್ತಾನೆ ಬಿಟ್ರೆ ಸತ್ಯನಾರಾಯಣ ವ್ರತವನ್ನು ಹರಕೆ ತೀರಿಸೋಲ್ಲ. ಮದುವೆ ಮಗಳನ್ನ ದುಡ್ಡಿದ್ದವನಲ್ಲ, ಧಾಮ್ ಧೂಮ್ ಅಂತ ಜೋರ ಮದುವೆ ಮಾಡ್ಬಿಡ್ತಾನೆ. ಎಲ್ಲ ಊರ್ನೆಲ್ಲ ಕರೆದು ಜೋರ ಮದುವೆ ಮಾಡ್ಬಿಡ್ತಾನೆ. ಮತ್ತೆ ಲೀಲಾವತಿ ಗಂಡನಿಗೆ ಹೇಳ್ತಾನೆ, ಏನ್ರಿ ನಿಮ್ಗೆ ಬುದ್ಧಿಗಿದ್ದೇನು? ಮಕ್ಕಳೇ ಇರ್ಲಿಲ್ಲ, ಆ ಸ್ವಾಮಿ ಅನುಗ್ರಹದಿಂದ ಹರಕೆ ಮಾಡಿದೀವಲ್ವಾ, ಮಕ್ಕಳು ಅನುಗ್ರಹ ಆದ್ರೆ ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತ ಹೇಳಿ ಮಾಡ್ಬೇಕಾಗಿತ್ತು. ಹೋಗ್ಲಿ ಬಿಡಿ, ಈಗ ಒಳಿಯ ಮತ್ತು ಮಗಳು ಮನೆಯಲ್ಲೇ ಇದ್ದಾರಲ್ವಾ, ಅವ್ರನ್ನಿಬ್ಬರು ಕೂರಿಸಿ ಸತ್ಯನಾರಾಯಣ ಪೂಜೆ ಮಾಡ್ಬೋದಲ್ವಾ, ಹರಕೆ ತೀರಿಸಬಹುದಲ್ಲ ಅಂತ ಹೇಳಿದಾಗ ಇವನಿಗೆ ಕೆಟ್ಟ ಕೋಪ ಬಂದ್ಬಿಡ್ತದೆ. ಹೆಂಡತಿ ಬೈದು ಬಿಡ್ತಾನೆ, ನೀ ಸುಮ್ಮನಿರಮ್ಮ, ನೀನು ನಿನಗೇನು ಬುದ್ಧಿಗಿದ್ದೀಯಾ? ಮದುವೆ ಮಾಡಿ ಎಷ್ಟು ಖರ್ಚಾಗಿದೆ ಗೊತ್ತಿದೆ ನಿಮಗೆ? ಏನ್ ಬರೀ ಪೂಜೆ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಹೆಂಡತಿ ಬೈದು ಮತ್ತೆ ಇವನು ವ್ಯಾಪಾರಕ್ಕಾಗಿ ಹೊರಟು ಹೋಗ್ಬಿಡ್ತಾನೆ. ಗಂಡ ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಹೆಂಗಸರು ಏನ್ ಮಾಡ್ಲಿಕ್ಕೆ ಆಗ್ತದೆ? ಏನು ಮಾಡ್ಲಿಕ್ಕಿಲ್ಲ. ಎಷ್ಟೋ ದಿನ ಕಳೆದ್ಮೇಲೆ ಮತ್ತೆ ವ್ಯಾಪಾರ ಕೊಡಿಸ್ಕೊಂಡು ಮನೆಗೆ ಬರ್ತಾನೆ. ಅಳಿಯ ಮನೇಲೇ ಇಲ್ಲ. ನೋಡಿ ಚಿತ್ರ ನೋಡಿ, ಅಳಿಯನ್ ಕರೆದು ಹೇಳ್ತಾನೆ, ಬಾರಯ್ಯ ಅಳಿಯ, ನೀನು ನನ್ನ ವ್ಯಾಪಾರವನ್ನು ನಿನ್ಗೂ ಹೇಳ್ಕೊಡ್ತೇನೆ. ಯಾಕಂದ್ರೆ ಮುಂದೆ ನೀನು ನಡೆಸ್ಕೊಂಡು ಹೋಗ್ಬೇಕಲ್ಲ, ನೀನೇ ನನ್ನ ಮಗ ಒಬ್ಳೇ ಅಲ್ವಾ, ನನ್ನ ವ್ಯಾಪಾರ ಬುದ್ಧಿ ಎಲ್ಲಿ ಮಾಡ್ಬೇಕು, ಹೇಗೆ ಮಾಡ್ಬೇಕು ನೀನು ತಿಳಿಸ್ಕೊಡ್ತೇನೆ ಅಂತ ಹೇಳಿ ಸತ್ಯನಾರಾಯಣ ಪೂಜೆ ಮಾಡಲ್ಲ, ಅಳಿಯನ್ನು ಕರ್ಕೊಂಡು ವ್ಯಾಪಾರಕ್ಕಾಗಿ ಹೊರಟು ಹೋಗ್ತಾನೆ. ಎಲ್ಲಿಗೆ? ರತ್ನಸಾರ ಎಂಬ ಪಟ್ಟಣಕ್ಕೆ ಹೋಗ್ತಾನೆ. ರತ್ನಸಾರ ಅಂದ್ರೆ ವ್ಯಾಪಾರ ಕೇಂದ್ರ. ಈಗ ನಾವು ಹಾಗೆ ಇಲ್ಲಿ ಓಟೋನ್ ಅಂತ ಹೇಳ್ತೀವಿ, ಅಥವಾ ಚಿಕ್ಕಪೇಟೆ ಬಳೆಪೇಟೆ ಹೇಳ್ತೀವಲ್ಲ, ಅಂದ್ರೆ ವ್ಯಾಪಾರ ಕೇಂದ್ರ. ಅಲ್ಲೂ ಕೂಡ ಹಾಗೇ ಇದೆ. ಆ ವ್ಯಾಪಾರ ಕೇಂದ್ರಕ್ಕೆ ಹೋಗಿ ಅಳಿಯ ಮತ್ತು ಮಾವ ಏನ್ ಮಾಡ್ತಾರೆ, ಮುತ್ತು ರತ್ನ ಬೆಳ್ಳಿ ಬಂಗಾರ ಇಟ್ಕೊಂಡು ವ್ಯಾಪಾರ ಮಾಡಕ್ಕೆ ಶುರು ಮಾಡ್ತಾ ಇರ್ತಾರೆ. ನೋಡಿ ವಿಚಿತ್ರ ನೋಡಿ, ಅದೇ ಹಾಗೆ ಹೇಳಿದ್ದಾರೆ ಸ್ವಾಮಿ, ವಿಚಿತ್ರವಾಗಿ. ಸ್ವಾಮಿ ಏನ್ ಮಾಡ್ತಾನೆ, ಸಿಟ್ಟು ಬಂದು ಹೋಗ್ತಿದೆ ಸ್ವಾಮಿ ಸತ್ಯನಾರಾಯಣ ದೇವರಿಗೆ. ಅರೆ ಎಂಥ ದುರಾಂಕಾರಿ ನಿನ್ನ ಹೆಂಡತಿ ಅಷ್ಟು ಸರಿ ಕೇಳಿದ್ರು, ಒಂದು ಪೂಜೆ ಮಾಡೋಂಥ ಶಕ್ತಿ ನಿನಗಿಲ್ವಾ? ನಿನಗಿಷ್ಟೆಲ್ಲ ಭಗವಂತ ಅನುಗ್ರಹ ಮಾಡಿದ್ರು ನಿನಗೆ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲಲ್ವ ಅಂತ ಹೇಳಿ ಶಾಪವನ್ನು ಕೊಡ್ತೀನಿ. ಏನ್ ಕೊಡ್ತಾನೆ ಅಂದ್ರೆ, ನಿನಗೆ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಗೊತ್ತೇ ಆಗ್ಬಾರ್ದು ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾನೆ ಸ್ವಾಮಿ. ಶಾಪವನ್ನು ಕೊಟ್ಟಾಗ ಏನು ಮಾಡ್ಲಿಕ್ಕಿಲ್ಲ. ಏನ್ ಮಾಡ್ತಾರೆ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಶಾಪ ಆಗೋಗ್ತದೆ.
ಚಂದ್ರಕೇತು ಮಹಾರಾಜನ ಆಸ್ಥಾನ ಅಂದ್ರೆ ಈಗ ನಾವು ಕರ್ನಾಟಕ ಹೇಳ್ತೀವೋ ಹಾಗೆ ಚಂದ್ರಕೇತು ಮಹಾರಾಜ ಇರುವಂತ ಆಸ್ಥಾನ. ಸ್ವಾಮಿ ಏನ್ ಮಾಡ್ತಾನೆ, ಕಳ್ಳ ವೇಷಧಾರಿಯಾಗಿ ಬಂದ್ಬಿಡ್ತಾನೆ. ನೋಡಿ ವಿಚಿತ್ರ, ನೋಡಿ ಕತೆ ಹೇಗೆ ಹೇಳಿದ್ದಾನೆ ಅಂತ ಹೇಳಿ. ಚಂದ್ರಕೇತು ಮಹಾರಾಜ ರಾತ್ರಿ ಮಲಗಿದ್ದಾಗ ಸ್ವಾಮಿ ಏನ್ ಮಾಡ್ತಾನೆ, ಕಳ್ಳ ರೂಪದಲ್ಲಿ ಬಂದ್ಬಿಡ್ತಾನೆ. ಸ್ವಾಮಿ ಸತ್ಯನಾರಾಯಣ ದೇವರು ಬಂದು ಆ ಚಂದ್ರಕೇತು ಮಹಾರಾಜನ ಆಸ್ಥಾನ ಭಂಡಾರ ಇರ್ತಿದ್ದಿಲ್ಲ, ಮುತ್ತು ರತ್ನ ಬೆಳ್ಳಿ ಬಂಗಾರ ಇರುವಂತ ಕೋಣೆ ಇರ್ತಿದ್ದಿಲ್ಲ, ಅದನ್ನಷ್ಟು ಕದ್ದು ಒಯ್ದ್ಬಿಡ್ತಾನೆ. ಸ್ವಾಮಿನೇ ಕದ್ದು ಬಿಡ್ತಾನೆ. ಬೆಳಗಾಗಿ ನೋಡ್ತಾರೆ ಕೋಶಾಧಿಕಾರಿಗಳು, ಏನೂ ಇಲ್ವೇ ಇಲ್ಲ, ಎಲ್ಲ ಬರದಾಗಿ ಹೋಗಿದೆ. ಮಂತ್ರಿಗಳಿಗೆ ಹೋಗಿ ಹೇಳ್ತಾನೆ, ಸ್ವಾಮಿ ರಾತ್ರಿ ಏನೋ ಕಳ್ತನ ಆಗಿದೆ, ನಮ್ಮ ಆಸ್ಥಾನದಲ್ಲಿ ಕಳ್ತನ ಆಗಿದೆ. ಹೇಳಿದಾಗ ರಾಜನಿಗೆ ಹೋಗಿ ಹೇಳ್ತಾರೆ, ಹೀಗಾಗಿದೆ ಸ್ವಾಮಿ. ಹೇಳಿದಾಗ ಯಾರ ರಾತ್ರಿ ಕಳ್ತನ ಮಾಡಿದ್ದು, ಅವ್ರು ಎಲ್ಲೇ ಇರಲಿ ಅವ್ರು ತಂದು ನನ್ನ ಮುಂದೆ ತಂದು ನಿಲ್ಲಿಸ್ಬೇಕು ಅಂತ ಹೇಳಿ ರಾಜಾಜ್ಞೆ ಮಾಡ್ಬಿಡ್ತಾನೆ. ರಾಜಭಟ್ರನ್ನು ಕಳಿಸ್ತಾನೆ. ರಾಜಭಟ್ರು ಹುಡುಕ್ತಾ ಹೋಗ್ತಾರೆ. ಯಾಕೆಂದ್ರೆ ಕಳ್ಳೆ ಸ್ವಾಮಿನೇ ಕಳ್ಳ. ನೋಡಿ ವಿಚಿತ್ರ ನೋಡಿ, ಈ ರಾಜಭಟ್ರು ಹುಡುಕ್ತಾ ಬರ್ತಾ ಇದ್ದಾರಲ್ಲ, ಕಾಣಿಸ್ಕೊಳ್ತಾ ಇದ್ದಾನೆ, ಸ್ವಲ್ಪ ಮರಿ ಆಗ್ತಾ ಇದ್ದಾನೆ, ಕಾಣಿಸ್ಕೊಳ್ತಾ ಇದ್ದಾನೆ, ಮರಿ ಆಗ್ತಾ ಇದ್ದಾನೆ. ಇವರಿಬ್ಬರು ರಕ್ತ ಸಾರದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರಲ್ಲ, ಅಳಿಯ ಮತ್ತು ಮಾಮ. ಆ ಸತ್ಯನಾರಾಯಣ ಸ್ವಾಮಿ ಕತ್ತು ಬಂದಿದ್ದಾನಲ್ಲ, ಆ ಸ್ವಾಮಿ ತಂದು ಪ್ರಸಾದ ಇದನ್ನ ಭಂಡಾರ ತಂದು ಇವ್ರ ಮುಂದಿಟ್ಟು ಸ್ವಾಮಿ ಏನಾಗ್ತಾನೆ, ಅದೃಶ್ಯ ಆಗ್ಬಿಡ್ತಾನೆ. ನೋಡೋಣ ಅಂತ ಹೇಳಿ ರಾಜಭಟ್ರು ಹುಡುಕ್ತಾ ಬರ್ತಾ ಇದ್ದಾರೆ. ಪೆಟ್ಟಿಗೆ ನೋಡ್ತಾರೆ. ಕೇಳಿ, ಯಾರಿದ್ರಿ ಪೆಟ್ಟಿಗೆ ಅಂತ ಕೇಳ್ತಾರೆ. ಸತ್ಯ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇಲ್ಲ. ನಮ್ದಲ್ಲ ಸ್ವಾಮಿ, ನೋಡಿ ನಾವು ವ್ಯಾಪಾರ ಮಾಡಿದ್ವಿ ಇದನ್ನ. ಹಾಗಾದ್ರೆ ಇದನ್ನ ಯಾರಿಟ್ರು ಗೊತ್ತಿಲ್ಲ ಸ್ವಾಮಿ, ಯಾರಿಟ್ರೋ ಗೊತ್ತಿಲ್ಲ. ನೋಡಿ ನಮ್ದು ವ್ಯಾಪಾರ ಇದು, ಹಾಗಾದ್ರೆ ಇದನ್ನ ಯಾರು ತಂದಿದ್ದಾರೆ? ಏನಪ್ಪ, ರಾತ್ರಿ ಕಳ್ತನ ಮಾಡ್ಕೊಂಡು ಬಂದು ನಮ್ಮ ಹತ್ರನೇ ಸುಳ್ಳು ಹೇಳ್ತಿದ್ದಾರೆ. ಹೇಳಿ ಕೇಳೋದೇ ಇಲ್ಲ. ನಮ್ಮಯ್ಯ ಏನ್ ಹೇಳಿದ್ರು ಕೇಳೋದೇ ಇಲ್ಲ. ಅಳಿಯ ಮತ್ತು ಮಾವನ ಇಬ್ಬರನ್ನ ಹಗ್ಗದಲ್ಲಿ ಕಟ್ಟಿಬಿಡ್ತಾರೆ ರಾಜಭಟ್ರು. ಕಟ್ಟಿ ರಾಜನ ಮುಂದೆ ತಗೊಂಡೋಗಿ ನಿಲ್ಲಿಸ್ತಾರೆ. ಸ್ವಾಮಿ ಇವರೇ ರಾತ್ರಿ ಕಳ್ತನ ಮಾಡಿದ್ದು ಅಂತ ಹೇಳಿದಾಗ ರಾಜ ಅದನ್ನು ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು, ಅಥವಾ ಮಂತ್ರಿಗಳ ಹತ್ರ ಕೇಳ್ಬೋದಿತ್ತು. ಯಾಕೆ ಕಳ್ತನ ಮಾಡಿದ್ರಿ, ಏನ್ ಕಷ್ಟ ಇತ್ತು, ಏನಂತ ಕೇಳ್ಬೋದಿತ್ತು. ಮುಖನೇ ನೋಡಲ್ಲ ಇವರಿಬ್ಬರನ್ನು ತಗೊಂಡೋಗಿ ಕತ್ತಲೆ ಕಾರಾಗೃಹಕ್ಕೆ ಹಾಕೊಂಡ್ಬಿಡ್ತಾನೆ. ನೋಡಿ, ಇಬ್ಬರು ತಗೊಂಡೋಗಿ ಕಾರಾಗೃಹ ವಾಸ ಮಾಡಿಸ್ಬಿಡ್ತಾನೆ ಅಳಿಯ ಮತ್ತು ಮಾವನ ತಗೊಂಡೋಗಿ. ಮನೆಯಲ್ಲಿ ಏನಾಗಿದೆ ಕತೆ, ಕಲಾವತಿ ಮತ್ತು ಲೀಲಾವತಿ ಇಬ್ಬರೇ ಮನೆಯಲ್ಲಿ ಇರ್ತಾರಲ್ಲ, ಗಂಡ ಬರ್ತಾನೆ ಅಂತ ನೋಡ್ತಾ ಇದ್ದಾರೆ. 1 ವಾರ ಆದ್ರೂ ಗಂಡ ಮನೆಗೆ ಬರಲಿಲ್ಲ, ಅಪ್ಪ ಮನೆಗೆ ಬರಲಿಲ್ಲ. 1 ತಿಂಗಳಾದ್ರೂ ಗಂಡ ಮತ್ತೆ ಅಪ್ಪ ಬರಲಿಲ್ಲ. 6 ತಿಂಗಳಾದ್ರೂ ಗಂಡ ಮತ್ತೆ ಅಪ್ಪ ಬರಲಿಲ್ಲ. 1 ವರ್ಷ ಆದ್ರೂ ಮನೆಗೆ ಬರೋದೇ ಇಲ್ಲ. ಅಯ್ಯೋ ದೇವರಿಗೆ ಏನ್ ಕತೆ ಇದು. ಎಲ್ಲ ಹತ್ರ ಕೇಳ್ತಾರೆ, ನಮ್ಮ ಯಜಮಾನರು ರಕ್ತ ಸಾರಕ್ಕೆ ವ್ಯಾಪಾರಕ್ಕೆ ಹೋಗಿದ್ದಾರೆ, ನೀವೇನಾದ್ರು ನೋಡಿದೀರಾ ಸ್ವಾಮಿ, ನೀವು ನೋಡಿದೀರಾ? ನೋಡಿದಾರೆ ಹೇಳಿಕ್ಕೆ ಎಲ್ಲಿದ್ದಾರೆ ಅವರಿಬ್ರು? ಕಾರಾಗೃಹದಲ್ಲಿ ಇದ್ದಾರೆ. ನೋಡೋದು ಹಾಗೆ, ಯಾರು ನೋಡಿಲ್ಲಮ್ಮ, ನಾವೇ ನೋಡಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆಗ ಯೋಚನೆ ಮಾಡ್ತಾರೆ, ಏನು ಮಾಡ್ಲಿಕ್ಕಿಲ್ಲ. ನೋಡಿ ಕಷ್ಟ ನೋಡಿ, ಯಾಕಂದ್ರೆ ಸ್ವಾಮಿನೇ ಮಾಡಿದ್ರೆ ಕತೆ ಇದನ್ನಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಯಾರು ನೋಡಿದಾರೆ ಹೇಳೋದೇ ಇಲ್ಲ. ಮನೆಯಲ್ಲಿ ನಮ್ಮನ್ನು ಗಾದೆ ಹೇಳ್ತಾರೆ, ಕೂತ್ಕೊಂಡು ತಿಂದ್ರೆ ಕುಡಿಕೆನ ಸಾಲದು, ಕುಡಿಕೆ ಒಂದು ಸಾಕಾಗೋದಿಲ್ವಾ ಅಲ್ವಾ ಸರ್? ನಮ್ದಲ್ಲೇ 2 ವರ್ಷ ಹಾಗೆ ಆಗಿತ್ತು. ಏನಕ್ಕೆ ಹೇಳಿ, ಕೊರೋನಾದಲ್ಲಿ ನಮ್ಮನ್ನು ಯಾರು ಕರೆದ್ರು ಪೂಜೆಗೆ? ನಮ್ಮನ್ನು ಕರೆಯಕ್ಕೆ ನೀವು ದುಡ್ಡಿದ್ರು ತಾನೆ ನಾನು ಕರೆಯಕ್ಕೆ ಅಲ್ವಾ? ನಿಮ್ಮ ಹತ್ರ ದುಡ್ಡು ಇಲ್ವಲ್ಲ. ನೋಡಿ ನಮ್ಮ ಪರಿಸ್ಥಿತಿ ಎಲ್ಲ ಹಾಗೆ, ನಿಮ್ಮ ಪರಿಸ್ಥಿತಿನೂ ಹಾಗೆ ಆಗಿದೆ, ಇಲ್ಲೂ ಹಾಗೆ ಆಗಿದೆ. ಮನೆಯಲ್ಲಿ ಗಂಡಸರೇ ದುಡಿಯೋರು ಇಲ್ಲ ಅಂತ ಆದ್ಮೇಲೆ ಮನೆಯಲ್ಲಿ ದುಡಿಯೋರು ಯಾರು? ಮನೆಯಲ್ಲಿರುವಂತ ಅಕ್ಕಿ ಬೇಳೆ ಎಲ್ಲ ಖಾಲಿ ಆಗೋಯ್ತು, ಮನೆಯಲ್ಲಿರುವಂತ ಮುತ್ತು ರತ್ನ ಇರೋದೆಲ್ಲ ಖಾಲಿ ಆಗೋಯ್ತು. ಇನ್ನೇನ್ ಮಾಡ್ಬೇಕು? ಹೊಟ್ಟೆ ಪಾಡಲ್ವಾ? ಒಬ್ಬ ಬಡವ ಶ್ರೀಮಂತನಾಗ್ತಾನೆ ಅಂದ್ರೆ ಸಂತೋಷ ಆಗ್ತದೆ. ಒಬ್ಬ ಶ್ರೀಮಂತ ಭಿಕ್ಷೆ ಬೇಡ್ತಾನೆ ಅಂದ್ರೆ ಎಲ್ಲರೂ ಅವ್ರ ಮುಖ ನೋಡಿ ನಗಾಡ್ತಾರೆ. ಯಾಕೆ ಹೇಳಿ, ಅವತ್ತು 10 ರೂಪಾಯಿ ಕೇಳಿದೆ ಕೊಟ್ಟಿಲ್ಲ, ಇವ್ರಿಗೆ ಹಂಗೆ ಆಗ್ಬೇಕು ಹೇಳುವಂತ ಪರಿಸ್ಥಿತಿ ನೋಡಿ. ವಿಚಿತ್ರ ನೋಡಿ, ಇವ್ರಿದ್ದು ಹಾಗೆ ಆಗಿದೆ. ಗಂಡ ಮಾಡೋ ತಪ್ಪಿಗಾಗಿ ಕಲಾವತಿ ಮತ್ತು ಲೀಲಾವತಿ ಇಬ್ರು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದ್ಬಿಡ್ತಿದೆ ನೋಡಿ. ಭಿಕ್ಷೆ ಪಾತ್ರೆ ತಗೊಂಡು ಭಿಕ್ಷೆ ಬೇಡಿ ತಿಂತ ಇರ್ತಾರೆ. ಒಂದು ದಿನ ಕಲಾವತಿ ಅಮ್ಮನಿಗೆ ಹೇಳ್ತಾಳೆ, ಅಮ್ಮ ಇವತ್ತು ನೀನು ಕೊಡೋದು ಬೇಡ, ನೀನು ವಯಸ್ಸಾಯ್ತಮ್ಮ, ಕಣ್ಣೇ ಕಾಣ್ತಾ ಇಲ್ಲ, ನೀನು ಮನೇಲೇ ಇರಮ್ಮ, ಇವತ್ತು ನಾನೇ ಒಬ್ಬಳೆ ಹೋಗಿ ಭಿಕ್ಷೆ ಬೇಡ್ಕೊಂಡ್ ಬರ್ತೇನೆ ಅಂತೇಳಿ ತಾಯಿನ ಮನೆಯಲ್ಲೇ ಬಿಟ್ಟು ಕಲಾವತಿ ಒಬ್ಬಳೆ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾಳೆ. ಭಿಕ್ಷೆ ಬೇಡ್ತಾ ಹೋದಾಗ ತ್ರಿಸಂಜೆ ಆಗಿ ಹೋಗಿರುತ್ತದೆ. ಒಬ್ಬರು ಬ್ರಾಹ್ಮಣನಲ್ಲಿ ಅವತ್ತೇ ರಾತ್ರಿನೇ ಸತ್ಯನಾರಾಯಣ ನಡೀತಾ ಇರ್ತದೆ. ಭಿಕ್ಷೆ ಬೇಡ್ಬೇಕಂತ ಒಳಗೆ ಬರ್ತಾಳೆ. ಜನ ಎಲ್ಲ ಹೀಗೆ ತುಂಬಿಕೊಂಡಿದ್ದಾರೆ. ಅವಳು ಬಂದು ಬಾಗಿಲ ಹತ್ರ ಬಂದು ಕೂತ್ಕೊಳ್ತಾಳೆ. ಪುರೋಹಿತರು ಪೂಜೆ ಮಾಡ್ತಾ ಇದ್ದಾರೆ, ಅಷ್ಟೋತ್ತರ ಹೇಳ್ತಾ ಇದ್ದಾರೆ. ಕತೆ ಶುರುವಾಗ್ತದೆ. ಕತೆ ಹೇಳ್ತಾ ಇದೆ, ಮನುಷ್ಯನಿಗೆ ಯಾವುದೇ ತರ ಸಂಕಷ್ಟ, ದುಃಖ, ದಾರಿದ್ರ್ಯ ಏನೇ ಬಂದ್ರು ಸತ್ಯನಾರಾಯಣ ವ್ರತ ಮಾಡೋದ್ರಿಂದ ಕಷ್ಟ ಪರಿಹಾರ ಆಗ್ತದೆ. ಅದು ಯಾವುದೇ ತರ ಕಷ್ಟ ಇರಲಿ. ಇವಳಿಗೆ ಆಲೋಚನೆ ಆಗ್ತಿದೆ, ನನ್ನ ಗಂಡ ಬದುಕಿದಾನ ಅಥವಾ ಹೋಗಿದಾನೆ ಅಂತ ಗೊತ್ತಿಲ್ಲ, ಇದಾನ ಅಥವಾ ಏನಾಗಿದಾನೆ ಅಂತಲೇ ಗೊತ್ತಿಲ್ಲ, ನನ್ನ ತಂದೆ ಬದುಕಿದಾನೋ ಅಥವಾ ಹೋಗಿದಾನೋ ಅದೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಇವಳು ಅಷ್ಟು ತಲ್ಲೀನವಾಗಿ ಕತೆ ಕೇಳ್ತಾ ಇದ್ದಾಳೆ. ಕೇಳ್ತಾ ಮೈ ಮರೆತು ಹೋಗ್ಬಿಟ್ಟಿದೆ. ಅಷ್ಟು ತಲ್ಲೀನವಾಗಿ ಕತೆ ಕೇಳ್ತಾ ಇದ್ದಾಳೆ. ನೋಡಿ ವಿಚಿತ್ರ ನೋಡಿ, ಏನು ಮಾಡ್ಲಿಕ್ಕಿಲ್ಲ. ಅಂದ್ರೆ ಅಷ್ಟು ಅಂಧಾಕಾರದಲ್ಲಿ, ಅಂದ್ರೆ ಕಥೆಯಲ್ಲಿ ಅಷ್ಟು ಮುಳುಗಿ ಹೋಗ್ಬಿಟ್ಟಿದ್ದಾಳೆ. ತಾಯಿ ಒಬ್ಬಳೇ ಮನೆಯಲ್ಲಿ ಇದ್ದಾಳಲ್ಲ. ಗಂಟೆ ನೋಡ್ತಾಳೆ, 8 ಗಂಟೆ ಆಯ್ತು ರಾತ್ರಿ, ಮಗಳು ಬರುವುದೇ.
ರಾತ್ರಿ 12 ಗಂಟೆ ಆಯ್ತು, ಮಗಳು ಬರಲಿಲ್ಲ. ಬೆಳಗಿಂದ 1 ಗಂಟೆ ಆಯ್ತು, ಮಗಳು ಬರಲಿಲ್ಲ. ಕಣ್ಣೀರು ಹಾಕ್ತಾಳೆ. ಅಯ್ಯೋ ದೇವ್ರಿ, ಗಂಡ ಏನಾದ ಅಂತಲೇ ಗೊತ್ತಿಲ್ಲ, ಇದಾನೆ ಅಂತ ಗೊತ್ತಿಲ್ಲ, ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ನನ್ನ ಜೊತೆಗೆ ನನ್ನ ಮಗಳಿದ್ಲು, ಅದು ಏನಾಯ್ತು ದೇವ್ರಿ, ಎಂಥ ಕಷ್ಟ ದೇವ್ರಿ, ಯಾಕಿಂತ ಕಷ್ಟ ಅಂಥೇಳಿ ಕಲಾವಿಗಳು ಲೀಲಾವತಿ ಕಣ್ಣೀರು ಹಾಕ್ತಾ ಇರ್ಬೇಕಿದ್ರೆ ಬೆಳಗಾಗಿ ಹೋಗ್ತದೆ. ಬೆಳಗಾದ ಮೇಲೆ ಮನೆಗೆ ಬರ್ತಾಳೆ ಕಲಾವತಿ. ಮನೆಗೆ ಅಮ್ಮನನ್ನು ನೋಡ್ತಾಳೆ. ಅಮ್ಮ, ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ, ಏನು ಕಣ್ಣೀರು ಹಾಕ್ತಾ ಇದೆಯಾ, ಏನಾಯ್ತು ನಿನಗೆ? ಅಲ್ಲಮ್ಮ, ರಾತ್ರಿ ಎಲ್ಲಿದ್ದೆ ನೀನು, ಏನು ಮಾಡ್ತಾ ಇದ್ದೆ ನೀನು ಅಂತ ಕೇಳ್ತಾಳೆ. ಅಮ್ಮ, ಭಿಕ್ಷೆ ಬೇಡ್ತಾ ಹೋದ್ನಮ್ಮ. ಒಬ್ಬ ಬ್ರಾಹ್ಮಣನಲ್ಲಿ ಸತ್ಯನಾರಾಯಣ ಹೇಳಂತಂದು ವ್ರತ ಮಾಡ್ತಾ ಇದ್ರಮ್ಮ. ಅಲ್ಲಿ ಕಥೆಯಲ್ಲಿ ಪುರೋಹಿತರು ಹೇಳ್ತಾ ಇದ್ರು, ಯಾವುದೇ ಮನುಷ್ಯನಿಗೆ ಸಂಕಷ್ಟ ಬಂದರು ಕಲಿಯುಗದಲ್ಲಿ ಆ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಸ್ವಾಮಿಯ ಅನುಗ್ರಹ ಇದ್ರೆ ಸಾಕು ಅಂತ ಹೇಳಿದ್ದಾರೆ. ಅಮ್ಮ, ನಾವು ಕೂಡ ಪ್ರಾರ್ಥನೆ ಮಾಡೋಣ, ಈ ಮಾಂಗಲ್ಯ ಉಳಿಸು ಅಂತೇಳಿ ಸತ್ಯನಾರಾಯಣ ಪ್ರಾರ್ಥನೆ ಮಾಡೋಣ ಅಂತೇಳಿ ಕಲಾವತಿ ಮತ್ತು ಲೀಲಾವತಿ ಇಬ್ಬರು ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನಿನ್ನ ಹತ್ರ ಏನು ಬೇಡಲ್ಲ, ಏನು ಬೇಡ ನಮಗೆ, ನನ್ನ ಗಂಡ ಎಷ್ಟೇ ಕಷ್ಟದಲ್ಲಿದ್ರು ಮನೆಗೆ ಬರುವಂತ ಅನುಗ್ರಹ ಮಾಡು, ಯಾವತ್ತವರು ಮನೆಗೆ ಬರ್ತಾರೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ ಅಂತ ಹೇಳಿ ಹರಕೆ ಮಾಡ್ಕೊಂಡ್ಬಿಡ್ತಾರೆ. ನೋಡಿ, ಇಬ್ಬರು ಕೂಡ ಹರಕೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಹರಕೆ ಮಾಡ್ಕೊಳ್ತಾರೆ. ರಾತ್ರಿ ರಾಜ ಮಲಗಿರ್ತಾನೆ, ಚಂದ್ರಕೇತು ಮಹಾರಾಜ. ಅವನಿಗೆ ಸ್ವಪ್ನ ಬೀಳ್ತದೆ. ಅವನಿಗೆ ವಿಚಿತ್ರ ನೋಡಿ, ಸ್ವಪ್ನ ಬೀಳ್ತದೆ. ಸ್ವಪ್ನದಲ್ಲಿ ಸ್ವಾಮಿ ಬಂದು ಹೆದರ್ಸ್ತಾ ಇದ್ದಾನೆ. ಏನೋ ಮಹಾರಾಜ, ನೀನು ಆ ಕಾರಾಗೃಹಕ್ಕೆ ಹಾಕಿದೆಯಲ್ಲ, ಅವರು ಕಳ್ಳರ ಅಲ್ಲಯ್ಯ, ಅವರು ಕಳ್ಳರ ಅಲ್ಲ, ವ್ಯಾಪಾರಕ್ಕಾಗಿ ಬಂದವರು. ಅವ್ರನ್ನ ವಿಚಾರಣೆ ಮಾಡದೆ ನೀನು ಕಾರಾಗೃಹಕ್ಕೆ ಹಾಕಿ ತಪ್ಪಲ್ವಾ ನಿಂದು? ನೀನೇನು ಮಹಾರಾಜ ನೀನು? ನೋಡಯ್ಯ, ನಾಳೆ ಬೆಳಗಾಗದ್ರೊಳಗೆ ಅವರಿಬ್ಬರನ್ನು ಬಿಡುಗಡೆ ಮಾಡಬೇಕು, ಇಲ್ಲ ಅಂತಂದ್ರೆ ನೀ ಕಟ್ಟಿರುವಂತಹ ಸಾಮ್ರಾಜ್ಯ ನಿನ್ನ ಭ್ರಷ್ಟನಾಗಿ ಮಾಡ್ಬಿಡ್ತಾನೆ ಅಂತ ಹೇಳಿ ಸ್ವಾಮಿ ಹೆದರ್ಸ್ಬಿಡ್ತಾನೆ. ಸ್ವಪ್ನದಲ್ಲೇ ಬಂದು ಇವನು ಬೆವ್ತು ಹೋಗ್ಬಿಡ್ತಾನೆ. ಹಂಗ ಮಹಾರಾಜ, ಏನು ಈ ತರ ಸ್ವಪ್ನ, ಎಚ್ಚರಿಕೆ ಆಗ್ಬಿಡ್ತದೆ. ಕಣ್ಬಿಟ್ಟು ನೋಡ್ತಾನೆ, ಏನೂ ಇಲ್ಲ. ಬೆಳಗಾದ್ಮೇಲೆ ವಿದ್ರಾಂಸ ಹತ್ರ ಹೋಗಿ ಕೇಳ್ತಾನೆ, ಈ ತರ ಸ್ವಪ್ನ ಆಗಿದೆ ಅಂತ ಹೇಳಿದಾಗ ಸ್ವಾಮಿ, ತಪ್ಪು ಮಾಡಿದ್ದು ಹೌದು, ನೀವು ಆ ಕಾರಾಗೃಹಕ್ಕೆ ಹಾಕಿದ್ದೀರಲ್ಲ, ಅವ್ರು ಕಳ್ಳರ ಅಲ್ಲ ಸ್ವಾಮಿ, ಅವ್ರು ಕಳ್ಳರ ಅಲ್ಲ, ವ್ಯಾಪಾರಕ್ಕಾಗಿ ಬಂದವರು, ಅವ್ರು ಬಿಡುಗಡೆ ಮಾಡಿ ಅಂತ ಹೇಳಿದಾಗ ಅವ್ರನ್ನ ಸೈನಿಕರ ಮುಖಾಂತರ ಬಿಡುಗಡೆ ಮಾಡಿಸಿ ಅವ್ರು ತಂದು ಮುಂದೆ ನಿಲ್ಲಿಸ್ತಾರಂತೆ. ಇವ್ರಿಗೆ ಭಯ, ಮತ್ತೇನು ಶಾಪ ಕೊಟ್ಬಿಡ್ತಾನು, ಮತ್ತೇನು ಕಾರಾಗೃಹಕ್ಕೆ ಏನು ಶಿಕ್ಷೆ ಕೊಡ್ತಾನು ಅಂತೇಳಿ ಭಯ ಬೀಳ್ತಾರೆ. ಏನು ಹೆದರಬೇಡಿ, ನಿಮ್ ತಪ್ಪೇ ಇಲ್ಲ, ನಿಮ್ಮನ್ನು ವಿಚಾರಣೆ ಮಾಡದೆ ಕಾರಾಗೃಹಕ್ಕೆ ಹಾಕಿ ನಂದೇ ತಪ್ಪಾಗಿದೆ ಅಂತ ಹೇಳಿ ಅವ್ರಿಗೆ ಕಟ್ಟಿರುವಂತಹ ಸರಪಳಿ ಕಳಿಸಿ, ಅವ್ರು ಕಟ್ಟಿರುವಂತಹ ಹಗ್ಗಳನ್ನ ಬಿಚ್ಚಿ ಅವರಿಗೆ ವಸ್ತ್ರಾಭರಣ ತೊಡಿಸಿ ಅವರು ತಂದಿರುವಂತಹ ಮುತ್ತುರತ್ನ 10ರಷ್ಟು ಮುತ್ತುರತ್ನವನ್ನು ಭಗವಂತ ಮಹಾರಾಜ ಕೊಡ್ತಾನಂತೆ. ನೀವೇನು ಹೆದರಬೇಡಿ, ನಿಮ್ ತಪ್ಪೇ ಇಲ್ಲ ಅಂತ ಹೇಳಿ ನೋಡಿ, ಇಲ್ಲಿ ಹರಕೆ ಮಾಡಿದಕ್ಕಾಗಿ ಅಲ್ಲಿ ಅವರಿಗೆ ಬಿಡುಗಡೆ ಆಗ್ತದೆ. ಅಂದ್ರೆ ಕಥೆ ಇಷ್ಟೇ, ಸತ್ಯನಾರಾಯಣ ಹರಕೆ ಮಾಡ್ತಾರೆ, ಅಲ್ಲಿ ಅವ್ರ ಗಂಡ ಇಬ್ಬರನ್ನು ತಂದೆ ಮತ್ತು ಒಡೆಯನಿಗೆ ಬಿಡುಗಡೆ ಮಾಡ್ತಾರೆ ಎಂಬಲ್ಲಿಗೆ ಸತ್ಯನಾರಾಯಣ ಕಥೆಯ ತೃತೀಯ ಅಧ್ಯಾಯ ಸಂಪೂರ್ಣವಾಗುತ್ತದೆ. ಸತ್ಯಾಸಂತೇಜಮಾನಸ್ಯ ಕಾಮಾಃ ಸತ್ಯನಾರಾಯಣ ಸ್ವಾಮಿ ದೇವತಾ ತೃತೀಯ ಅಧ್ಯಾಯಂ ಸಮರ್ಪಯಾಮಿ. ಪೂರ್ಣಾನುಗ್ರಹ ಪ್ರಾಪ್ತಿಸ್ತಾಯ ಆರೋಗ್ಯ ದೇವತಾಭ್ಯೋ ನಮಃ. ಅಲ್ಲ, ಹಾಲು ಜ್ಯೂಸ್ ಮೇಲ್ ತರಲ್ಲ ಅಂತ ತಂದು ಯಾಕೆ ಸಾವಕಾಶ ಸಾವಕಾಶ ಕುಡಿ. ಧರ್ಮೇಂದ್ರ ಗಂಗಾಧರಂ ಸ್ವಾಂತ್ರೈರೋಗ್ಯ ಕುಟುಂಬಿನಿ ಸರಸಿಜಾ ವೃದ್ಧೇ ಮುಕುಂದ ಪ್ರಿಯಾಲಕ್ಷ್ಮೀ ಸತ್ಯನಾರಾಯಣ ಮಹಾಮಂಗಳ ಲೀಲಾಂಜನಂ ಸಮರ್ಪಯಾಮಿ. ಹರ ನಮಃ ಪಾರ್ವತಿ ಪತೆ ಹರ ಹರ ಮಹಾದೇವ. ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ. ವೆಂಕಟೇಶ್ವರ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ ಕುಂಡಳವಾಳ ಗೋವಿಂದ ಗೋವಿಂದ ರಂಗನಾಥ ಸ್ವಾಮಿ ಗೋವಿಂದ ಗೋವಿಂದ ಗೋವಿಂದ. ಪಾರ್ವತಿ ಪತೆ ಹರ ಹರ ಮಹಾದೇವ. ಎಷ್ಟು ಇದು? 5ನೇ ಇದು ಕೊನೆ ಅಧ್ಯಾಯ. ಕೊನೆ ಅಧ್ಯಾಯ. ಈಗ ಪಂಚಮ ಗಂಧ ಸಕಲ ರಾಜಿಸುವರ್ತಿತ ಮತ್ತು ಸತ್ಯನಾರಾಯಣ ಸ್ವಾಮಿ ದೇವತಾನ ಧೂಪಂ ಆಗ್ರಾಪಯಾಮಿ. ಓಂ ಸತ್ಯನಾರಾಯಣಂ ದೇವಂ ವಂದೇಹಂ ಕಾಲಪ್ರಭುಂ ಲೀಲೆಯಾ ವಿಶ್ವಂ ವಿಶ್ವಂ ಏನಂ ಸತ್ಯ ನಮೋ ಮಹಾಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾನ द्वितीय अध्याय महामंगल नीलांजनम समर्पयामि. मंगल नीलांजनम समर्पयामि. पूर्णानुग्रह प्राप्त सत्यनारायण देवता द्वितीय अध्याय महामंगल नीलांजनम समर्पयामि. हर नमः पार्वती पते हर हर महादेव. श्रीमद्रमारमण गोविंद गोविंद. लक्ष्मी वेंकटेश्वर स्वामी पादारविंद गोविंद गोविंद. ಏಳು ಕುಂಡಳವಾಳ ಗೋವಿಂದ ಗೋವಿಂದ. ನಮಃ ಪಾರ್ವತಿ ಪತೆ ಹರ ಹರ ಗೋವಿಂದ. ಇದನ್ನು ಹೋಗಿ ಹೇಳು ಅಂತ ಹೇಳಿದಾಗ ಧನ್ಯನಾದೆ ಸ್ವಾಮಿ ಧನ್ಯನಾದೆ ಅಂತ ಹೇಳಿದಾಗ ಎನ್ನ ಲೋಕಕ್ಕೆ ಸಾರಬೇಕು ಅಂತ ಹೇಳ್ತಾನೆ. ಹೋಗಿ ನಾರದರು ಕೇಳ್ಕೊಂಡು ಬಂದು ಶೌನಕಾದಿ ಮಹಾಮುನಿಗಳಿಗೆ ಎಲ್ಲ ಮಹಾಮುನಿಗಳು ಹೇಳ್ತಾರೆ. ಕಲಿಯುಗ ಪ್ರಾರಂಭ ಆಗ್ತದೆ, ಲೋಕಕ್ಕೆಲ್ಲ ಆ ಶೌನಕಾದಿ ಮಹಾಮುನಿಗಳು ಸಾರ್ತಾ ಹೋಗ್ತಾರೆ. ಕಲಿಯುಗದಲ್ಲಿ ಚಿಂತೆ ಮಾಡಬೇಡಿ, ಸತ್ಯನಾರಾಯಣ ಪೂಜೆ ಅಷ್ಟು ಒಳ್ಳೆ ಪೂಜೆ ಇನ್ನೊಂದಿಲ್ಲ. ಏನೇ ಯಾವುದೇ ಥರ ಕಷ್ಟ ಬರಲಿ ಅವರಿಗೆ,
ಯಾರಿಗೇ ಆಗಲಿ, ನಮಗಾಗಲಿ, ಮನೆಯವರಿಗಾಗಲಿ, ಮಕ್ಕಳಿಗಾಗಲಿ, ಕುಲಬಾಂಧವರಿಗೂ ಕೂಡ ಯಾರಿಗೇ ಸಂಕಷ್ಟ ಬಂದರೂ ಸತ್ಯನಾರಾಯಣ ವ್ರತವನ್ನು ಮಾಡೋದ್ರಿಂದ ಕಷ್ಟ ಪರಿಹಾರ ಆಗ್ತದೆ ಹೇಳಿದ್ದಾರೆ. 4 ವರ್ಷ ಬಿಡದೆ ಮಾಡಿ 5ನೇ ವರ್ಷಕ್ಕೆ ಉದ್ಯಾಪನೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಅಂತ ಹೇಳಿದಾಗ ಧನ್ಯನಾದೆ ಅಂತ ಹೇಳಿದ್ದಾರೆ ಸ್ವಾಮಿ. ಆಶೀರ್ವಾದವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅಂತ ಹೇಳಿದಾಗ ಲೋಕಕ್ಕೆಲ್ಲ ಸಾರ್ಥ ಹೋಗ್ತಾರೆ. ನಿಮ್ಮಲ್ಲಿಗೆ ಸತ್ಯನಾರಾಯಣ ಕಥೆಯ ಪ್ರಥಮ ಮಧ್ಯ ಸಂಪೂರ್ಣವಾಗುವುದು. ಸತ್ಯಾಸಂತ ಯಜಮಾನಸ್ಯ ಕಾಮ ಆಹ ಸತ್ಯನಾರಾಯಣ ಸ್ವಾಮಿ ದೇವತರ್ಮ ಪ್ರಥಮಾಧ್ಯಾಯಂ ಸಮರ್ಪಯಾಮಿ. ಪೂರ್ಣಾನುಗ್ರಹ ಪ್ರಾಪ್ತ ಸತ್ಯನಾರಾಯಣ ದೇವತಾಭ್ಯೋ ನಮಃ. ಓಂ. ಹಬ್ಬ ನಮ್ಮ ಕಾಯಿ ಗಟ್ಟಿದೆ. ಕೊನೆ ತುಮಕೂರು ಕಾಯಿ ಇದೆ ಸರ್. ಅದೇ ಇದು ತಿಪ್ಟೂರು. ಹಾಂ ತಿಪ್ಟೂರು. ಓಂ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇ ಪುಂಡರೀಕ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಇಟ್ಟಂತ ಪ್ರಥಮ ಅಧ್ಯಾಯದ ಫಲತಾಂಬೂಲ ಮಹಾನೈವೇದ್ಯಂ ನೈವೇದ್ಯಂ ವಿಸರ್ಜಯಾಮಿ. ಸತ್ಪಾಂ ದೇವತಾಂ ತೃಪ್ತೋ. ಓಂ ಪ್ರಾಣಾಯ ಸ್ವಾಹ ಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದನಾಯ ಸಮನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ. ಓಂ ದೇವಸತ್ವ ಸೋದಪ್ರಸವೇ ಪುಷ್ಟಸ್ವಾಭ್ಯಾಂ ಶಶಕ್ತಿದಾನ್ ಸರ್ವಾಲಂಕಾರ ಭೂತ ಸೂರ್ಯ ಗಣಿತ ಲಕ್ಷ್ಮೀ ಸತ್ಯನಾರಾಯಣ ಇಟ್ಟಂತ ಪ್ರಥಮ ಅಧ್ಯಾಯದ ಫಲತಾಂಬೂಲ ಮಹಾನೈವೇದ್ಯಂ ವಿಸರ್ಜಯಾಮಿ. ಅಮೃತಂ ತತ್ಪಾಂ ದೇವತಾಂ ತೃಪ್ತಿರಸ್ತಹಸ್ತ ಪ್ರಕ್ಷಾಂ ಸ್ವರ್ಮುಖ ಪ್ರಕ್ಷಾಂ ಸಮರ್ಪಯಾಮಿ. ಅಥ ಉತ್ತರ ನೀಲಾಂಜನಂಚ ವೃಷೇ ನಮೋ ಸಂತಾಯ ಸಾತುಪಾದಾಕ್ಷರೋರ್ವಾವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗದಾನ್ಯ ನಮಃ. ದಂತಹ ಸಕಲ ರಾಜಸುವರ್ತಿತಮಸ್ತು. ಸತ್ಯನಾರಾಯಣ ಸ್ವಾಮಿ ದೇವತರ್ಮ ಮಂಗಳ ನೀಲಾಂಜನಂಚ ವೃಷೇ ನಮೋ ಸಂತಾಯ ಸಾತುಪಾದಾಕ್ಷರೋರ್ವಾವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗದಾನ್ಯ ನಮಃ. ದಂತಹ ಸಕಲ ರಾಜಸುವರ್ತಿತಮಸ್ತು. ಸತ್ಯನಾರಾಯಣಂ ದೇವ ಕುಂದೇಂ ಕಾಮಪ್ರಭಂ ಲೀಲಾಯಿತು ವಿಶ್ವಂ ಏನಂ ತಸ್ಯ ನಮೋ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತರ್ಮ ಪ್ರಥಮಾಧ್ಯಾಯದ ಮಹಾಮಂಗಳ ನೀಲಾಂಜನಂ ಸಮರ್ಪಯಾಮಿ. ಹರ ನಮಃ ಪಾರ್ವತಿ ಪತೆ ಹರ ಹರ ಮಹಾದೇವ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ವೆಂಕಟೇಶ್ವರ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ಕುಂಡಳವಾಳ ಗೋವಿಂದ ಗೋವಿಂದ. ನಮಃ ಪಾರ್ವತಿ. ಎಲ್ಲ ಕೈ ಯುದ್ಧ ಮಾಡಿ. ಸತ್ಯನಾರಾಯಣ ಸ್ವಾಮಿ ದೇವರ ಮಂಗಳ ಲೀಲಾಂಜನಂ ಸಮರ್ಪಯಾಮಿ. ಪ್ರಥಮ ಅಧ್ಯಾಯದ ಮಹಾಮಂಗಳ ಲೀಲಾಂಜನಂ ಸಮರ್ಪಯಾಮಿ. ದ್ವಿತೀಯ ಅಧ್ಯಾಯ ಮಹಂಕರ್ಷೆ. ಓಂ ಸತ್ಯನಾರಾಯಣ ಸ್ವಾಮಿ ದೇವತರ್ಮ ದ್ವಿತೀಯ ಅಧ್ಯಾಯ ಮಹಂಕರ್ಷೆ. ಓಂ. ಹಾಗೆ ಕಥೆ ಕೇಳ್ಕೊಂಡು ಬಂದಂತಾನಾದ್ರೂ ಎಲ್ಲ ಮಹಾಮಂಗಳಿಗೆ ಹೋಗ್ತಾರೆ. ಕಲಿಯುಗ ಪ್ರಾರಂಭ ಆಗಿದೆ. ಶೌನಕಾದಿ ಹೇಳಿದಾರಲ್ಲ, ಎಲ್ಲ ಕಲಿಯುಗ ಪ್ರಾರಂಭ ಆದಾಗ ಕಾಶಿ ಕ್ಷೇತ್ರ, ಅವತ್ತು ಕೂಡ ಕಾಶಿ ಕ್ಷೇತ್ರ ಇತ್ತು, ಇವತ್ತು ಕೂಡ ಕಾಶಿ ಕ್ಷೇತ್ರ ಇದೆ ಅಲ್ವಾ. ಆ ಕಾಶಿ ಕ್ಷೇತ್ರದಲ್ಲಿ ಏನಾಗಿದೆ ನೋಡಿ, ಎಲ್ಲ ಕಥೆಯನ್ನು ಕೂಡ ಸ್ವಾಮಿ ಅಷ್ಟೇ ಚೆನ್ನಾಗಿ ಹೇಳಿದ್ದಾರೆ. ಅಷ್ಟು ಅರ್ಥಗರ್ಭಿತವಾಗಿ ಇದೆ ಕಥೆಯನ್ನು ಕೂಡ. ಹಾಗೆ ತಿಳ್ಕೊಳ್ಳೋ ಅಷ್ಟು ಚೆನ್ನಾಗಿ ನಮ್ಮ ಜೀವನದಲ್ಲಿ ಏನು ಅಳವಡಿಸ್ಕೊಳ್ಳೋ ಅಷ್ಟು ಕಥೆಯನ್ನು ಹೇಳಿದ್ದಾರೆ. ಕಲಿಯುಗ ಪ್ರಾರಂಭ ಆಗ್ತಿದೆ. ಕಾಶಿ ಕ್ಷೇತ್ರ, ಕಾಶಿ ಅವತ್ತು ಇತ್ತು, ಇವತ್ತು ಇದೆ. ಕಾಶಿ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ ಒಬ್ಬ ಬಡ ಬ್ರಾಹ್ಮಣ ಹುಟ್ಟಿರ್ತಾನೆ. ಕಾಶಿ ಕ್ಷೇತ್ರದಲ್ಲಿ ಬ್ರಾಹ್ಮಣರಾರು ಬಡವರು ಇಲ್ವೇ ಇಲ್ಲ, ಗೊತ್ತಾಯ್ತಾ? ಎಲ್ಲಾ ಬ್ರಾಹ್ಮಣರು ಶ್ರೀಮಂತರೇ. ಯಾಕೆಂದ್ರೆ ಗಂಟಿ 3 ಪೂಜೆ ಬರ್ತಿದೆ ಅವರಿಗೆ. ಅವ್ರು ಬಡವದ ಆಗೋದು ಹೇಗೆ ನೋಡಿ, ವಿಚಿತ್ರ ನೋಡಿ. ಗಂಟಿ 3 ಪೂಜೆ ಬಂದ್ರೆ ಅವ್ರು ಬಡವರು ಆಗೋದು ಹೇಗಾಗದ್ರೆ ವಿಚಿತ್ರ ನೋಡಿ. ಕರ್ಮ ಅಂತ ಹೇಳ್ತಾರಲ್ಲ ಅದಕ್ಕೆ. ಅಂತ ಕ್ಷೇತ್ರದಲ್ಲೂ ಕೂಡ ಒಬ್ಬ ಕಡು ಬಡ ಬ್ರಾಹ್ಮಣ ಇರ್ತಾನಂತೆ. ಅವನು ಹೇಗಿದ್ದಾನೆ, ಬೇರೆ ಏನೂ ಗೊತ್ತಿಲ್ಲ ಅವನಿಗೆ, ಪೂಜೆ ಪುನಸ್ಕಾರ ಏನೂ ಗೊತ್ತಿಲ್ಲ. ದಿನ ಭಿಕ್ಷೆ ಬೇಡುವುದು ತಿನ್ನುವುದು, ಭಿಕ್ಷೆ ಬೇಡುವುದು ತಿನ್ನುವುದು ಅಷ್ಟೇ ಗೊತ್ತು ಅವನಿಗೆ, ಬೇರೆ ಏನು ಗೊತ್ತಿಲ್ಲ ಆ ಬ್ರಾಹ್ಮಣಿಗೆ. ಮತ್ತೆಲ್ಲ ಬ್ರಾಹ್ಮಣರು ಚೆನ್ನಾಗೇ ಇದ್ದಾರೆ, ಯಾಕಂದ್ರೆ ಅವ್ರಿಗೆ ಪೂಜೆ ಮಾಡ್ಲಿಕ್ಕೆ ಬರ್ತದೆ, ಅವರು ಚೆನ್ನಾಗೇ ಇದ್ದಾರೆ. ಇವನಿಗೇನು ಗೊತ್ತಿಲ್ಲವಲ್ಲ, ಸುಮ್ಮನೆ ಹಾಕಿ ಕೂತ್ಕೊಂಡ್ರೆ ದುಡ್ಡು ಕೊಡ್ತಾರ? ಯಾರು ಕೊಡೋದಿಲ್ವಲ್ಲ. ಏನ್ ಮಾಡ್ತಾರೆ, ಭಿಕ್ಷಾ ಪಾತ್ರ ತಗೊಂಡು ದಿನಾ ಭಿಕ್ಷೆ ಬೇಡಿ ಹೋಗ್ತಾನೆ ಕಾಶಿ ಕ್ಷೇತ್ರದಲ್ಲಿ. ನೋಡಿ, ಅದು ಶ್ರೀಮನ್ನಾರಾಯಣ ಗೊತ್ತಾಗುತ್ತದೆ. ಅರೆ, ನನ್ನ ಕ್ಷೇತ್ರದಲ್ಲಿ ಇಂಥ ಒಬ್ಬ ಬ್ರಾಹ್ಮಣ ಇದ್ದಾನ, ಎಲ್ಲ ಬ್ರಾಹ್ಮಣರು ಶ್ರೀಮಂತರೇ ಇದ್ದಾರೆ, ಎಲ್ಲರೂ ಚೆನ್ನಾಗೇ ಇದ್ದಾರೆ, ಈ ಬ್ರಾಹ್ಮಣ ಹೇಗಿದೆ, ಯಾಕಿದ್ದಾನೆ ನೋಡೋಣ ಅಂತ ಹೇಳಿ ಸ್ವಾಮಿ ಏನ್ ಮಾಡ್ತಾನೆ, ಅವನು ಕೂಡ ಭಿಕ್ಷುಕ ವೇಷಧಾರಿ ಆಗುತ್ತಾನೆ. ಸತ್ಯನಾರಾಯಣ ದೇವರೇ ನೋಡಿ, ವಿಚಿತ್ರ ನೋಡಿ ಕತೆ. ಹಾಗೆ ಒಂದು ಕಡೆಯಲ್ಲಿ ಬ್ರಾಹ್ಮಣರು ಭಿಕ್ಷೆ ಬೇಡ್ತಾ ಇದ್ದಾರೆ, ಕಡು ಬ್ರಾಹ್ಮಣ, ಏನು ಇಲ್ಲಿ ಹೊಟ್ಟೆಗೆ ಇಲ್ಲ, ಹುಟ್ಟಿ 60 ವರ್ಷ ಆಗಿದೆ ಆ ಬ್ರಾಹ್ಮಣನಿಗೆ. 60 ವರ್ಷದಿಂದನೂ ಭಿಕ್ಷೆ ಬೇಡ್ತಾನೆ ಇದ್ದಾನೆ, ಒಂದು ದಿನವೂ ಊಟ ಮಾಡಿದ್ದಿಲ್ಲ ಸರಿಯಾಗಿ. ಅವನು ಊಟ ತಿಂದ್ರೆ ಹೆಂಡತಿಗೆ ಊಟ ಇಲ್ಲ, ಹೆಂಡತಿ ಊಟ ತಿಂದ್ರೆ ಮಕ್ಕಳಿಗೆ ಊಟ ಇಲ್ಲ, ಅಷ್ಟು ಕಷ್ಟದಲ್ಲಿದ್ದಾನೆ ಆ ಬ್ರಾಹ್ಮಣ. ಭಿಕ್ಷೆ ಬೇಡ ತಿನ್ಬೇಕು, ಬೇರೆ ಅವನಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದು ಸ್ವಾಮಿ ಗೊತ್ತಾಗಿ ಸ್ವಾಮಿ ಏನ್ ಮಾಡ್ತಾನೆ ಅಂದ್ರೆ ಅವನು ಕೂಡ ಭಿಕ್ಷುಕ ವೇಷಧಾರಿ ಆಗಿರ್ತಾನೆ ಸತ್ಯನಾರಾಯಣ ದೇವರು. ಒಂದು ಕಡೆಯಲ್ಲಿ ಬ್ರಾಹ್ಮಣರು ಭಿಕ್ಷೆ ಬೇಡ್ತಾ ಇದ್ದಾರೆ ಈ ಬ್ರಾಹ್ಮಣ, ಇನ್ನೊಂದು ಕಡೆಯಲ್ಲಿ ಏನ್ ಮಾಡ್ತಾನೆ, ಸ್ವಾಮಿ ಭಿಕ್ಷೆ ಬೇಡ್ತಾರೆ. ಸ್ವಾಮಿ ಅಂತೇನು ಗೊತ್ತಿಲ್ಲ, ವೇಷ ಮರ್ಚ್ಕೊಂಡಿದ್ದಾನಲ್ಲ, ಇಬ್ರು ಮುಖಾಮುಖಿ ಆಗ್ತಾರಂತೆ. ನೋಡಿ ವಿಚಿತ್ರ ನೋಡಿ, ಒಬ್ರು ಮಾತಾಡೋದು, ಏನ್ ಮಾತಾಡೋದಿರ್ತದೆ, ಅವನು ಭಿಕ್ಷುಕ ಇವನು ಭಿಕ್ಷುಕ, ಅವರಷ್ಟಿಗೆ ಅವ್ರು ಬೇಡ್ತಾ ಹೋದ್ರು, ಇವರಷ್ಟಿಗೆ ಇವ್ರು ಬೇಡ್ತಾ ಹೋದ್ರು. ಸ್ವಾಮಿನ ನೋಡೋಣ ಅಂತೇಳಿ ಏನು ಮಾತಾಡಲ್ಲ. ಹಾಗೆ ಮತ್ತೊಂದು ಕಡೆ ಹೋಗ್ತಾನೆ, ಅಲ್ಲೂ ಕೂಡ ಮುಖಾಮುಖಿ ಆಗ್ತಾರೆ ಇಬ್ರು.
ಅಲ್ಲೂ ಕೂಡ ಸ್ವಾಮಿ ಮಾತಾಡಲ್ಲ. ನೋಡೋಣ ಅಂತೇಳಿ ಪರೀಕ್ಷೆ ಮಾಡ್ತಾ ಇದ್ದಾನೆ. ಮತ್ತೊಂದು ಕಡೆ ಹೋದಾಗ ಆಗ ಸ್ವಾಮಿ ಇವತ್ತು ಈಗ ಇವನು ಪರೀಕ್ಷೆ ಮಾಡಬೇಕು. ನಿಂತ್ಕೊಳ್ರಿ ಬ್ರಾಹ್ಮಣರೇ, ಸ್ವಲ್ಪ ಜೋರಾಗೆ ಕೇಳ್ತಾನೆ, ನಿಂತ್ಕೊಳ್ರಿ. ಪಾಪ ಬಡವ, ಏನು ಗೊತ್ತಿಲ್ಲ, ಅವನು ಕೈ ಮುಗಿತಾನೆ. ಏನ್ ಸ್ವಾಮಿ ಅಂತ ಕೇಳ್ತಾನೆ. ಏನಯ್ಯ ಏನ್ ಮಾಡ್ತಾ ಇದ್ದೀಯ ನೀನು? ಸ್ವಾಮಿ ಸ್ವಲ್ಪ ಜೋರಾಗೆ ಕೇಳ್ತಾನೆ. ಸ್ವಾಮಿ ಏನ್ ಗೊತ್ತಿಲ್ಲ ಇವನಿಗೆ, ಯಾವ್ದೋ ಭಿಕ್ಷುಕ ಅಂತ ತಿಳ್ಕೊಂಡು ಏನ್ ಪ್ರಶ್ನೆ ಅಂತ ಕೇಳ್ತಾ ಇದ್ದೀರಾ ಸ್ವಾಮಿ? ಕೈ ನೋಡಿದ್ರೆ ಗೊತ್ತಾಗೋದಿಲ್ವಾ? ಭಿಕ್ಷಾ ಪಾತ್ರ ಇದೆ, ಜೋಳಿಗೆ ಇದೆ, ಭಿಕ್ಷೆ ಬೇಡ್ತಾ ಇದ್ದೇನೆ. ಗೊತ್ತಾಯ್ತಯ್ಯ, ನೀ ಭಿಕ್ಷೆ ಬೇಡವನ್ ಗೊತ್ತಾಗಿದೆ. ನಾನು ಭಿಕ್ಷಕ. ನನ್ನ ಪ್ರಶ್ನೆ ಅದಲ್ಲಯ್ಯ, ನಾನು ಎಲ್ಲೆಲ್ಲಿ ಬಂದು ಭಿಕ್ಷೆ ಬೇಡ್ತಾ ಇದ್ದೀನೋ ನೀನು ಅಲ್ಲಿ ಬಂದು ಭಿಕ್ಷೆ ಬೇಡ್ತಾ ಇದೀಯ. ನಾನು ನಿನ್ನ ತಂಟೆನೇ ಬೇಡ, ನೀನೇ ಬೇಡ್ಕೊಂತ ನಾನು ಆ ಕಡೆ ಹೋದೆ, ನೀನು ಅಲ್ಲಿ ಮತ್ತೆ ಬಂದು ಭಿಕ್ಷೆ ಬೇಡ್ತಾ ಇದೀಯ. ಏನಯ್ಯ ನೀನು? ನನ್ನ ಹೊಟ್ಟೆ ಮೇಲೆ ಹೊಡಿತಾ ಇದೀಯ ನೀನು. ನನ್ನ ಭಿಕ್ಷೆ ಪಾತ್ರೆ ನೋಡಿದೀಯಾ? ಯಾರೂ ಒಂದು ಹಿಡಿ ದುಡ್ಡು ಕೊಟ್ಟೋರಿಲ್ಲ, ಯಾರೂ ಕೂಡ ಒಂದು ಅಕ್ಕಿ ಕೊಟ್ಟೋರಿಲ್ಲ, ಯಾರೂ ಕೂಡ ದವಸ ಧಾನ್ಯ ಕೊಟ್ಟೋರಿಲ್ಲ, ಯಾರೂ ಕೂಡ ದುಡ್ಡು ಕೊಟ್ಟೋರಿಲ್ಲ. ಎಲ್ಲ ಭಿಕ್ಷೆ ನೀನೇ ತಿಂದ್ರೆ ನನ್ಗೆ ಎಷ್ಟು ದೊಡ್ಡ ಸಂಸಾರ ಇದೆ ಗೊತ್ತಾಗ್ತ ಸ್ವಾಮಿ. ನಾಟಕ ಆಡ್ತಾ ಇದ್ದೇನೆ, ನನಗೆ ಎಷ್ಟು ದೊಡ್ಡ ಸಂಸಾರ ಇದೆ. ನಾನು ಊಟ ಮಾಡೋದು ಬೇಡವಾ? ನನ್ನ ಜೋಳಿಗೆ ನೋಡಪ್ಪ, ಒಬ್ರು ಭಿಕ್ಷೆ ಕೊಟ್ಟಿಲ್ಲ, ಏನೂ ಇಲ್ಲ. ಆಗ ಈ ಬ್ರಾಹ್ಮಣಿಗೆ ಸ್ವಲ್ಪ ವ್ಯತ್ಯಾಗ್ಬಿಡ್ತದೆ. ಸ್ವಾಮಿ ಏನು ಹೇಳ್ತಾ ಇದ್ದೀರಾ ಸ್ವಾಮಿ? ಏನು ಹೇಳ್ತಾ ಇದ್ದೀರಾ? ಏನು ಅಪಾದನೆ ಮಾಡ್ತಾ ಇದ್ದೀರಾ ನೀವು? ಏನಂದ್ರಿ? ಎಲ್ಲ ಭಿಕ್ಷೆನು ನೀವೇ ತಿಂದ್ರಿ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ನನ್ನ ಭಿಕ್ಷೆಯ ಪಾತ್ರೆಯಲ್ಲಿ ಏನಿದೆ ನೋಡಿದ್ದೀರಾ ನೀವು ಅಂತ ಹೇಳಿದಾಗ, ಏನಿದೆ ತೋರಿಸು, ಏನಾಗಿದೆ ತೋರಿಸು. ನಿನಗೂ ಏನೂ ಇಲ್ಲ ಸ್ವಾಮಿ. ಅವನೇನು ಮಾಡ್ತಾನೆ, ಭಿಕ್ಷೆಯ ಪಾತ್ರೆನ ಉಲ್ಟಾ ಹಿಡ್ಬಿಡ್ತಾನೆ. ನೋಡಿ ವಿಚಿತ್ರ ನೋಡಿ. ಆ ಭಿಕ್ಷೆಯ ಪಾತ್ರೆಯಲ್ಲಿ ಕೂಡ ಯಾರು ದುಡ್ಡು ಕೊಟ್ಟೋರಿಲ್ಲ, ಯಾರು ಅಕ್ಕಿ ಕೊಟ್ಟೋರಿಲ್ಲ, ಬೇಳೆ ದಾನ ಏನೂ ಕೊಟ್ಟೋರು, ದವಸ ದಾನ ಕೊಟ್ಟೋರಿಲ್ಲ. ಸ್ವಾಮಿ ನನಗೂ ಕೂಡ ಯಾರು ಭಿಕ್ಷೆ ಕೊಟ್ಟಿಲ್ಲ. ಯಾಕೆ ಅಂದರೆ ಇವತ್ತಲ್ಲ ಸ್ವಾಮಿ, ಹುಟ್ಟಿ 60 ವರ್ಷ ಆಯಿತು ಸ್ವಾಮಿ. ಅವತ್ತಿಂದ ಇವತ್ತವರೆಗೂ ಹೀಗೆ ಭಿಕ್ಷೆ ಬೇಡ್ತಾ ಇದ್ದೇನೆ. ಒಂದು ದಿನವೂ ಸರಿಯಾಗಿ ಊಟ ಮಾಡಿದ್ದಿಲ್ಲ ಸ್ವಾಮಿ. ನಾನು ಊಟ ಮಾಡಿದ್ದೇ ಇಲ್ಲ. ನನ್ನಂತೂ ಬಿಟ್ಬಿಡಿ, ನಾನು ಕಟ್ಕೊಂಡಿರುವಂಥ ಹೆಂಡತಿಗೂ ಊಟ ಹಾಕುವಂಥ ಶಕ್ತಿ ಭಗವಂತ ನನಗೆ ಕೊಟ್ಟಿಲ್ಲ ಸ್ವಾಮಿ. ನನಗೆ ಹುಟ್ಟಿರುವಂಥ ಮಕ್ಕಳಿಗೂ ಊಟ ಹಾಕುವಂಥ ಶಕ್ತಿ ನನಗೆ ಅನುಗ್ರಹ ಮಾಡಿಲ್ಲ ಸ್ವಾಮಿ. ಯಾಕೆಂದ್ರೆ ಅವತ್ತಿಂದ ಇವತ್ತರೆಗೂ ಹೀಗೆ ಭಿಕ್ಷೆ ಬೇಡ್ತಾ ಇದ್ದೇನೆ ಸ್ವಾಮಿ. ಅಷ್ಟು ದರಿದ್ರವಾಗಿ ಹುಟ್ಟಿದ್ದೇನೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಅಂತ ಹೇಳಿದಾಗ, ನಿನಗೂ ಯಾರು ಭಿಕ್ಷೆ ಕೊಟ್ಟಿಲ್ವಾ? ಯಾಕೆ ಸುಳ್ಳು ಹೇಳಿ ಸ್ವಾಮಿ? ಯಾರ್ಯಾರು ₹1 ಕೊಟ್ಟಿದ್ರೆ ನಿಮಗೂ ಅದ್ರಲ್ಲಿ 50 ಪೈಸಾ ಕೊಡ್ತಾ ಇದ್ದೆ. ಯಾರ್ಯಾರು ಒಂದು ಹಿಡಿ ಅಕ್ಕಿ ಕೊಟ್ಟಿದ್ರೆ ಅದರಲ್ಲೇ ನಿಮ್ಗೆ ಅರ್ಧ ಅಕ್ಕಿಯನ್ನು ಕೊಡ್ತಾ ಇದ್ದೆ. ಯಾರ್ಯಾರು ಸ್ವಲ್ಪ ದವಸ ಧಾನ್ಯ ಕೊಟ್ಟಿದ್ರೆ ಅದರಲ್ಲೇ ನಿಮ್ಗೆ ಸ್ವಲ್ಪ ಕೊಡ್ತಾ ಇದ್ದೆ. ಯಾರೂ ಕೊಟ್ಟಿಲ್ಲ ಸ್ವಾಮಿ. ಇವತ್ತಲ್ಲ, 60 ವರ್ಷದಿಂದ ಹೀಗೆ ನಾನು ಕಷ್ಟದಲ್ಲೇ ಇದ್ದೇನೆ. ಅಷ್ಟು ದರಿದ್ರ ನನಗೆ ಬಿಟ್ಟೇ ಹೋಗೋದಿಲ್ಲ ಅಂತಿದೆ. ಹಾಗಾಗಿದೆ. ನನಗಂತೂ ಕಷ್ಟ ಇದೆ. ಆದರೆ ನಾನು ಕಟ್ಕೊಂಡಿರೋ ಹೆಂಡತಿ ಮಕ್ಕಳಿಗೂ ಊಟ ಹಾಕಂತ ಭಗವಂತ ಶಕ್ತಿ ಕೊಟ್ಟಿಲ್ಲ. ಜೀವ ತಕ್ಕೊಳ್ಳಿಕ್ಕೂ ಆಗೋದಿಲ್ಲ ಸ್ವಾಮಿ. ಯಾಕೆ ಅಂದರೆ ನಾನು ಜೀವ ತಕ್ಕೊಂಡ್ರೆ ನನ್ನ ಹೆಂಡತಿ ಮಕ್ಕಳು ಕತೆ ಏನಾಗಬೇಕು? ಅವ್ರನ್ನೂ ಬಿಡ್ತಾರ ಜನ. ನೋಡಿ ನಿನ್ನ ಗಂಡು ಹೀಗೆ ಸತ್ತ ಅಂತ ಅವ್ರನ್ನೂ ಕೂಡ ಇರ್ಲಿಕ್ಕೆ ಬಿಡೋದಿಲ್ಲ. ಎಂಥ ಪರಿಸ್ಥಿತಿ ಸ್ವಾಮಿ. ಆದರೆ ಒಂದು ಮಾತು ಕೇಳ್ತೇನೆ, ಈ ದರಿದ್ರ ಹೋಗ್ಬೇಕಿದ್ರೆ ಏನಾದರೂ ನಿಮ್ಮಲ್ಲಿ ಉಪಾಯ ಏನಾದರೂ ಇದ್ರೆ ಹೇಳಿ ಅಂತ ಹೇಳಿ ಕೇಳ್ತಾನೆ. ನೋಡಿ, ಕಷ್ಟ ಅಂದ್ರೆ ಹಾಗೆ ಅಲ್ವಾ? ನಮ್ಗೆ ಏನಾದ್ರು ಕಷ್ಟ ಬಂದರೆ ಎಲ್ಲರೂ ಯಾರಾದರೂ ಪರಿಹಾರ ಆಗಲಿ ಅಂತ ಕೇಳ್ತೀವಿ. ಯಾರತ್ರನಾರು ಏನೋ ಒಂದು ಆಗಬೇಕು ಅಂತ ಕೇಳ್ತೀವಿ. ಹಾಗೆ ಇವನು ಕೇಳ್ತಾನೆ. ಆಗ ಸ್ವಾಮಿಗೆ ಸ್ವಲ್ಪ ನಗು ಬಂದ್ಬಿಡ್ತದೆ. ಗೊತ್ತಿಲ್ವಲ್ಲ, ನಗಾಡ್ತಾನೆ. ಏನು ಹೇಳ್ತಾ ಇದ್ದೀಯಪ್ಪ ನೀನು? ಏನು ಹೇಳ್ತಾ ಇದ್ದೀಯ? ಅಲ್ಲಯ್ಯ, ಆ ಉಪಾಯ ನನಗೆ ಗೊತ್ತಿದ್ದಿದ್ರೆ ನಾನು ಯಾಕೆ ಭಿಕ್ಷೆ ಬೇಡಿಗೆ ಬರ್ತಿದ್ನಪ್ಪ? ನಾನು ಯಾಕೆ ಭಿಕ್ಷೆ ಬೇಡಿಗೆ ಬರ್ತಿದ್ದೆ? ಹಾಗೆ ಕೇಳಿದ್ದಲ್ಲ ಸ್ವಾಮಿ. ಏನಾದರೂ ಗೊತ್ತಿದ್ರೆ ಹೇಳಿ. ಸಾಕಾಗೋಗಿದೆ, ಜೀವನನೇ ಸಾಕಾಗೋಗಿದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ಹೇಳಿದಾಗ ಆಗ ಸ್ವಾಮಿಗೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಹೌದಾ, ಅಷ್ಟು ಕಷ್ಟ ನನಗೆ, ಸುಳ್ಳು ಯಾಕೆ ಹೇಳಿ ಸ್ವಾಮಿ? ಇವತ್ತಲ್ಲ, ನನಗೆ ಊಟ ಬಿಡಿ, ನನಗೆ 1 ದಿವಸ ಇಲ್ಲ 2 ದಿವಸ ಇಲ್ಲ, ನಾನು ಹೇಗೋ ಅಡ್ಜಸ್ಟ್ ಮಾಡ್ತೇನೆ ಸರ್ ಅಂದರೆ ನಾನೇನೋ ಮಾಡ್ಕೊಳ್ತೇನೆ. ಆದರೆ ಹೆಂಡತಿ ಮಕ್ಕಳಿಗೂ ಕೂಡ ಅವರಿಗೂ ಊಟ ಹಾಕಂತ ಶಕ್ತಿ. ಪ್ರಾಣಿ ಗ್ರಹಣ ಮಾಡಬೇಕಿದ್ರೆ ಹೇಳಿದ್ದೀವಿ, ಅಗ್ನಿ ಸಾಕ್ಷಿಯಾಗಿ 7 ಸಪ್ತಪದಿ ಸುಳಿಬೇಕಿದ್ರೆ ಹೇಳಿ, ನಿಮ್ಮ ಮಗಳನ್ನ ನನ್ನ ಹೆಂಡತಿಯನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳಿದ್ದೇನೆ. ಆದರೆ ಆ ಭಾಗ್ಯ ನನಗಿಲ್ಲ ಅಂತ ಹೇಳಿದಾಗ ಆಗ ಸ್ವಾಮಿಗೆ ವ್ಯತ್ಯಾಗಿ ಹೇಳ್ತಾನಂತೆ. ಹೌದಾ, ಅಷ್ಟು ಕಷ್ಟ ಇದೆಯಾ? ಹಾಗಾದ್ರೆ ನೋಡಪ್ಪ, ನನಗೆ ಯಾರೋ ಹೇಳಿದ್ದಾರೆ. ಸ್ವಾಮಿ ನಾಟಕನೇ ಆಡ್ತಾ ಇದ್ದಾನೆ. ನನಗೆ ಯಾರೋ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಸತ್ಯನಾರಾಯಣ ಹೇಳ ಅಂತ ಒಂದು ವ್ರತ ಇದೆಯಂತಪ್ಪ. ಆ ವ್ರತವನ್ನು ಮಾಡೋದ್ರಿಂದ ಕಷ್ಟ ಎಲ್ಲ ಪರಿಹಾರ ಆಗ್ತಿದೆ ಅಂತ ಹೇಳಿದ್ದಾರೆ. ನೋಡಪ್ಪ, ನನಗೆ ಮಾಡಕ್ ಶಕ್ತಿ ಇಲ್ಲ. ಸ್ವಾಮಿ ನಾಟಕನೇ ಆಡ್ತಾ ಇದ್ದಾನೆ. ನನಗೆ ಮಾಡಕ್ ಶಕ್ತಿ ಇಲ್ಲ. ನೀನೇನಾದ್ರೂ ಸತ್ಯನಾರಾಯಣ ವ್ರತವನ್ನು ಮಾಡಿ ನೀನು ಅನುಕೂಲ ಪಡ್ಕೊ, ನೀನು ಒಳ್ಳೇದಾಗು ಅಂತ ಹೇಳಿದಾಗ ಈ ಬ್ರಾಹ್ಮಣಿಗೆ ಸ್ವಲ್ಪ ನಗು ಬಂದ್ಬಿಡ್ತದೆ. ಏನು ಸ್ವಾಮಿ, ನೀನು ನನ್ನ ನೋಡಿ ಅಪಹಾಸ್ಯ ಮಾಡ್ತಾ ಇದ್ದೀರಾ, ನನ್ನ ಹೋಗಿ ನಗಾಡ್ತಾ ಇದ್ದೀರಾ. ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ ಅಲ್ವಾ, ಬಿದ್ದವನ ಮೇಲೆ ಮತ್ತೊಂದು ಕಲ್ಲು ಹಾಕೋದು ಅಂತ ಹೇಳಿ ಅಲ್ವಾ? ಹಾಗೆ ನನ್ನ ನೋಡಿ ನೀವು ಅಪಹಾಸ್ಯ ಮಾಡ್ತಾ ಇದ್ದೀರಾ.
ನನ್ನ ನೋಡಿ ನೀವು ನಗಾಡ್ತಾ ಇದ್ದೀರಾ ಸ್ವಾಮಿ, ನೀವು ಏನು ಹಾಗೆ ಯಾಕೆ ಹಾಗೆ ಹೇಳ್ತಿದ್ದೀಯಾ? ಅಲ್ಲ ಸ್ವಾಮಿ, ಏನಂದ್ರಿ? ಸತ್ಯನಾರಾಯಣ ವ್ರತ ಮಾಡೋದ್ರಿಂದ ಕಷ್ಟ ಪರಿಹಾರ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ಸತ್ಯನಾರಾಯಣ ಪೂಜೆ ಅಂದ್ರೆ ಏನು ನಿಮ್ಗೆ ಗೊತ್ತಿದೆಯಾ ಅಂತೇಳಿ ಬ್ರಾಹ್ಮಣ ಕೇಳ್ತಾ ಇದ್ದಾನೆ ಅವನ ಸ್ವಾಮಿ. ಅದಕ್ಕೆ ಗೊತ್ತಿಲ್ಲ ಅವನಿಗೆ. ಸತ್ಯನಾರಾಯಣ ಪೂಜೆ ಏನು ಗೊತ್ತಾ ನಿಮ್ಗೆ ಅಂತ ಕೇಳ್ತಾನೆ. ಏನು? ಅಲ್ಲ ಸ್ವಾಮಿ, ಸತ್ಯನಾರಾಯಣ ಪೂಜೆ ಮಾಡ್ಬೇಕಂದ್ರೆ ಪುರೋಹಿತರು ಕರಿಬೇಕು. ಪುರೋಹಿತರು ಸುಮ್ಮನೆ ಬರ್ತಾರೆ, ಒಂದು ದಕ್ಷಿಣೆಯನ್ನು ಕೊಡ್ಬೇಕಲ್ಲ ಒಂದು. ಎರಡನೇದಾಗಿ ಹೂವನ್ನು ತರಬೇಕಲ್ಲ ಸ್ವಾಮಿ. ಅದು ಇರಲಿ, ಒಂದು ಹೂ ಏನೋ ತಂದು ಎಲ್ಲೋ ತಂದು ಯಾರಿದ್ದೋ ಮನೆ ಗಿಡದಲ್ಲಿ ತಂದು ಹಾಕ್ತೇನೆ, ತೊಂದರೆ ಇಲ್ಲ. ಆದರೆ ಸತ್ಯನಾರಾಯಣ ಪೂಜೆ ಮಾಡಿ ಪ್ರಸಾದ ಮಾಡಿಲ್ಲ ಅಂದರೆ ಸ್ವಾಮಿಗೆ ನೈವೇದ್ಯ ಏನಿರಲಿ ಸ್ವಾಮಿ? ಯಾಕೆ ನನಗೆ ಹೊಟ್ಟೆ ಗತಿ ಇಲ್ಲ ಅಲ್ವಾ? ಸತ್ಯನಾರಾಯಣ ಪೂಜೆ ಮಾಡಿ ಪ್ರಸಾದ ಇಡಬೇಕಲ್ಲ. ಪ್ರಸಾದ ಇಟ್ಟು ನೈವೇದ್ಯ ಮಾಡಿಲ್ಲ ಅಂದರೆ ಸ್ವಾಮಿ ಸಿಟ್ಟು ಬರ್ತದೆ ಅಲ್ವಾ? ಉಪವಾಸ ಕಳಿಸಿದಂಗೆ ಆಗುತ್ತೆ. ಸತ್ಯನಾರಾಯಣ ಪೂಜೆ ಮಾಡಿ 4 ಜನಕ್ಕೆ ಊಟ ಹಾಕಿಲ್ಲ ಅಂತಂದ್ರು ಅಲ್ಲೂ ಕೂಡ ಅವ್ರು ಕರೆದು ಊಟಕ್ಕೆ ಬನ್ನಿ ಹೇಳಿ ಊಟ ಹಾಕಿಲ್ಲ ಅಂದ್ರೆ ಅಲ್ಲೂ ಕೂಡ ಅವರು ಶಾಪ ಹಾಕ್ತಾರಲ್ಲ ಸ್ವಾಮಿ. ನಾನು ನೋಡಿ ನೀವು ಅಪಹಾಸ್ಯ ಮಾಡ್ತಾ ಇದ್ದೀರಾ ಅಷ್ಟು ಕಷ್ಟದಲ್ಲಿ ಹೇಳಿದಾಗ ಅವನಿಗೆ ಸ್ವಲ್ಪ ಸ್ವಾಮಿಗೆ ಸ್ವಲ್ಪ ವ್ಯತ್ಯಯ ಆಗುತ್ತೆ. ಸ್ವಾಮಿ, ನನಗೆ ಅಂಥ ಶಕ್ತಿ ಭಗವಂತ ಕೊಟ್ಟಿಲ್ಲ, ನನಗೆ ಆ ಶಕ್ತಿನೂ ಇಲ್ಲ, ನನಗೆ ಪೂಜೆ ಮಾಡುವಂಥ ಶಕ್ತಿ ಬಿಟ್ಟರೆ ಶಕ್ತಿ ಏನೂ ಇಲ್ಲ ಅಂತ ಹೇಳಿದಾಗ ಆಗ ಸ್ವಾಮಿನೇ ಒಂದು ಯೋಚನೆ ಮಾಡುತ್ತೆ, ಸುಮ್ಮನೆ ನಾಟಕ ಆಡ್ತಾ ಇದ್ದಾನೆ. ಹಾಗಾದ್ರೆ ಇನ್ನೊಂದು ಯೋಚನೆ ಮಾಡು. ಇವಾಗ ನೀವು ಮನೆಗೆ ಹೋಗಿ ನೀನು ಹೆಂಡತಿ ಮಕ್ಕಳು ಎಲ್ಲ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿ, ಒಂದು ಸಂಕಲ್ಪ ಮಾಡು, ಹರಕೆ ಮಾಡು. ಯಾವತ್ತು ಸತ್ಯನಾರಾಯಣ ಪೂಜೆ ಮಾಡುವಂಥ ಶಕ್ತಿಯನ್ನು ನೀನು ಕೊಡ್ತೀಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ. ಹಾಗೆ ಹರಕೆ ಮಾಡ್ಕೊ ನೋಡೋಣ. ಸ್ವಾಮಿನೂ ಹೇಳ್ಕೊಡ್ತಾ ಇದ್ದಾನೆ, ನೋಡು ಏನಾಗ್ತಿದೆ ನೋಡೋಣ. ಇದನ್ನು ಮಾಡ್ಬೋದಲ್ವಾ? ಹರಕೆ ಮಾಡಲಿಕ್ಕೆ ದುಡ್ಡಿಲ್ಲ ಅಲ್ವಾ? ಇದು ಮಾಡು. ಹಾಗಾದ್ರೆ ಮನೆಗೆ ಹೋಗಿ ದೇವ್ರ ಮುಂದಿತ್ತು ಸಂಕಲ್ಪ ಮಾಡು. ಯಾವತ್ತು ಸತ್ಯನಾರಾಯಣ ಪೂಜೆ ಮಾಡುವಂಥ ಶಕ್ತಿಯನ್ನು ಕೊಡ್ತೀಯೋ, 4 ಜನಕ್ಕೆ ಊಟ ಹಾಕುವಂಥ ಶಕ್ತಿಯನ್ನು ಕೊಡ್ತೀಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ, ಹರಕೆ ಮಾಡ್ಕೋ ಅಂತ ಹೇಳಿದಾಗ ಇದನ್ನ ಮಾಡ್ಕೊಡ್ತೇನೆ ಸ್ವಾಮಿ. ಯಾಕಂದ್ರೆ ಹರಕೆ ಮಾಡೋಕ್ಕೆ ದುಡ್ಡೇನು ಬೇಡ ಅಲ್ವಾ? ದೇವರೇ ನಾವೆಲ್ಲ ಹಾಗೆ ಅಲ್ವಾ ಅಯ್ಯಪ್ಪನವ್ರೆ? ದೇವರೇ ನಮ್ಮ ಮನೆ ಸಿಕ್ಲಿ ಹರಕೆ ಮಾಡ್ಕೊಳ್ತೀವಿ, ಒಂದು ಸೈಡ್ ಸಿಕ್ಲಿ ಅಲ್ವಾ? ಹರಕೆ ತೀರಿಸ್ಬೇಕು ನಾವು. ಆಗ ಮುಂದೆ ಮತ್ತೆ ಕತೆ ಮತ್ತೆ ಹಾಗೆ ಬರ್ತದೆ, ಮುಂದೆ ಕಥೆಯಲ್ಲಿ ಹಾಗೆ ಇದೆ. ಹಾಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ಆಯ್ತು ಇದು ಮಾಡ್ತೇನೆ ಅಂತ ಹೇಳಿ ಹೇಳ್ಕೊಂಡು ಬಂದ ಇವರು ಬ್ರಾಹ್ಮಣರು ಮನೆಗೆ ಬರ್ತಾರೆ. ಮನೆಗೆ ಬಂದು ಹೆಂಡತಿ ಮಕ್ಕಳಿಗೆ ಹೇಳ್ತಾರೆ, ಇವತ್ತು ಹೀಗೆ ಒಬ್ಬರು ಸನ್ಯಾಸಿಯವರು ಭಿಕ್ಷುಕರು ಸಿಕ್ಕಿದ್ರು. ಅವ್ರು ಹೇಳಿದರು, ಸತ್ಯನಾರಾಯಣ ಹೇಳಂತ ಒಂದು ವ್ರತ ಇದೆಯಂತೆ, ಆ ವ್ರತವನ್ನು ಮಾಡೋದ್ರಿಂದ ಕಷ್ಟ ಪರಿಹಾರ ಆಗ್ತಿದೆ ಅಂತ ಹೇಳಿದಾಗ ಅವನ ಹೆಂಡತಿಗೆ ಕೆಟ್ಟ ಕೋಪ ಬಂದ್ಬಿಡ್ತದೆ. ಆ ಬ್ರಾಹ್ಮಣ ಹೆಂಡತಿ, ನಿಮ್ಗೇನು ಬುದ್ಧಿಗಿದ್ದಿ ಇದೆಯಂತ? ಬುದ್ಧಿ ಇದೆಯೇನು? ಯಾಕೆಂದ್ರೆ ನಿಮಗೆ ಹೊಟ್ಟೆಗಿಲ್ಲ, ಏನ್ ಪೂಜೆ ಮಾಡ್ತೀರಾ ನೀವು? ಪೂಜೆ ಮಾಡೋದಂದ್ರೆ ಪುರೋಹಿತರು ಕರಿಬೇಕು, ಹೂ ತರಬೇಕು, ಪ್ರಸಾದ ಮಾಡಬೇಕು. ನಮಗೆ ಊಟಕ್ಕಿಲ್ಲದೆ ಎಷ್ಟೋ ದಿನ ಆಯ್ತು. ಮಕ್ಕಳು ನೋಡ್ರಿ ಕಣ್ಣೀರು ಹಾಕ್ತಾ ಇದ್ದಾರೆ. ಎಷ್ಟು ದಿನ ಆಯ್ತು ಅವರು? 1-2-3 ದಿವಸ ಆಯ್ತು ಹೊಟ್ಟೆಗಿದೆ, ಬರೀ ನೀರು ಇಟ್ಕೊಂಡಿದ್ದಾರೆ. ಏನ್ ಹೇಳ್ತಿದ್ದಾರೆ ಹೇಳಿದಾಗ, ಅಮ್ಮ ನಾನು ಹಾಗೇ ಹೇಳಿದ್ನಮ್ಮ. ಆಗ ಅವರು ಮತ್ತೊಂದು ಮಾತು ಹೇಳಿದ್ರು, ಸತ್ಯನಾರಾಯಣ ಪೂಜೆ ಹರಕೆ ಮಾಡ್ಕೊಳ್ಳಿ, ಹರಕೆ ಮಾಡ್ಲಿಕ್ಕೆ ದುಡ್ಡು ಬೇಡ ಅಲ್ವಾ? ಹರಕೆ ಮಾಡ್ಕೊಳ್ಬೋದು. ಇದನ್ನ ಮಾಡ್ಬೋದು, ಆಗ ನಿಂತ್ಕೊಳ್ಳಿ ಅಂತ ಹೇಳಿ ಎಲ್ಲರೂ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿ, ಸ್ವಾಮಿ ನಿನ್ನ ಹತ್ರ ಏನು ಬೇಡಲ್ಲ, ನಾನು ಏನು ಬೇಡ, ನನಗೆ 3 ಹೊತ್ತು ಊಟ ಸಿಗುವಂತ ಅನುಗ್ರಹ ಮಾಡಿ. ನಿನ್ನ ಪೂಜೆ ಮಾಡುವಂತ ಶಕ್ತಿಯನ್ನು ನೀನು ಯಾವಾಗ ಅನುಗ್ರಹ ಮಾಡ್ತೀಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ ಅಂಥೇಳಿ ಎಲ್ಲ ಹರಕೆ ಮಾಡ್ಕೊಂಡು ಬರ್ತಾರೆ. ಯಾವತ್ತಿನ ಅಂತ ಶಕ್ತಿಯನ್ನು ಕೊಡ್ತೀಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ, ಇಲ್ಲಾಂದ್ರೆ ಆಗಲ್ಲ. ಯಾವತ್ತು ಕೊಡು ನೀನು, ಯಾವತ್ತು ಕೊಡ್ತೀಯೋ ಅವತ್ತು ನಿನ್ನ ಆರಾಧನೆ ಮಾಡ್ತೇನೆ ಅಂತ ಹೇಳಿ ಹರಕೆ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಹರಕೆ ಆಗಿ ಹೋಗ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಒಂದು ಗಾದೆನೇ ಇದೆ ಅಲ್ವಾ ಅಯ್ಯಪ್ಪನವ್ರೆ, ಬಟ್ಟೆ ಮೇಲೆ ತಣ್ಣೀರು ಬಟ್ಟೆ ಅಲ್ವಾ? ನೋಡಿ ಊಟಕ್ಕಿಲ್ಲ ಏನ್ ಮಾಡ್ತಾರೆ, ಎಲ್ಲ ಹಾಗೆ ಮಾಡ್ಕೊಡ್ತಾರೆ. ಏನು ಊಟಕ್ಕೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಹಾಗೆ ಮಾಡ್ಕೊಳ್ತಾರೆ. ಮತ್ತೆ ಬೆಳಗಾಗ್ತದೆ, ಬೆಳಗಾದ್ಮೇಲೆ ಮತ್ತೆ ಸ್ನಾನವನ್ನು ಮಾಡ್ತಾರೆ, ಸಂಧ್ಯಾವನನ್ನು ಪೂರೈಸಿ ಯಥಾ ಪ್ರಕಾರವಾಗಿ ಮತ್ತೆ ಭಿಕ್ಷೆ ಪಾತ್ರ, ಮತ್ತೆ ಬೇರೆ ಏನು ಗೊತ್ತಿಲ್ಲಲ್ಲ ಅವರಿಗೆ, ಮತ್ತೆ ಭಿಕ್ಷೆ ಪಾತ್ರ ತಗೊಂಡು ವ್ಯಕ್ತಿ ಇಳಿತಿದ್ದಾಗೆ ಅಯ್ಯಪ್ಪ ಅವ್ರ ಮನೆಗೆ ಬರ್ತಾರೆ ಬ್ರಾಹ್ಮಣ. ನೋಡಿ ನೋಡ್ತಿದ್ದಾಗೆ ನೀವು ಕರಿತೀರಾ, ಬ್ರಾಹ್ಮಣರು ಇವತ್ತೆಲ್ಲೂ ಹೋಗ್ಬೇಡ್ರಿ, ಬ್ರಾಹ್ಮಣರು ಬನ್ನಿ ನಮ್ಮನೆಗೆ ಬನ್ನಿ. ನೋಡಿ ಕರೆದು ನೀವು ಅವರಿಗೆ ದುಡ್ಡನ್ನು ಕೊಡ್ತೀರಿ. ನೋಡಿ ವಿಚಿತ್ರ ನೋಡಿ. ಹಾಗೆ ಮತ್ತೆ ಮುಂದುವರಿತಾರೆ, ಮೇಡಮ್ ಅವ್ರ ಮನೆಗೆ ಹೋಗ್ತಾರೆ, ಅವರು ಅಕ್ಕಿಯನ್ನು ಕೊಡ್ತಾರೆ. ಹಾಗೆ ಮೇಡಮ್ ಅವ್ರ ಮನೆಗೆ ಹೋಗ್ತಾರೆ, ದವಸ ಧಾನ್ಯವನ್ನು ಕೊಡ್ತಾರೆ. ಹಾಗೆ ಸರ್ ಅವ್ರ ಮನೆಗೆ ಹೋಗ್ತಾರೆ, ಅವರು ಮುತ್ತು ರತ್ನಗಳನ್ನೆಲ್ಲ ಕೊಡ್ತಾರೆ. ಹಾಗೆ ಸರ್ ಅವ್ರ ಮನೆಗೆ ಹೋಗ್ತಾರೆ, ಅವರು ಬೇಕಾದಷ್ಟು ಬೆಳ್ಳಿ ಬಂಗಾರವನ್ನೆಲ್ಲ ಕೊಡ್ತಾರೆ. ಅರೆ ಇವನಿಗೆ ಭಯ ಶುರು ಆಗ್ಬಿಡ್ತದೆ. ಯಾಕೆಂದ್ರೆ ದುಡ್ಡೇ ನೋಡಿದ್ದವನಿಗೆ ದುಡ್ಡು ಕೊಟ್ರೆ, ಬಂಗಾರ ಕೊಟ್ರೆ, ನಾನೇ ಭಿಕ್ಷೆ ಬೇಡ್ಲಿಕ್ಕೆ ಹೋದಾಗ ಎಲ್ಲ ಬೈದು ಕಳಿಸಿದ್ದಾರೆ. ಇವತ್ತು ಜನರೇ ನನ್ನನ್ನು ಕರೆದು ಭಿಕ್ಷೆ ಕೊಡ್ತಾ ಇದ್ದಾರಲ್ಲ, ಏನು ವಿಚಿತ್ರ ಇರ್ಬೋದು ಇದು. 60 ವರ್ಷ ಇಷ್ಟು ವರ್ಷ ಆದ್ರೂ ಇಷ್ಟು ಭಿಕ್ಷೆ ಬೇಡಿದ್ದೇ ಇಲ್ಲ ನಾನು. ಎಲ್ಲರೂ ಕರೆದು ಭಿಕ್ಷೆ ಕೊಡ್ತಾ ಇದ್ದಾರೆ, ದುಡ್ಡನ್ನು ಕೊಡ್ತಾ ಇದ್ದಾರೆ, ಮುತ್ತು ರತ್ನವನ್ನು ಕೊಡ್ತಾ ಇದ್ದಾರೆ, ಬೆಳ್ಳಿ ಬಂಗಾರವನ್ನು ಕೊಡ್ತಾ ಇದ್ದಾರೆ, ದವಸ ಧಾನ್ಯವನ್ನು ಕೊಡ್ತಾ ಇದ್ದಾರೆ. ನೋಡಿ
ಏನೂ ಕೊಡಲ್ಲ ಅಂತೇಳಿ ಒಂದು ಚಿಕ್ಕ ಚೀಲ ತಗೊಂಡು ಹೋಗಿದ್ರು. ಅವತ್ತು ಆ ಚೀಲ ಎಲ್ಲ ಏನಾಗಿದೆ, ತುಂಬಿ ಹೋಗ್ಬಿಟ್ಟಿದೆ. ಚೀಲನೇ ಇಲ್ಲ, ಅಲ್ಲೇ ಇಸ್ಕೊಂಡು ಅವ್ರು ಕೊಟ್ಟಿರುವಂಥ ವಸ್ತುಗಳೆಲ್ಲ ತಗೊಂಡು ಕೈ ಮುಗಿತಾನೆ. ಏನು ದೇವ್ರೆ ಇದು? ನಿನ್ನೆ ಯಾರೋ ಒಬ್ಬರು ಭಿಕ್ಷುಕರು ಸಿಕ್ಕಿದ್ರಲ್ಲ, ಅವ್ರು ಯಾರು ಭಿಕ್ಷುಕರಲ್ಲ, ಅವರು ದೇವರೇ ಇರಬೇಕು. ಎಷ್ಟು ಒಳ್ಳೆ ಮಾತು ಹೇಳಿದ್ರು. ಹರಕೆ ಮಾಡ್ಕೊಳ್ಳಿ ಎಂದು ಹೇಳಿದ್ರು, ಹರಕೆ ಮಾಡಿದೆ. ಇವತ್ತು ನನಗೆ ಹೊರಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಭಿಕ್ಷೆ ಸಿಕ್ಕಿದೆ ಅಂತೇಳಿ ಅದನ್ನೆಲ್ಲ ಹೊರಲಾರ್ದೆ ತರ್ತಾ ಇದ್ದಾನೆ. ಹೆಂಡತಿ ಮಕ್ಕಳು ನೋಡ್ತಾ ಇದ್ದಾರೆ. ಯಜಮಾನ ಹೊತ್ಕೊಂಡ್ ಬರ್ತಾ ಇದ್ದಾನೆ. ಬ್ರಾಹ್ಮಣ ಮನೆ ಬಾಗಿಲೇ ನಿಂತು ಕೇಳ್ತಾರೆ ಹೆಂಡತಿ, ಏನ್ರಿ ಇವತ್ತು ಇಷ್ಟೊಂದು ತಂದಿದ್ದೀರಲ್ಲ, ಯಾರಿದಾರ ಮನೆ ಕಳ್ತನ ಗಿಳ್ತನ ಮಾಡಿದ್ದೀರಾ? ಹೇಗೆ? ಏನಮ್ಮ ನೀನು ಕಳ್ತನ ಮಾಡಿದ್ರೆ ಯಾವಾಗಲೂ ಮಾಡ್ಬಿಡ್ತಿದ್ದೆ, ಅದೆಲ್ಲ ಮಾಡಿದ್ದಲ್ಲ. ನಿನ್ನೆ ಹರಕೆ ಮಾಡಲಿಕ್ಕಾಗಿ ನಮಗೆ ಅನುಗ್ರಹ ಆಗಿರ್ಬೇಕು ಅಂತ ಹೇಳಿ ಅದನ್ನೆಲ್ಲ ತಂದು ಮನೆ ಒಳಗಿಟ್ಟು ಸೀದಾ ಪುರೋಹಿತರ ಮನೆಗೆ ಹೋಗ್ತಾ ಇರೋದು. ನೋಡಿ, ಹೋಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಪುರೋಹಿತರು. ನಾಳೆ ಬಂದು ನಮ್ಮನೆಗೆ ಬಂದು ಪೂಜೆ ಮಾಡಿಸಿ ಅಂತ ಹೇಳಿದಾಗ ಆ ಬ್ರಾಹ್ಮಣರು ಇಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳಿ? ಯಾಕೆ ಬಡವ, ಇವ್ರು ಪೂಜೆ ಮಾಡಿ ದುಡ್ಡು ಕೊಡಲ್ಲ, ಇವ್ರ ಮನೆಗೆ ಅಂತ ಪೂಜೆ ಹೋಗ್ಬೇಕು. ಇಲ್ಲ, ಬರೋಕ್ಕಾಗಲ್ಲ, ನೀವು ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಏನು ಹೆದರಬೇಡಿ ಸ್ವಾಮಿ, ನಿಮ್ಮ ಪೂಜೆ ಮಾಡುವಷ್ಟು ದುಡ್ಡು ನನಗೆ ಸಿಕ್ಕಿದೆ, ಭಗವಂತ ಅನುಗ್ರಹ ಮಾಡಿದ್ದಾನೆ. ನಾಳೆ ಬಂದು ಪೂಜೆ ಮಾಡಿ ಅದಕ್ಕೆ ಬೇಕಂತ ಪರಿಗಳೆಲ್ಲ ತಂದು ಬರ್ಕೊಡಿ ಅಂತ ಹೇಳಿ ಅದನ್ನೆಲ್ಲ ತಂದು ಸತ್ಯನಾರಾಯಣ ವ್ರತವನ್ನು ಮಾಡಿ ಶುರು ಮಾಡ್ತಾನೆ. ನೋಡಿ ವಿಚಿತ್ರ. ಆ ಪೂಜೆ ಮಾಡ್ತಾ ಇರ್ಬೇಕಿದ್ರೆ ಪುರೋಹಿತರು ಕತೆ ಹೇಳ್ತಾ ಇದ್ದಾರೆ, ಬ್ರಾಹ್ಮಣರು ಕತೆ ಹೇಳ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಆದ್ಮೇಲೆ ಸ್ವಾಮಿನೇ ಪ್ರತ್ಯಕ್ಷನಾಗ್ಬಿಡ್ತಾನೆ, ದೇವರೇ ಪ್ರತ್ಯಕ್ಷನಾಗ್ಬಿಡ್ತಾನೆ. ಏನೋ ಬ್ರಾಹ್ಮಣ, ಹೇಗಿದೆಯಪ್ಪ ಇವತ್ತು? ಚೆನ್ನಾಗಿ ಆಗ್ತಾ ಇದೀನಪ್ಪ. ಹೌದು, ಹರಕೆ ಮಾಡ್ಕೊಂಡೆ ಸ್ವಾಮಿ. ನಿನ್ನೆ ಯಾರೋ ಪುಣ್ಯಾತ್ಮರು ಸಿಕ್ಕಿದ್ರು, ಸತ್ಯನಾರಾಯಣ ಪೂಜೆ ಹರಕೆ ಮಾಡ್ಕೊಳ್ಳಿ ಅಂದ್ರು, ಹಾಗಾಗಿ ಹರಕೆ ಮಾಡಿದೆ. ನೋಡಿ, ಇವತ್ತು ನನಗೆ ಹೊರಲಿಕ್ಕೆ ಆಗ ಅಷ್ಟು ಭಿಕ್ಷೆ ಸಿಕ್ಕಿದೆ ಹೇಳಿದಾಗ, ಹೌದಾ, ಯಾರು ಸಿಕ್ಕಿದ್ರು ನಿನ್ನೆ? ಯಾರು ಗೊತ್ತಿಲ್ಲ ಸ್ವಾಮಿ, ಯಾರೋ ಭಿಕ್ಷುಕರು, ಅವರು ಹಾಗೆ ನನ್ನನ್ನು, ಆದ್ರೆ ಅವ್ರಿಗೆ ಶಕ್ತಿ ಇಲ್ಲ ಅಂತ ನನ್ನ ಹತ್ರ ಹರಕೆ ಮಾಡಿ ಅಂತಂದ್ರೆ. ನೋಡಿ, ಇವತ್ತು ಹೊರಲಿಕ್ಕೆ ಆಗ ಅಷ್ಟು ಭಿಕ್ಷೆ ಸಿಕ್ಕಿದೆ ಅಂತ ಹೇಳಿದಾಗ ಆಗ ಸ್ವಾಮಿ ಹೇಳ್ತಾನೆ, ಏನು ಚಿಂತೆ ಮಾಡಬೇಡ, ಇವತ್ತಿನಿಂದ ನೀನು ಗಂಟಿರುವಂಥ ದಾರಿದ್ರ ಬಿಟ್ಟು ಹೋಯ್ತು. ಇವತ್ತಿನಿಂದ ನೀನು ಮಹಾಬ್ರಾಹ್ಮಣನಾಗ್ತಿ ಹೇಳಿದಾಗ ಇವನ ಸಂತೋಷಕ್ಕೆ ಪಾರ್ವೇ ಇರೋದಿಲ್ಲ. ಸ್ವಾಮಿ, ಪ್ರತಿ ಪರ್ವದಲ್ಲಿ ನಿನ್ನ ಆರಾಧನೆ ಮಾಡ್ತೇನೆ, ಪ್ರತಿ ಹುಣ್ಣಿಮೆಯಲ್ಲಿ ನಿನ್ನ ಆರಾಧನೆ ಮಾಡ್ತೇನೆ, ಪ್ರತಿ ಅಮಾವಾಸ್ಯೆಯಲ್ಲಿ ನಿನ್ನ ಆರಾಧನೆ ಮಾಡ್ತೇನೆ ಅಂತೇಳಿ ಹರಕೆ ಮಾಡ್ತಾನೆ. ಸ್ವಾಮಿ, ಏನು ಹೆದರಬೇಡ, ನಿನ್ನ ಜೊತೆಗೆ ನಾನೇ ಇದ್ದೇನೆ, ನಿನ್ನೆ ನಿನಗೆ ಬಂದು ಆಶೀರ್ವಾದ ಮಾಡಿದವನೇ ನಾನು, ಏನು ಚಿಂತೆ ಮಾಡಬೇಡ, ಇವತ್ತಿನಿಂದ ನೀವು ಅಂಟಿರುವಂಥ ದಾರಿದ್ರ್ಯ ಎಲ್ಲ ಬಿಟ್ಟು ಹೋಯ್ತು ಅಂತ ಹೇಳಿದಾಗ ಧನ್ಯನಾದೆ ಸ್ವಾಮಿ, ಧನ್ಯನಾದೆ ಅಂತ ಹೇಳಿ ಕೈ ಮುಗಿತಾನಂತೆ. ಹಾಗೆ ಹೇಗಾಗಿ ಸತ್ಯನಾರಾಯಣ ಪೂಜೆ ಮಾಡ್ತಾನೋ ಹಾಗೆ ಬೆಳೀತಾ 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 ಅಗರ್ಭ ಶ್ರೀಮಂತ ಬ್ರಾಹ್ಮಣನಾಗ್ಬಿಡ್ತಾನೆ. ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸವನ್ನು ಮಾಡಿಸ್ತಾನೆ, ಮಕ್ಕಳನ್ನು ಮನೆ ಕಳಿಸ್ತಾನೆ, ಮದುವೆಯನ್ನು ಮಾಡ್ತಾನೆ, ಬೇಕಾದಷ್ಟು ವಿದ್ಯಾಭ್ಯಾಸವನ್ನು ಮಾಡಿಸ್ತಾನೆ. ಹಾಗೆ ಕತೆ ಮತ್ತೆ ಮುಂದುವರಿತಿದೆ. ನೋಡಿ, ಹೊಟ್ಟೆ ಗಿಲ್ಲಿದ್ದವನಿಗೆ ಹಾಗೆ ಸ್ವಾಮಿ ಪೂಜೆ ಮಾಡಿ ಅನುಗ್ರಹ ಅಂತ ಗೊತ್ತಾಯ್ತು. ಮತ್ತೆ ಅದೇ ಕಥೆಯಲ್ಲಿ ಮತ್ತೆ ಮುಂದುವರಿತಿದೆ. ಕಟ್ಟಿಗೆ ವ್ಯಾಪಾರ ಮಾಡಿ ದುಡ್ಡು ಬರಬೇಕು ಅವನು ಹಾಗೆ ಆಗಿ ಒಂದು ದಿನ ಕಟ್ಟಿಗೆ ಮಾರಬೇಕು ಅಂತ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಕಟ್ಟಿಗೆ ಯಾರು ತಗೊಳ್ಳೋದೇ ಇಲ್ಲ. ಅವನು ಕೂಡ ಹಾಗೆ, ಕಟ್ಟಿಗೆ ವ್ಯಾಪಾರ ಆದ್ರೆ ಮಾತ್ರ ಅವನ ಹೆಂಡತಿ ಮಕ್ಕಳಿಗೆ ಊಟ, ವ್ಯಾಪಾರ ಆಗಿಲ್ಲ ಅಂದ್ರೆ ಅವನಿಗೆ ಊಟಕ್ಕಿಲ್ಲ. ಒಂದಿನ ಬಿಸಿಲಾಗಿರ್ತದೆ, ಬಾಯಾರಿಕೆ ಆಗ್ತದೆ, ನೀರು ಕುಡಿಬೇಕು ಅಂತ ಹೇಳಿ ಹೊರಗಡೆನೆ ಇಟ್ಟು ಒಳಗೆ ಬರ್ತಾನೆ. ಅವತ್ತೇ ಆ ಪುರೋಹಿತರಲ್ಲಿ ಆ ಬ್ರಾಹ್ಮಣ ಮೇಲೆ ಸತ್ಯನಾರಾಯಣ ವ್ರತ ನಡೀತಾ ಇರ್ತಾನೆ. ಹೀಗೆ ಜನ ಎಲ್ಲ ತುಂಬಿಕೊಂಡಿದ್ದಾರೆ. ಅವನು ಬಂದು ಬಾಗಿಲ ಹತ್ರ ಬಂದು ಕೂತ್ಕೊಳ್ತಾನೆ. ಕಟ್ಟಿಗೆ ನೀರು ಕುಡಿಬೇಕು ಅಂತ ಬರ್ತಾನೆ, ಅವನು ಬಂದು ಬಾಗಿಲ ಹತ್ರ ಕೂತ್ಕೊಳ್ತಾನೆ. ಎಲ್ಲ ಪುರೋಹಿತರು ಪೂಜೆ ಮಾಡ್ತಾ ಇದ್ದಾರೆ, ಅಷ್ಟೋತ್ತರ ಮಾಡ್ತಾ ಇದ್ದಾರೆ, ಕತೆ ಹೇಳ್ತಾರೆ. ಎಲ್ಲ ಮುಗಿದ ಮೇಲೆ ಬಂದಂಥವ್ರಿಗೆ ತೀರ್ಥ ಪ್ರಸಾದ ಊಟವನ್ನು ಕೊಟ್ಟು ಅವರೆಲ್ಲ ಜನ ಎಲ್ಲ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಇವನು ಒಬ್ಬನೇ ಕೂತ್ಕೊಂಡಿರ್ತಾನೆ ಕಟ್ಟಿಗೆ ಮಾರು. ಪುರೋಹಿತರು ನೋಡ್ತಾರೆ, ಬ್ರಾಹ್ಮಣ ನೋಡ್ತಾನೆ, ಏನಪ್ಪ ಊಟ ಆಗಿದೆಯಾ? ಆಗಿದೆ ಸ್ವಾಮಿ. ತೀರ್ಥ ಎಲ್ಲ ಮುಗಿದಿದೆ, ಹಾಗಾದ್ರೆ ಯಾಕೆ ಕೂತ್ಕೊಂಡಿದೆಯಪ್ಪ? ಏನಾಗಬೇಕು? ಸ್ವಾಮಿ, ನಿಮ್ಮಲ್ಲಿ ಒಂದು ಪ್ರಶ್ನೆ ಮಾಡ್ತೇನೆ, ಏನು ಹೇಳು ಅಂತ ಹೇಳಿದಾಗ, ಅಲ್ಲ ಸ್ವಾಮಿ, ಇಷ್ಟೊಂದು ಚೆನ್ನಾಗಿ ಇಷ್ಟೊಂದು ವಿಜೃಂಭಣೆಯಿಂದ ಪೂಜೆ ಮಾಡ್ತಾ ಇದ್ದೀರಲ್ಲ, ಇದು ಯಾವ ಪೂಜೆ ಮಹಾಸ್ವಾಮಿ? ಈ ಪೂಜೆ ನಾವು ಮಾಡೋದ್ರಿಂದ ನಮಗೇನು ಫಲ ಸಿಗ್ತದೆ ಅಂತೇಳಿ ಆ ಕಟ್ಟಿಗೆ ಮಾಡುವ ಪ್ರಶ್ನೆ ಮಾಡ್ತಾನೆ. ಆಗ ಆ ಬ್ರಾಹ್ಮಣ ಹೇಳ್ತಾನೆ, ಕೂತ್ಕೊಳ್ಳಯ್ಯ, ಹೇಳ್ತೇನೆ ಕೂತ್ಕೊ ಅಂತ ಹೇಳಿ ತನ್ನ ಕಷ್ಟದ ವೃತ್ತಾಂತವನ್ನು ಹೇಳ್ತಾನೆ. ಹೀಗೆ ನಾನು 60 ವರ್ಷ ಹೀಗೆ ಭಿಕ್ಷೆ ಬೇಡಿ ತಿಂದವನು ನಾನು, ಸರಿಯಾಗಿ ಒಂದಿನ ಊಟ ಮಾಡಿಲ್ಲ. ಒಂದು ದಿನ ನನಗೆ ಯಾರೋ ಒಬ್ರು ಭಿಕ್ಷುಕರು ರೂಪದಲ್ಲಿ ಬಂದು ನನಗೆ ಹೇಳಿದರು, ಸತ್ಯನಾರಾಯಣ ವ್ರತವನ್ನು ಹರಕೆ ಮಾಡ್ಕೋ ಅಂತ ಹೇಳಿದರು. ನೋಡು, ನಾನು ಸತ್ಯನಾರಾಯಣ ವ್ರತವನ್ನು ಮಾಡಿ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂದರೆ ಅದಕ್ಕೆಲ್ಲ ಕಾರಣ ಸತ್ಯನಾರಾಯಣ ದೇವರು ಹೇಳಿದಾಗ ಆ ಕಟ್ಟಿಗೆ ಮಾರೋನು ಹಾಗೆ ಹೇಳ್ತಾನೆ, ನಂದು ಇದೇ ಪರಿಸ್ಥಿತಿ ಆಗಿದೆ ಸ್ವಾಮಿ. ಯಾಕೆಂದ್ರೆ ಕಟ್ಟಿಗೆ ವ್ಯಾಪಾರ ಆದರೆ ನನಗೂ ಊಟ, ವ್ಯಾಪಾರ ಆಗಿಲ್ಲ ಅಂತಂದ್ರೆ ಊಟನೇ ಇಲ್ಲ ಸ್ವಾಮಿ. ನನಗೂ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ದಿನ ಚೆನ್ನಾಗಾದ್ರೆ ಒಂದಿನ ಊಟಕ್ಕೆ ಇರೋದಿಲ್ಲ, ಅಷ್ಟು ಕಷ್ಟದಲ್ಲಿದ್ದೇನೆ ಅಂತ ಹೇಳಿದಾಗ, ಚಿಂತೆ ಮಾಡಬೇಡಪ್ಪ, ನೀ ಯಾಕೆ ಚಿಂತೆ ಮಾಡ್ತೀಯ? ನನ್ನಂತೆ ನೀನು ಆಗ್ತೀಯ, ಒಳ್ಳೇದಾಗ್ತೀಯ. ನೀನು ಹೋಗಿ ಮನೆಗೆ ಹೋಗಿ ಹರಕೆ ಮಾಡ್ಕೊ. ಯಾವತ್ತು ಕಟ್ಟಿಗೆ ವ್ಯಾಪಾರ ಚೆನ್ನಾಗಾಗಿ ಹೆಚ್ಚು ಹಣ ಬರ್ತದೆಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ ಅಂತ ಹರಕೆ ಮಾಡ್ಕೊ ಅಂತ ಹೇಳಿದಾಗ ಅವನು ಏನ್ ಮಾಡ್ತಾನೆ, ಮನೆಗೆ ಬರ್ತಾನೆ.
ಮನೆಗೆ ಬಂದು ಹೆಂಡತಿ ಮಕ್ಕಳಿಗೆಲ್ಲ ಹೇಳ್ತಾರೆ ಹೀಗಿದೆ ಅಂತೇಳಿ. ಅವರೆಲ್ಲ ದೇವ್ರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಏನೂ ಬೇಡ, ಹೊಟ್ಟೆ ತುಂಬುವಷ್ಟು ಊಟ ಸಿಕ್ಕಿರೋ ಅನ್ನ ಸಿಕ್ಕಿದ್ರು ಸಾಕು, ವ್ಯಾಪಾರ ಆದರೂ ಸಾಕು ಅಂತೇಳಿ ಯಾವತ್ತು ಅಷ್ಟು ದುಡ್ಡು ಸಿಗ್ತಿದ್ಯೋ, ಯಾವತ್ತು ಹಣ ಬರ್ತಿದ್ಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ ಅಂತೇಳಿ ಹರಕೆ ಮಾಡ್ಕೊಂಡ್ಬಿಡ್ತಾನೆ. ಹರಕೆ ಆಗ್ತದೆ, ಹಾಗೆ ಎಲ್ಲ ಮಲಗ್ತಾರೆ. ಬೆಳಗಾದ ಮೇಲೆ ಯಥ ಪ್ರಕಾರ 100 ರೂಪಾಯಿ ಇದೆ ಅವನ ಹತ್ರ, 100 ರೂಪಾಯಿ ಕಟ್ಟಿಗೆ ತಗೊಂಡು ಹೋಗ್ತಾನೆ. 100 ರೂಪಾಯಿ ಕಟ್ಟಿಗೆ ತಗೊಂಡು ವ್ಯಾಪಾರಕ್ಕೆ ಹೋಗ್ತಾನೆ. ನೋಡಿ, ಒಂದೇ ನಿಮಿಷದಲ್ಲಿ ಅವನ ಕಟ್ಟಿಗೆ ವ್ಯಾಪಾರ ಆಗಿ ಹೋಗ್ತಿದೆ. ಒಂದೇ ನಿಮಿಷದಲ್ಲಿ. ನೀವು ಮೆಟ್ಲು ಹಿಡಿತಾಗೆ ಎದುರುಗಡೆ ಮನೆಯವರು ಎಲ್ಲೂ ಹೋಗ್ಬೇಡ್ರಿ, ಕಟ್ಟಿಗೆ ಮಾರೋರು ಬನ್ನಿ ನನ್ ಕೊಡಿ ಅಂತ. ಅವ್ರೇನ್ ಮಾಡ್ತಾರೆ, ಆ 100 ರೂಪಾಯಿ ಕಟ್ಟಿಗೆ 200 ರೂಪಾಯಿ ಕೊಟ್ಬಿಡ್ತಾರೆ. ಅಷ್ಟು ಬೇಡ ಸ್ವಾಮಿ, 100 ರೂಪಾಯಿ ಸಾಕು ನನಗೆ, 110 ರೂಪಾಯಿ ಕೊಡಿ. ಇಲ್ಲ ನೀವು ಇಟ್ಕೋ ಅಂತ ಹೇಳೋ ಹೇಳ್ತಾರೆ. ಹಾಗೆ 200 ರೂಪಾಯಿ ಕಟ್ಟಿಗೆ ತಗೊಂಡು ಹೋಗ್ತಾನೆ. ನೋಡಿ ವಿಚಿತ್ರ, ನೋಡಿ 400 ರೂಪಾಯಿ ಬಂದ್ಬಿಡ್ತದೆ. 400 ರೂಪಾಯಿ ಕಟ್ಟಿಗೆ ತಗೊಂಡು ಹೋಗ್ತಾನೆ, 800 ರೂಪಾಯಿ ಬಂದ್ಬಿಡ್ತದೆ. 800 ರೂಪಾಯಿ ಕಟ್ಟಿಗೆ ತಗೊಂಡು ಹೋಗ್ತಾನೆ, 8,000 ದುಡ್ಡು ಸಿಗ್ತಿದೆ. ತುಂಬಾ ಸಂತೋಷ ಆಗ್ತಿದೆ. ಹೋಗಿ ಸೀದಾ ಪುರೋಹಿತರ ಮನೆಗೆ ಹೋಗ್ತಾನೆ. ಸ್ವಾಮಿ ಎಷ್ಟು ಒಳ್ಳೆ ಮಾತು ಹೇಳಿದ್ರಿ, ಎಷ್ಟು ಒಳ್ಳೆ ಮಾತು ಹೇಳಿದ್ರಿ. ನಾನು ಇಷ್ಟು ನನ್ನ ಜೀವನದಲ್ಲಿ ಇಷ್ಟು ವ್ಯಾಪಾರ ಮಾಡಿದ್ದೇ ಇಲ್ಲ. ನೋಡಿ ಇವತ್ತು ನನಗೆ 8-10 ಸಾವಿರ ವ್ಯಾಪಾರ ಆಗಿದೆ. ನನಗೂ ಕೂಡ ಭಗವಂತ ಅನುಗ್ರಹ ಮಾಡಿದ್ದಾನೆ. ನಾನೂ ಕೂಡ ಸತ್ಯನಾರಾಯಣ ಹರಕೆ ಮಾಡಿದ್ದೇನಲ್ಲ, ನಾನೂ ಹರಕೆ ತೀರಿಸಬೇಕು ಅಂತೇಳಿ ಅದಕ್ಕೆ ಬೇಕಾದಂಥ ಪರಿಕರಗಳನ್ನೆಲ್ಲ ತಂದು ಅವನು ಕೂಡ ಪೂಜೆ ಮಾಡಿ ಶುರು ಮಾಡ್ತಾನೆ. ಕಟ್ಟಿಗೆ ಮಾಡೋದು ಅಲ್ಲೂ ಕೂಡ ಪೂಜೆ ಮಾಡ್ತಾ ಇರ್ಬೇಕಿದ್ರೆ ಅಲ್ಲೂ ಕೂಡ ಸ್ವಾಮಿನೇ ಪ್ರತ್ಯಕ್ಷನಾಗ್ಬಿಡ್ತಾನೆ. ಇವತ್ತಿನಿಂದ ನೀನು ಕಟ್ಟಿಗೆಯನ್ನು ತಲೆ ಮೇಲೆ ಹೊರಬೇಡ, ಇವತ್ತಿನಿಂದ ನೀನು ಕಟ್ಟಿಗೆಯನ್ನು ತಲೆ ಮೇಲೆ ಇಟ್ಟು ವ್ಯಾಪಾರ ಮಾಡಕ್ ಹೋಗ್ಬೇಡ. ದೊಡ್ಡ ದೊಡ್ಡ ವ್ಯಾಪಾರವನ್ನ ಇದರಲ್ಲಿ ಲಾರಿಯಲ್ಲೇ ಮಾಡು ಅಂತ ಹೇಳ್ತಾನೆ. ನೋಡಿ ಸ್ವಾಮಿನೇ ಅನುಗ್ರಹ ಮಾಡ್ತಾನಂತೆ. ದೊಡ್ಡ ದೊಡ್ಡ ಮಂಡಿಯನ್ನಿಟ್ಟು ವ್ಯಾಪಾರ ಮಾಡು ಅಂತ ಹೇಳ್ತಾನೆ. ಧನ್ಯನಾದಿ ಸ್ವಾಮಿ, ಧನ್ಯನಾದಿ ಅಂತ ಹೇಳಿ ಪ್ರತಿ ಪರ್ವದಲ್ಲಿ ಆರಾಧನೆ ಮಾಡ್ತೇನೆ, ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯನ್ನು ಆರಾಧನೆ ಮಾಡ್ತೇನೆ ಅಂತೇಳಿ ಅದೇ ಪ್ರಕಾರವಾಗಿ ಪೂಜೆ ಮಾಡ್ತಾ ಹೋಗ್ತಾನೆ. ಹೇಗಾಗಿ ಪೂಜೆ ಮಾಡ್ತಾನೋ ಹಾಗೆ ಬೆಳೀತಾ 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 ಅಗರ್ಭ ಕಟ್ಟಿಗೆ ಶ್ರೀಮಂತ ಕಟ್ಟಿಗೆ ವ್ಯಾಪಾರಿ ಆಗ್ಬಿಡ್ತಾನೆ. ಕಟ್ಟಿಗೆಯಿಂದ ಲಾರಿಯಲ್ಲಿ ವ್ಯಾಪಾರ ಮಾಡ್ತಾನೆ, ಕಟ್ಟಿ ಮಂಡಿಯನ್ನು ಬಿಟ್ಟು ವ್ಯಾಪಾರ ಮಾಡ್ತಾನಂತೆ. ಎಂಬಲ್ಲಿಗೆ ಸತ್ಯನಾರಾಯಣ ಕಥೆಯ 2ನೇ ಅಧ್ಯಾಯ ಸಂಪೂರ್ಣವಾಗುವುದು. ಸತ್ಯಾಸಂತ ಯಜಮಾನಸ್ಯ ಕಾಮಾಹ ಸತ್ಯನಾರಾಯಣ ಸ್ವಾಮಿ ದೇವತರ್ಮ 2ನೇ ಅಧ್ಯಾಯಂ ಸಮರ್ಪಯಾಮಿ. ಪೂರ್ಣಾನುಗ್ರಹ ಪ್ರಾಪ್ತರಸ್ತು. ಸತ್ಯನಾರಾಯಣ ದೇವತಾಭ್ಯೋ ನಮಃ. ಓಂ